ಜೈ ಶ್ರೀರಾಮ್. ಓಂ ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಾದಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ಶ್ರೀ ತಂ ನಮಾಮಿ. ಓಂ ಶ್ರೀ ಗುರುಭ್ಯೋ ನಮಃ. ಜೈ ಶ್ರೀರಾಮ್. ಥ್ಯಾಂಕ್ ಯು. ಇವತ್ತು ನಾವು ಗೌಡಪಾದ ಹೃದಯ, ಅದರಲ್ಲಿ ಇವತ್ತು PDF ಆದರೆ 65, ನಂದರಲ್ಲಿ ಪೇಜ್ ನಂಬರ್ 15 ಇದೆ. ಇವತ್ತು ನಾವು ಪ್ರಾಜ್ಞನ ವಿಚಾರ ಚಿಂತನೆ ಮಾಡಬೇಕಾಗಿದೆ. ಹಿಂದೆ ನಾವು ವೈಶ್ವಾನರ ತೈಜಸನನ್ನು ಚಿಂತನೆ ಮಾಡಿದ್ದಾಯಿತು. ಅದರ ಸಾರಾಂಶ ಹೇಳಿಕೊಂಡು ಈಗ ಬರೋಣ. ಸ್ಟಡಿ ಗ್ರೂಪ್ ಇದೆ ಇವತ್ತು. ಹಿಂದೆ ಈ ಉಪನಿಷತ್ನಲ್ಲಿ ಮತ್ತೆ ಕಾರಿಕೆಯಲ್ಲಿ ಒಂದೇ ವಿಚಾರ ಹೇಳಿದೆ, ಬೇರೆ ಬೇರೆ ಹೇಳಿಲ್ಲ ಅಂತ ಹೇಳಿ, ಯಾವುದ್ರ ಬಗ್ಗೆ? ಆತ್ಮದ ಬಗ್ಗೆ. ಕೆಲವರು ಏನ್ ಮಾಡಿದ್ದಾರೆ, ಉಪನಿಷತ್ನಲ್ಲಿ ಇದಕ್ಕೆ ಸಪ್ತಾಂಗನಿಗೆ ಬೇರೆ ಬೇರೆ ಹೆಸರುಗಳು ಹೇಳಿದ್ದಾರೆ. ನಮ್ಮ ಮಾಂಡಿಕ್ಯ ಉಪನಿಷತ್ನಲ್ಲಿ ನೋಡಿದ್ರೆ ವೈಶ್ವಾನರ ತೈಜಸ ಪ್ರಾಜ್ಞ ಅಂತ ಹೇಳಿದ್ದಾರೆ. ಕಾರಿಕೆಯಲ್ಲಿ ಅದಕ್ಕೆ ವಿಶ್ವ ಮತ್ತೆ ಹಿರಣ್ಯ ಗರ್ಭ ಮತ್ತೆ ಅವ್ಯಕ್ತ ಮತ್ತೆ ಮುಂದಕ್ಕೆ ಪ್ರಾಣಗಳು ಅಂತ ಹೇಳ್ತಾರೆ. ಹೀಗೆ ಹೆಸರುಗಳು ಬೇರೆ ಇರೋದ್ರಿಂದ ಈಗಿನ ವೇದಾಂತಿಗಳು ತಪ್ಪಾಗಿ ಅರ್ಥ ಮಾಡಿಕೊಂಡು ಅವನ್ನ ಜೀವನ ಹೆಸರುಗಳಾಗಿ ಮಾಡಿಬಿಟ್ಟಿದ್ದಾರೆ, ಅಂದ್ರೆ ಅನಾತ್ಮವಾಗಿ ಮಾಡಿಬಿಟ್ಟಿದ್ದಾರೆ. ಹೇಗೆ ಈ ನಮಗೆ 19 ಮುಖಗಳಿದೆಯೋ ಅವನು ಅನಾತ್ಮ. ಆದ್ದರಿಂದ ಅಲ್ಲಿ ಶಾಸ್ತ್ರದಲ್ಲಿ ಹೇಳಿರೋದು, ನೀನು ಈ ಅನಾತ್ಮನಾದ ಈ ಶರೀರಾದಿಗಳಲ್ಲಪ್ಪ, ನೀನು ಆತ್ಮಸ್ವರೂಪವೇ ಅಂತ ಹೇಳಿ ಅಲ್ಲಿ ಅವನ್ನ ಆತ್ಮ ಬ್ರಹ್ಮ ಅಂತಾನೆ ವರ್ಣಿಸಿದ್ರು. ಇರ್ಲಿ, ಅದರಲ್ಲಿ ಒಂದು ಉಪಾಧಿಗಳು ಇದೆ. ಆದರೆ ಇವರೆಲ್ಲ ಏನ್ ಮಾಡಿದ್ರು, ಅದನ್ನ ಎಲ್ಲ ಈ ಅನಾತ್ಮ ರೂಪದಲ್ಲಿ ಹೇಳ್ತಾ ಇದ್ರು. ಅದು ತಪ್ಪು ಅಂತ ತೋರಿಸಿದ್ರು. ಅದಾದ ಮೇಲೆ ಇಲ್ಲಿ ಉಪಾಸನೆಗಳು ಹೇಳಕ್ ಬಂದಿಲ್ಲ. 2 ಪುಸ್ತಕಗಳಲ್ಲೂ ವಸ್ತುತಂತ್ರವಾದ ಸಾಧನೆಯನ್ನೇ ಹೇಳಿದೆ. ಆದರೆ ಅಲ್ಲಲ್ಲಿ ಅದರ ವಿಚಾರ ಹೇಳಿರೋದ್ರಿಂದ ಆ ಉಪಾಸನೆಗೆ ನಾವು ಬೇರೆ ಪುಸ್ತಕಗಳು ರೆಫರ್ ಮಾಡಬೇಕು ಅನ್ನೋದು ಕೂಡ ಚಿಂತನೆ ಮಾಡಿದ್ದಾಯ್ತು. ಅದರಲ್ಲಿ ಅದಾದ ಮೇಲೆ ವೈಶ್ವಾನರ ಅಂತಂದ್ರೆ ಏನು ಅಂತ ತಗೊಂಡು, ನಿಜವಾಗ್ಲೂ ಅವನು ಪರಮಾತ್ಮನೇ ಅಂತ ಹೇಳಿದ್ರು. ಅವನ್ನೇ ವಿಶ್ವ ಅಂತ ಕರೆದಿದೆ ಅಂತ ತೋರಿಸ್ಕೊಟ್ರು. ಅದೇ ತರ ತೈಜಸ್ಸನಿಗೆ ಉಪನಿಷತ್ತುಗಳಲ್ಲೂ ಕೂಡ ಹೇಳಿದೆ, ಅವನು ಸಪ್ತಾಂಗನೇ, ಅವನು ಪರಮಾತ್ಮನೇ, ಈಶ್ವರನೇ ಅಥವಾ ಆತ್ಮನೇ ಅಂತ ಹೇಳಿ ಅವನ್ನ ಬೇರೆ ಬೇರೆ ಉಪನಿಷತ್ತುಗಳಲ್ಲಿ ತೇಜೋಮಯತ್ವ, ಚಿನ್ಮಾತ್ರ ತತ್ವ ಅಂತ ಹೇಳಿದೆ ಅಂತ ಹೇಳಿ ತೇಜಸ್ಸು ಅಂತ ಉಳಿತಾ ಅಂತ ತೋರಿಸ. ಹೀಗೆ ಆದ್ಮೇಲೆ ಇವತ್ತು ಪ್ರಾಜ್ಞ, ಅಲ್ಲಿಗೆ ಬರೋಣ. ಇಲ್ಲಿ ನೀವುಗಳು ಆನ್ಸರ್ ಮಾಡಬೇಕು. ಇನ್ನು ಪ್ರಾಜ್ಞ ಅನ್ನೋ ಶಬ್ದವೂ ಕೂಡ ಪರಮಾತ್ಮನಿಗೆ ಹೇಳ್ತಾ ಇದ್ದಾರಾ ಅಥವಾ ಜೀವಪ್ಪನಿಗೆ ಹೇಳ್ತಾ ಇದ್ದಾರಾ? ಕಲ್ಪನಾ, ಯಾರಾದ್ರೂ ಆತ್ಮನಿಗೆ ಹೇಳ್ತಾ ಇದ್ದಾರೆ. ತುಂಬಾ ಇಂಪಾರ್ಟೆಂಟ್. ಇಷ್ಟು ನಾವು ತಿಳ್ಕೊಂಡ್ರೆ ಬೇಕಾದಷ್ಟಾಯ್ತು. ಇಲ್ಲಿ
ಯಾಕೆ ಆತ್ಮನಿಗೆ ಯಾಕೆ ಹೇಳ್ತಾ ಇದ್ದಾರೆ? ಮೊದಲು ಎರಡರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು, ಆದರೆ ಇದರಲ್ಲಿ ಕನ್ಫ್ಯೂಷನ್ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ. ಯಾಕೆ ಅಂದ್ರೆ ಆ ಮಂತ್ರದಲ್ಲೇ 6ನೇ ಮಂತ್ರ 5ನೇ ಮಂತ್ರ ವಿಚಾರ ಯಾರಾದರೂ ಹೇಳಿ. 5ನೇ ಮಂತ್ರ ಅಂದ್ರೆ ಗಾಢನಿದ್ರೆ ಅನುಭವವನ್ನೇ ಹೇಳಿದೆ. ಅಲ್ಲಿ 5ನೇ ಮಂತ್ರದಲ್ಲಿ ವರ್ಣಿಸಿರುವಾಗ ಯಾವ ತರ ವರ್ಣಿಸಿದ್ದಾರೆ? ಇಲ್ಲದಿಲ್ಲ, ಮಾಂಡಿಕ್ಯ ಉಪನಿಷತ್ ಜ್ಞಾಪಕ ಇಟ್ಕೋಬೇಕು ನೀವು, ನಾನು ತುಂಬ ಸಲ ಹೇಳಿದ್ದೇನೆ. ಯಾರಾದ್ರೂ ಹೇಳ್ತೀರಾ? ಎಷ್ಟು ಲೈನ್ ನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ 5ನೇ ಮಂತ್ರವನ್ನ? 4 ಲೈನ್ ನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಸರ್. ಯತ್ರ ಸುಪ್ತೋ ನ ಕಂಚನ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನಂ ಪಶ್ಯತಿ ತತ್ ಸುಷುಪ್ತಂ ಸುಷುಪ್ತ ಸ್ಥಾನ ಏಕೀಭೂತ ಪ್ರಜ್ಞಾನ ಘನ ಏವ ಆನಂದಮಯೋ ಆನಂದ ಭುಕ್ ಚೇತೋಮುಖ ಪ್ರಾಜ್ಞ ತೃತೀಯ ಪಾದ ಅಂತ. ಎಲ್ಲಿ ನಿದ್ದೆ ಮಾಡ್ತಾ ಇದ್ದಾಗ ಏನು ಕಾಮ ಇಲ್ಲ, ಕಾಮಿಸೋನಿಲ್ಲ, ಆಮೇಲಿಂದ ಅಲ್ಲಿ ಘನಭೂತವಾಗಿದ್ದಾನೆ, ಗಟ್ಟಿಯಾಗಿದ್ದಾನೆ, ಆನಂದದ ಗಟ್ಟಿಯಾಗಿದ್ದಾನೆ, ಚೈತನ್ಯದಿಂದ ಕೂಡಿದ್ದಾನೆ ಅವನು. ಅದನ್ನೇ 3ನೇ ಪಾದ ಅಂತ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಸರ್. ಮಾಡಿದ್ದಾರೆ. ನೆಕ್ಸ್ಟ್ ಇದರಲ್ಲಿ 6ನೇ ಮಂತ್ರದಲ್ಲಿ ಏನ್ ಕರೆದಿದ್ದಾರೆ ಅಲ್ಲೂ ಹೇಳಿ. 6ನೇ ಮಂತ್ರ ಏಷ ಸರ್ವೇಶ್ವರ ಏಷ ಸರ್ವಜ್ಞ ಏಷ ಅಂತರ್ಯಾಮಿ ಏಷ ಯೋನಿಹಿ ಸರ್ವಸ್ಯ ಪ್ರಭವಾಪ್ಯ ಯೌಹಿ ಭೂತಾನಾಂ ಅಂದ್ರೆ ಅವನೇ ಸರ್ವೇಶ್ವರ, ಎಲ್ಲಕ್ಕೂ ಈಶ್ವರ ಅವನೇ, ಸರ್ವಜ್ಞ ಎಲ್ಲಾ ತಿಳಿದಿರೋನು ಅವನೇ, ಎಲ್ಲದಕ್ಕೂ ಯೋನಿ ಅವನೇ, ಕಾರಣ ಅವನೇ, ಅದು ಎಲ್ಲರ ಪ್ರಭವ ಅಂದ್ರೆ ಎಲ್ಲಾ ಭೂತಗಳು ಹುಟ್ಟೋದಕ್ಕೆ ಕಾರಣನೂ ಅವನೇ ಅಂತ, ಅವನೇ ಎಲ್ಲಕ್ಕೂ ಯೋನಿ, ಎಲ್ಲರ ಅಂತರ್ಯಾಮಿ ಅವನೇ ಅಂತ ಹೇಳಿದ್ದಾರೆ ಸರ್. ಹೇಳಿದ್ದಾರೆ. ಇಲ್ಲಿ ಕನ್ಫ್ಯೂಷನ್ ಏನು? ಅಲ್ಲಾದ್ರೂ ಎಚ್ಚರ ಕನಸಿನಲ್ಲಿ ಇಷ್ಟು ಸ್ಪಷ್ಟವಾಗಿ ಹೇಳಿಲ್ಲ. ಈಗ ಇಲ್ಲಿ ನಮ್ಗೆ ಇಂಪಾರ್ಟೆಂಟ್ ಆಗಿ ಸ್ವಾಮಿಗಳು ಹೈಲೈಟ್ ಮಾಡ್ತಾ ಇರೋದಕ್ಕೆ ಯಾವುದನ್ನ? 6ನೇ ಮಂತ್ರದಿಂದ ಇಲ್ಲೇ ನೆಕ್ಸ್ಟ್ ಲೈನ್ ನಲ್ಲೇ ಹೇಳ್ತಾರೆ ಪ್ರಾಜ್ಞಾ ಅಂತ ಹೇಳಿದ್ಮೇಲೆ ಯಾವ್ದದು? ಓದಿ. ಆತ್ಮನ್ನೇ ಹೇಳ್ತಾ ಇದ್ದಾರೆ ಸರ್, ಪರಮೇಶ್ವರ ವಾಚಕನೇ ಅದು ಅಂತ ಹೇಳ್ತಾ ಇದ್ದಾರೆ ಸರ್. ಹೌದು, ಹಂಗೆ ಓದಿ. ಇದ ಸರ್, ಇನ್ನು ಪ್ರಾಜ್ಞಾ ಎಂಬ ಶಬ್ದವು ಪರಮೇಶ್ವರ ವಾಚಕವೇ ಎಂಬುದಕ್ಕೆ ಯಾವ ಸಂದೇಹವೂ ಉಳಿಯುವುದೇ ಇಲ್ಲ. ಕಂಟಿನ್ಯೂಷನ್ ಮಾಡಿ ಓದಿ. ಏಕೆಂದ್ರೆ ವಾಕ್ಯಶೇಷದಲ್ಲಿಯೇ ಶ್ರುತಿಯು ಏಷ ಸರ್ವೇಶ್ವರ ಏಷ ಸರ್ವಜ್ಞ ಅಂದ್ರೆ ಇವನೇ ಸರ್ವೇಶ್ವರನು, ಇವನೇ ಸರ್ವಜ್ಞನು ಅಂತ ಸ್ಪಷ್ಟವಾಗಿ ಹೇಳಿದೆ. ಅಲ್ಲಿ ಪ್ರಾಜ್ಞಾ ಶಬ್ದ ಅನ್ನೋದು ಪರಮೇಶ್ವರನಿಗೆ ಹೆಸರು, ಬ್ರಹ್ಮಸೂತ್ರದಲ್ಲೂ ಹೇಳಿದ್ದಾರೆ. ಆದ್ರಿಂದ ಇಲ್ಲಿ ಪ್ರಜ್ಞಪ್ತಿ ಮಾತ್ರ ಅಸ್ಯೈವ ಸಾಧಾರಣಂ. ಅಷ್ಟೇ ಸಾಕು. ಆದ್ದರಿಂದ ಇಲ್ಲಿ ಆ ಒಂದು ಮಂತ್ರದಲ್ಲೇ ಸರ್ವೇಶ್ವರ, ಸರ್ವಜ್ಞ, ಅಂತರ್ಯಾಮಿ, ಯೋನಿಹಿ, ಇವನಿಂದಲೇ ಪ್ರಪಂಚ ಹುಟ್ಟಿರೋದು ಎಲ್ಲ ಕೂಡ ಹೇಳಿರೋದ್ರಿಂದ ಇಲ್ಲಿ ಯಾಕೆ ಕನ್ಫ್ಯೂಷನ್? ಸರ್ವೇಶ್ವರ, ಸರ್ವರಿಗೂ ಈಶ್ವರ ಹೇಳಿದೆಯಲ್ಲ, ಸರ್ವಜ್ಞ. ನಿನ್ನೆ ನಾವು ಇಲ್ಲಿವರೆಗೂ ಚಿಂತನೆ ಮಾಡಿದ್ವಿ. ಇಲ್ಲಿ ಸರ್ವಜ್ಞ ಅಂತಂದ್ರೆ ಕಲ್ಪನಾ ಏನಮ್ಮ, ಮುಕ್ತರಾದವರೆಲ್ಲ ವಾಚ್ ರಿಪೇರಿ ಮಾಡಕ್ ಬರುತ್ತಾ? ಏರೋಪ್ಲೇನ್ ಬಿಡಕ್ ಬರುತ್ತಾ? ರೈಲ್ ಬಿಡಕ್ ಬರುತ್ತಮ್ಮ? ಇಲ್ಲ ಸರ್, ಬರಲ್ಲ. ಬರ್ಬೇಕು ಅಂತಿಲ್ಲ, ಮನಸ್ಸು ಮಾಡಿದ್ರೆ ಕಲ್ತ್ಕೊಂತಾರೆ. ಅದನ್ನ ನಾವು ಚೆನ್ನಾಗಿ ಮೆಲ್ಕ್ ಹಾಕಿದ್ವಿ, ನಮ್ಗೆ ಅದ್ರ ಬಗ್ಗೆ ಸಂಶಯ ಇಲ್ಲ. ಈಗ ಮುಂದಕ್ಕೆ ಹೋಗೋಣ. ಇದನ್ನೇ ಇಲ್ಲಿಗೆ ನಿನ್ನೆ ಇಲ್ಲಿವರೆಗೂ ಮಾಡಿದ್ವಿ. ಇಲ್ಲಿ ಕಠೋಪನಿಷತ್ನಲ್ಲಿ, ಆಮೇಲೆ ಸೂತ್ರ ಭಾಷೆಯಲ್ಲಿ ಎಲ್ಲ ಕಡೆ ಹೇಳಿದೆ. ಸೊ ಅಲ್ಲಿಗೆ ಪ್ರಾಜ್ಞಾ ಅಂದ್ರೆ ಪರಮೇಶ್ವರ, ಸರ್ವಜ್ಞ ಎಲ್ಲ ಆಗಿದೆ. ಇಲ್ಲಿ ಪ್ರಾಜ್ಞನೆಂದರೆ ಪರಮೇಶ್ವರನು ಅಂತ ಕಡೆ ಹೇಳ್ತಾ ಇದ್ದಾರೆ. ಅದು ಇನ್ನೂ ಒಂದು ಪ್ರಶ್ನೆ, ಅಲ್ಲ ಸ್ವಾಮಿ, ಗಾಢನಿದ್ರೆ ತಮೋಗುಣ ಅಂತೀವಿ, ಏನು ಗೊತ್ತಾಗಲ್ಲ.
ನಾವು ವೇಸ್ಟ್ ಅಂತ ಇದ್ದೀವಿ. ಅಲ್ಲೇನಾದರೂ ದುಡ್ಡು ಸಂಪಾದನೆ ಮಾಡೋಕ್ಕಾಗತ್ತಾ? ಕೋಶ್ ಏನಾದರೂ ವಿದ್ಯೆ ಕಲಿಯೋಕ್ಕಾಗತ್ತಾ ಅಲ್ಲಿ? ಇಲ್ಲ. ಅಂಥದ್ದನ್ನ ಹೋಗಿದ್ದೆ ಏನು ಹೇಳ್ತಾ ಇದ್ದೀರಾ ಸ್ವಾಮಿ? ಅಲ್ಲಿ ಏನು ಗೊತ್ತಾಗುತ್ತೆ ಸ್ವಾಮಿ? ಏನು ಇರಲಿಲ್ಲ ಅಂತೀವಿ. ಇದನ್ನು ಸರ್ವಜ್ಞ ಸರ್ವೇಶ್ವರ ಅಂತ ಹೆಂಗೆ ಹೇಳ್ತಾರೆ ಅಂತ ನಾನು ನಿಮ್ಮನ್ನು ಪ್ರಶ್ನೆ ಕೇಳ್ತೀನಿ. ಆಡ್ಭಾಷೆ ಅವೆಲ್ಲ ಬಿಟ್ಬೇಡ, ಶಾಸ್ತ್ರದ ಪ್ರಕಾರ ಹೇಗೆ ಹೇಳ್ತೀರಾ? ಅಲ್ಲಿ ಆತ್ಮನಿದ್ದ ಅನ್ನೋದು ಹೇಗೆ ಹೇಳ್ತೀರಾ ಶ್ರೀಧರ್ ಅವರೇ? ಆತ್ಮನು ಅವನೇ ಬೆಳಗುವಂತವನ್ ಸರ್. ಎಲ್ಲಾನು ಬೆಳಗೋದು ಆತ್ಮನೇ. ಸೊ ನಮ್ಗೆ ಅಲ್ಲಿ ಏನಾಗತ್ತಂದ್ರೆ ನಮ್ ತತ್ವದಲ್ಲಿ ನಾವ್ ಅಲ್ಲಿ ನಿಂತ್ಕೊಂಡಾಗ ಉಪಾಧಿಗಳಿರಲ್ಲ. ಯಾವಾಗ ಉಪಾಧಿಗಳಿರಲ್ಲ ನಮ್ಗೆ ಗೋಚರಿಸಲ್ಲ ಅದು ಏನಾಗಿದೆ ಅಂತ ನಾವ್ ಐಡೆಂಟಿಫೈ ಮಾಡಕ್ ಆಗಲ್ಲ. ಸೊ ನಾವ್ ಅದನ್ನೇ ಘನೀಭೂತವಾಗಿರೋ ಒಂದು ಆತ್ಮನೇ ಅದು ಅಂತ ಹೇಳ್ಬಿಟ್ಟು ನಾವು ಇದ್ ಮಾಡ್ಕೋಬಹುದು. ಕರೆಕ್ಟು. ಅಲ್ಲಿ ಏನು ಕಾಣೋದಿಲ್ವೇ, ಏನು ಕೇಳೋದಿಲ್ವೇ, ಏನು ನೋಡೋದಿಲ್ವೇ, ಏನು ಯೋಚನೆ ಮಾಡೋದಿಲ್ವೇ ಅಲ್ಲಿ? ಹೌದು ಸರ್, ಅದಕ್ಕೆ ಅದು ಆತ್ಮ ಸ್ವರೂಪ. ಆತ್ಮದ ಸ್ವರೂಪನೇ ಅದು, ಆತ್ಮದ ಗುಣ ಸ್ವರೂಪನೇ ಅದು. ಕರೆಕ್ಟು. ಈಗ ಎಚ್ಚರ ಕನಸಿನಲ್ಲಿ ನಾನು ನೋಡೋದು, ಕೇಳೋದು, ಮೂಸೋದು, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಅಲ್ಲೆಲ್ಲ ಆಗ್ತಾ ಇರತ್ತೆ ಕೆಲಸ. ಅಲ್ಲಿ ಏನು ಇಲ್ವಲ್ಲ, ಯಾಕೆ ಅಂತ ಪ್ರಶ್ನೆ. ನೀವು ಆತ್ಮ ಅಂತೇನೋ ಹೇಳ್ತೀರಿ. ಅಲ್ಲಿ ಕಲಬೆರಕೆ ಆಗಿರೋದ್ರಿಂದ ಕಲಬೆರಕೆಯಿಂದ ನಮ್ಗೆ ಅದು ಗೋಚಿಸ್ತಾ ಇಲ್ಲ ಅಷ್ಟೇ. ಅದು ನಮ್ಗೆ ಅನಾತ್ಮ ಸೇರ್ಕೊಂಡಿರೋದ್ರಿಂದ ನಮ್ಗೆ ಗೊತ್ತಾಗ್ತಾ ಇಲ್ಲ ಆತ್ಮ ಅಂತ ಯಾವ್ದು ಅಂತ. ಸೊ ಇಲ್ಲಿ ನಮ್ಗೆ ಐಡೆಂಟಿಫೈ ಮಾಡೋದು ಕಷ್ಟ ಆಗತ್ತೆ. ಇಲ್ಲಿ ಐಡೆಂಟಿಫೈ ಮಾಡೋದು ತುಂಬಾ ಕಷ್ಟ ಆಗತ್ತೆ. ಅಲ್ಲಿ ತುಂಬಾ ಸುಲಭ. ಅಲ್ಲಿ ಅವನೊಬ್ಬನೇ ಇರ್ತಾನೆ. ಅದ ಅವಸ್ಥೆ ಅದು. ಕರೆಕ್ಟು. ಇನ್ನೂ ಕ್ಲಿಯರ್ ಆಗಲಿಲ್ಲ, ಇನ್ನೂ ಸುಲಭವಾಗಿ ಅರ್ಥ ಆಗಬೇಕು. ದೃಶ್ಯ ಪ್ರಪಂಚದಲ್ಲಿ ನಮಗೆ ನೋಡ್ತಾ ಇದ್ದಾನೆ, ಕೇಳ್ತಾ ಇದ್ದಾನೆ, ಜ್ಞಾನೇಂದ್ರಿಯಗಳು, ಪಂಚೇಂದ್ರಿಯಗಳು ಕೆಲಸ ಮಾಡ್ತಾ ಇದೆ. ಅಲ್ಲಿ ಏನು ಇಲ್ವಲ್ಲ, ಆದ್ರಿಂದ ಅದನ್ನ ಶೂನ್ಯ ಅಂತ ಕರೆದ್ಬೇಡ ಅಂತ ಇನ್ಯಾರಾದ್ರೂ ಎಕ್ಸ್ಪ್ಲೈನ್ ಮಾಡಿ, ಇನ್ಯಾರಾದ್ರೂ ಆಡ್ ಮಾಡಿ. ಏನು ಇಲ್ಲ ಅಂತ ಯಾರು ಏನಮ್ಮ ಕಲ್ಪನಾ? ಅಲ್ಲಿ ಉಪಾಧಿಗಳು ಏನು ಇರಲ್ವಲ್ಲ ಸರ್, ಅದರಿಂದ ಏನು ಇದಾಗಲ್ಲ. ಕರೆಕ್ಟು, ಉಪಾಧಿಗಳಿಲ್ಲ ಅಲ್ಲಿ. ಏನು ಕಾಣೋದಿಲ್ಲ, ಏನು ಕೇಳೋದಿಲ್ಲ, ಮತ್ತೆ ಏನು ನೋಡೋದಿಲ್ಲ, ಏನು ಮೂಸೋದಿಲ್ಲ. ಯಾಕೆ? ಕೃಷ್ಣವೇಣಿ ಅವರೇ ಹೇಳಿ. ಅಲ್ಲಿ ಇರುವಿರತ್ತಲ್ಲ ಸರ್, ಅಲ್ಲಿ ಇರುವು ಅನ್ನೋದಿರತ್ತಲ್ಲ, ಅದು ಇಂಪಾರ್ಟೆಂಟ್ ಅಲ್ವಾ? ಇರುವುನೇ ಅದು ಇಂಪಾರ್ಟೆಂಟ್. ನಾನೇ ಆಗಿನಲ್ಲ ಸರ್, ನಾನೇ ಆಗಿದ್ದೀನಲ್ಲ, ಅದರಿಂದ. ಕರೆಕ್ಟು. ಬಟ್ ನನಗೆ ಆನ್ಸರು ನನಗೆ ಬೇಕಾದ್ರೆ ಸಿಗಲಿಲ್ಲ. ನನಗೆ ಬೇಕಾಗಿರೋದು ಅಂದ್ರೆ ಅಲ್ಲ ಅಲ್ಲಿ. ಈಗ ಗಾಢನಿದ್ರಲ್ಲಿ ನಿಮ್ಗೆ ಇನ್ನೊಂದು ರೀತಿಯಲ್ಲಿ ಕೇಳ್ತೀನಿ. ನೀವು ಹೇಳೋ ಪ್ರಕಾರ ಆತ್ಮನಿದ್ದ, ಅಲ್ಲಿ ದ್ರಷ್ಟೃ ಇದ್ದಾನೆ. ದೃಶ್ಯ ಎಲ್ಲಿ ಅಂತ ಅವನು ಯಾಕೆ ನೋಡಕ್ಕಾಗ್ತಾ ಇಲ್ಲ ಅಂತ ನಾನು ಪ್ರಶ್ನೆ ಕೇಳೋದು. ಎಚ್ಚರ ಕನಸಿನಲ್ಲಿ ಆತ್ಮ ಇದ್ದಂತಾನೆ, ಅಲ್ಲಿ ನೋಡ್ತಾ ಇದ್ದಂತಾನೆ, ಕೇಳ್ತಾ ಇದ್ದಾನೆ, ಮೂಸ್ತಾ ಇದ್ದಾನೆ. ಅಲ್ಲಿ ಯಾಕೆ ನೋಡಕ್ಕಾಗಲ್ಲ, ಕೇಳಕ್ಕಾಗಲ್ಲ ಅಂತ ನನ್ನ ಪ್ರಶ್ನೆ. ಅವನಿದ್ದಾನೆ, ಅಲ್ಲಿ ಎರಡಿಲ್ವಲ್ಲ ಸರ್? ದ್ವೈತ ಅದ್ವೈತ ಅದು ಪ್ರಶ್ನೆ ನಮ್ಗೆ. ಅದ್ವೈತ ಅದು ಎರಡಿದ್ದಾಗ ನಮ್ಗೆ ಈ ಭಾವನೆ ಬರೋದು, ನೋಡುವ ವಸ್ತು ನೋಡಲ್ಪಡುವುದು ಅಂತ. ಬಟ್ ಅಲ್ಲಿ ಇಲ್ವಲ್ಲ, ಅವನೊಬ್ಬನೇ ಇದ್ದಾಗ ಅವನ್ ಸ್ವಯಂ ಪ್ರಭಾವನು. ಸೊ ಅದಕ್ಕೆ ನಮ್ಗೆ ಅದು ಘನೀಭೂತ ಅಂತ ಅದಕ್ಕೆ ಹೇಳೋದು. ಕರೆಕ್ಟ್ ಆನ್ಸರ್. ಕರೆಕ್ಟ್. ಇನ್ನೂ ಸಿಂಪಲ್ ಆಗಿ ಹೇಳಕ್ ಬರುತ್ತಾ? ಅಲ್ಲಿ ಇನ್ಯಾರಾದ್ರು ಹೇಳಿ. ಗೊತ್ತಿಲ್ಲ ಅಂತ ಯಾರಿಗ್ ಗೊತ್ತಾಯ್ತು ಸರ್? ಅವನು ಇದ್ದಿದ್ರಿಂದಾನೇ ಅಲ್ಲಿ ನಮ್ಗೆ ಏನು ಗೊತ್ತಾಗ್ಲಿಲ್ಲ ಅಂತ ಹೇಳ್ತಾ ಇರೋದು ಸರ್. ಅವನು ಇದ್ದೇ ಇದ್ದ ಅಲ್ಲಿ ಅಂತ. ಕರೆಕ್ಟು. ನಾನು ಹೇಳ್ತಾ ಇದ್ದೀನಿ, ಎಚ್ಚರದಲ್ಲಿದ್ದಾನೆ, ಕನಸಿನಲ್ಲಿದ್ದಾನೆ, ನಿದ್ದಲ್ಲಿದ್ದಾನೆ. ಬಟ್ ಎಚ್ಚರದಲ್ಲಿ ನೋಡೋದು, ಕೇಳೋದು, ಕರ್ಮೇಂದ್ರಗಳು, ಜ್ಞಾನೇಂದ್ರಗಳಿಂದ ಕೆಲಸ ಆಗ್ತಾ ಇದೆ. ಅಲ್ಲಿ ಏನೂ ಆಗ್ತಾ ಇಲ್ವಲ್ಲ ಅಂತ. ದ್ರಷ್ಟೃ ಇದ್ದಾನೆ, ದೃಶ್ಯ ಇಲ್ಲ, ವಿಷಯ ಇಲ್ಲ, ಆಬ್ಜೆಕ್ಟ್ಸ್ ಇಲ್ಲ ಪಾಪ, ಅದರಿಂದ ಅವನು ನೋಡಕ್ಕಾಗಲ್ಲ. ನನ್ನ ಪ್ರಶ್ನೆ ಇದು, ಉತ್ತರ ಇದು, ಹೌದಾ? ಈಗ ಅಲ್ಲಿ ನೋಡೋವನಿದ್ದಾನೆ, ನೋಡಿಸ್ಕಲ್ಪಡುವ ವಸ್ತು ಯಾವುದಿದೆ ಅದು ಅವನ್ ತಪ್ಪ. ಅರ್ಥ ಆಯ್ತಾ ನನ್ನ ಪ್ರಶ್ನೆ? ಆ ಸರ್ವ ದೃಕ್ ಆಗಿರ್ತಾನೆ ಅಂತಾರಲ್ಲ ಸರ್, ಅದಲ್ವಾ ಸರ್ ಈಗ ನೀವ್ ಹೇಳ್ತಾ ಇರೋದು? ಎಲ್ಲದಕ್ಕೂ ಅವನು ದೃಕ್, ಸಾಕ್ಷಿಯಾಗಿದ್ದಾನೆ ಅವನು ಅಂತ. ಈಗ ಸಾಕ್ಷಿಯಾಗಿದ್ದಾನೆ. ಅಲ್ಲಿ ಗಾಢನಿದ್ರೆಯಲ್ಲಿ ಹೇಳಿ.
ಸಾಕ್ಷ್ಯ ಇಲ್ಲ ಅಲ್ಲಿ, ಇನ್ನೊಂದು ಇಲ್ಲ ಅಲ್ಲಿ ನಮ್ಗೆ. ಹಾ, ಸಾಕ್ಷ್ಯ ಇಲ್ಲ. ನೀವೆಲ್ಲ ಆನ್ಸರ್ ಮಾಡಿದ್ರೆ, ಬಟ್ ಇನ್ನು ಪಾಮರರಿಗೆ ಸುಲಭವಾಗಿ ಅಲ್ಲಿ ಯಾಕೆ ಎಚ್ಚರದ ತರ ಕರ್ಮೇಂದ್ರಗಳ ಜ್ಞಾನೇಂದ್ರಗಳ ತರ ನೋಡೋದು, ಕೇಳೋದು, ಮೂಸೋದು, ಮುಟ್ಟೋದು ಇಲ್ಲ ಅಂತಂದ್ರೆ ಅಲ್ಲಿ ಆಬ್ಜೆಕ್ಟ್ಸ್ ಇಲ್ಲ ಅಷ್ಟೇ. ಆಬ್ಜೆಕ್ಟ್ಸ್ ಇದೆಯಾ ತೋರಿಸ್ರಿ. ಇದ್ದೆ ನೋಡೋನಿದ್ದಾನೆ, ದ್ರಷ್ಟೃ ಇದ್ದಾನೆ, ದೃಶ್ಯ ಇಲ್ಲ. ಸಾಕ್ಷಿ ಇದ್ದಾನೆ, ಸಾಕ್ಷ್ಯ ಇಲ್ಲ. ವಿಷಯೀ ಇದ್ದಾನೆ, ವಿಷಯ ಇಲ್ಲ. ಅವನೇನ್ ಮಾಡ್ತಾನೆ ಹೀಗೆ. ಆದ್ದರಿಂದ ಅಲ್ಲಿ ಅವನು ತಪ್ಪಿಲ್ಲ, ಆತ್ಮ ತಪ್ಪಿಲ್ಲ, ಅದು ವಸ್ತು ಇಲ್ಲಪ್ಪ. ಇದಿನ್ನೂ ಕ್ಲಿಯರ್ ಆಗ್ಬೇಕು, ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ಯಾವ್ದಾದ್ರು ಒಂದು ದೃಷ್ಟಾಂತ ಕೊಡ್ರಿ ನೋಡೋಣ. ವಸ್ತು ಇದ್ದ, ಆತ್ಮ ಇದ್ದಾನೆ, ವಸ್ತು ಇಲ್ಲ, ನನಗೆ ಅರ್ಥ ಆಗ್ಬೇಕು. ನಾನು ಬೇಕಾದಷ್ಟು ಸಲ ಹೇಳಿದ್ದೀನಿ ಇದನ್ನ. ಹೇಳಿ ಯಾರಾದ್ರೂ ಒಂದು ದೃಷ್ಟಾಂತ, ಎಕ್ಸಾಂಪಲ್. ತಲೆ ಕೋಣೆಯಲ್ಲಿ ವಸ್ತುಗಳಿದಾವೆ, ಆದ್ರೆ ನಮಗ್ ಕಾಣಿಸೋದಿಲ್ಲ, ಬೆಳಕಿಲ್ಲ ಅಲ್ಲಿ, ಅದರಿಂದ ಕಾಣಿಸೋದಿಲ್ಲ ಅಷ್ಟೇ. ಈಗ ನನ್ನ ಕೊಠಡಿಲಿ ಏನಿದೆ ನಿಮಗೆ ಕಾಣ್ತಾ ಇದೆ. ಈಗ ಯಾರು ಎಲ್ಲರೂ ನಿಮ್ಮ ರೂಮ್ನಲ್ಲೇ ಇದ್ದೀರಾ, ರೂಮ್ನಲ್ಲೋ ಪಡಸಾಲಲ್ಲೇ ಎಲ್ಲಾದ್ರೂ ನೋಡ್ರಿ, ನಿಮ್ದೆಲ್ಲ ಕತ್ಲೆ, ಏನು ಕಾಣ್ತಾ ಇಲ್ಲ. ಯಾಕೆ? ಅಲ್ಲಿ ನೀವಿಲ್ವಾ? ಅಥವಾ ಲೈಟ್ ಇಲ್ವಾ? ಇದೆ. ಮತ್ತೆ ಇಲ್ಲಿ ಇಲ್ಲಿ ವಸ್ತುಗಳು ಇದೆ ನೋಡ್ರಿ. ನಾನು ನೋಡೋನು ನನಗಿಂತ ಹೆಚ್ಚಾಗ ಲೈಟ್ ಇದೆ, ಲೈಟ್ನೇ ಹೇಳಬೇಕಿಲ್ಲಿ, ಆದ್ರೂ ನಾನು ಇದ್ದೀನಿ. ಆ ಲೈಟನ್ನೇ ನಾನು ಅನ್ನೋದು ಇರವೇ ಅರಿವು, ಆನಂದ, ಮೂರು ಬೇರೆ ಇಲ್ಲ. ಅಲ್ಲಿ ಲೈಟ್ ಇದೆ ಅಂದ್ರೆ ನಾನೇ. ಅರಿವು ಅದು ಬೆಳಗೋ ಸ್ವರೂಪ, ಆನಂದ ಸ್ವರೂಪ. ಆದ್ರಿಂದ ನೋಡ್ರಿ, ಇಲ್ಲಿ ಬೆಳಕು ಅಥವಾ ನಾನು ಇರೋದ್ರಿಂದ ಇಲ್ಲಿ ಆತ್ಮ ಅಂತ ತಗೋಬೇಕು. ಇರುವ ಅರಿವು ಆನಂದ ಅವನೇ ಆಗಿರೋದ್ರಿಂದ ಈಗ ಅದು ವಸ್ತುಗಳು ನೋಡ್ರಿ ಎಷ್ಟಿದೆ. ಬೆಳಕಿದೆ, ಬೆಳಕಿರೋದ್ರಿಂದ ರೂಮ್ ಹಿಂದೆಗಡೆ ಗೋಡೆ ಕಾಣುತ್ತೆ, ಆ ಫೋಟೋ ಕಾಣುತ್ತೆ, ನಂದು ಬ್ಯಾಕ್ದು ಚೇರ್ ಕಾಣುತ್ತೆ, ಹಿಂದೆಗಡೆ ಎಲ್ಲ ಕಾಣುತ್ತೆ. ಹಾಗೆ ಈಗ ಇಲ್ಲಿ ನಿಮ್ಮದ್ರಲ್ಲಿ ಏನು ಕಾಣೋದಿಲ್ಲ. ಯಾಕೆ ಅಂತಂದ್ರೆ ಅದು ಆನ್ ಆಗಿಲ್ಲ, ವಿಡಿಯೋ ಆನ್ ಆಗಿಲ್ಲ, ವಸ್ತು ಇಲ್ಲ ಅಲ್ಲಿ ಅಲ್ವಾ? ಇಷ್ಟೇ ವ್ಯತ್ಯಾಸ. ಅದಕ್ಕೋಸ್ಕರ ಇದಕ್ಕೆ ಒಂದು ವರ್ಡ್ ಉಪಯೋಗಿಸ್ತಾರೆ. ಅದಕ್ಕೆ ಇಲ್ಲಿ ಯಾರಾದ್ರೂ ಗೊತ್ತಾ ನಿಮ್ಗೆ ಯಾವ ವರ್ಡನ್ನ? ಕಾಣುವವನಿಗೆ ಲೋಪವಿಲ್ಲ, ನೋಡುವವನು ಇಲ್ಲ ಅಂತ ಹೇಳಕ್ ಬರಲ್ಲ, ಬೆಳಕಿಲ್ಲ ಅಂತ ಹೇಳಕ್ ಬರಲ್ಲ ಅಂತ. ಸೊ ಈ ರೂಮ್ನಲ್ಲಿ ಇವಾಗ ಈ ರೂಮ್ನಲ್ಲಿ ಎಲ್ಲವೂ ಬೆಳಗ್ತಾ ಇದ್ದೀವಿ ಅಂತ ಇವಾಗ ಇದೆ ಅಂತ ಇಟ್ಕೊಳ್ರಿ, ಎಲ್ಲ ಹೇಳ್ಬಿಡ್ತಾರೆ. ಒಂದು ರೂಮ್ನಲ್ಲಿ ಏನೇನು ಸಾಮಾನು ಇದೆ ಅಂತ ಹೇಳ್ಬಿಡ್ತಾರೆ. ಈಗ ನಾನು ಈ ಸಾಮಾನೆಲ್ಲ ಪಕ್ಕದ ರೂಮ್ಗೆ ಶಿಫ್ಟ್ ಮಾಡ್ಬಿಡ್ತೇನೆ, ಬೇರೆ ಕಡೆಗೆ. ಈಗ ನೀವೇನ್ ಹೇಳ್ತೀರಾ? ಆ ರೂಮ್ನಲ್ಲಿ ಏನು ಇಲ್ಲ ಅಂತ ಹೇಳ್ತೀರಲ್ವಾ? ಕರೆಕ್ಟೇ. ಹಾಗೆ ನಾವು ಮೊದಲು ಈ ವಿಚಾರಗಳು ತಿಳ್ಕೊಳಕ್ ಮೊದಲು, ಸ್ವಾಮಿ ಅಲ್ಲಿ ಏನಿದೆ ಸ್ವಾಮಿ ಅಂತೀವಿ. ನಮ್ಮ ಪ್ರಕಾರ ಅಲ್ಲಿ ಏನಿದೆ ಅಂತಂದ್ರೆ ಅಲ್ಲಿ ವಸ್ತುಗಳು ಇಲ್ಲ, ಲೈಟು ಇಲ್ಲ, ಏನು ಇಲ್ಲ ಅಂತ. ನೋಡೋನು ಇಲ್ಲ, ವಿಷಯನೂ ಇಲ್ಲ, ವಿಷಯನೂ ಇಲ್ಲ ಅಂತ ಅವನ ಅರ್ಥ ಅಲ್ಲಿ. ಆ ಅರ್ಥದಲ್ಲಿ ಅವನು ಹೇಳ್ತಾ ಇದ್ದ. ಬಟ್ ಈಗ ನಾವು ಹೇಳಬೇಕಾದ್ರೆ ನೋಡೋನಿದ್ದಾನೆ, ನೋಡಿಸಲ್ಪಡುವ ವಸ್ತುಗಳಿಲ್ಲ, ಸಬ್ಜೆಕ್ಟ್ ಇದ್ದಾನೆ, ಆಬ್ಜೆಕ್ಟ್ ಇಲ್ಲ, ವಿಷಯೀ ಇದ್ದಾನೆ, ವಿಷಯ ಇಲ್ಲ. ಹಾಗೆ ತಗೋಬೇಕು ನಾವು. ಅದಕ್ಕೋಸ್ಕರನೇ ಇಲ್ಲಿ ಆ ಅರ್ಥ ಹೇಳ್ತಾರೆ ಹೀಗೆ. ಸೊ ಏಕೆಂದರೆ ಸರ್ವಜ್ಞತ್ವ ಲಕ್ಷಣವಾದ ಪ್ರಜ್ಞೆ, ಇಲ್ಲಿ ಪ್ರಜ್ಞೆ ಅಂದ್ರೆ ಏನು? ಪ್ರಜ್ಞೆ, ಪ್ರಾಜ್ಞಾ ಅಂತ ಕರೆದ್ರಲ್ವಾ? ಆ ಪ್ರಜ್ಞೆಯು ಯಾವಾಗಲೂ ಅವನನ್ನ ಬಿಟ್ಟು ಅಗಲದೇ ಇರುತ್ತದೆಯೇ? ಅವನ್ ಇರೋದಕ್ಕೆ ಸಾಧ್ಯ ಇಲ್ಲ. ಈಗ ಆತ್ಮ ಇದ್ದಾನೆ, ಅರಿವಿಲ್ಲ ಅನ್ರಿ, ಬೆಳಗೋನಿಲ್ಲ ಅಂತ ಅನ್ರಿ, ನೋಡೋಣ. ಹೇಳ್ರಿ, ಯಾರಾದ್ರೂ ಹೇಳ್ರಿ. ಹೇಳಕ್ ಬರಲ್ಲ. ಆತ್ಮ ಇದ್ದಾನೆ, ಬೆಳಗೋನಿಲ್ಲ ಅಂತನ್ರಿ,
ಇರುವಿದೆ ಅರಿವಿಲ್ಲ ಅಂತನ್ರಿ, ಆನಂದ ಇಲ್ಲ ಅಂತನ್ರಿ, ಅಥವಾ ಒಂದಿಲ್ಲ ಅಂತನ್ರಿ, ಹೊಂದೋದಿಲ್ಲ. ಇದಕ್ಕೊಂದು ದೃಷ್ಟಾಂತ ಕೊಡ್ಬೇಕು ನೀವು. ಹೇಗೆ ಅಂತ, ಬೆಂಕಿದು ಹೆಂಗ್ ಕೊಡ್ತೀರಾ? ಬೆಂಕಿದು ಹಾ ಕೊಡಿ, ಯಾರು? ಬೆಂಕಿಲಿ ಶ್ರೀಧರ್ ಕೊಡಿ. ಸರ್, ಬೆಂಕಿಲಿ ಹಾ 3 ಗುಣಗಳು ಇರುತ್ತೆ. ಬೆಳಗು ಅಂದ್ರೆ ಬಿಸಿ ಇರುತ್ತೆ, ಆಮೇಲೆ ರೂಪ ಇರುತ್ತೆ, ಕೆಂಪಗಾಗಿರುತ್ತೆ. ಆಮೇಲೆ ಬೆಳಕು, ರೂಪ ಇರುತ್ತೆ, ಬಿಸಿ ಇರುತ್ತೆ, 3 ಇರುತ್ತೆ ಅದಕ್ಕೆ. ಸೊ ನಾವು ಒಂದನ್ನ ಇಟ್ಕೊಂಡು ಇಲ್ಲ ಅಂತ ಹೇಳಕ್ ಆಗದೇ ಇಲ್ಲ. ಬೆಂಕಿ ಅಂದ್ರೆ 3 ಇದ್ರಲೇಬೇಕು. ಹಾಗೆ ಆತ್ಮನಲ್ಲಿರುತ್ತೆ, ಆತ್ಮ ಸ್ವರೂಪಗಳು ಇದ್ದೇ ಇರುತ್ತೆ. ತಿಳ್ಕೊಳ್ಳೋನು ಅವನೇ ಇರೋದ್ರಿಂದ, ತಿಳ್ಕೊಂಡು ಬೇರೆ ಯಾರು ಇಲ್ಲ ಅನ್ನೋದು ನಮ್ಗೆ ಅಲ್ಲಿಲ್ಲ ಅಂತ ಹೇಳಕ್ ಆಗಲ್ಲ. ಅಷ್ಟೇ. ಕರೆಕ್ಟ್. ಆಮೇಲೆ ನೀವು ಅದನ್ನ ಗುಣ ಅಂತ ಕರೆದ್ರಿ. ಇಲ್ಲಿ ಆತ್ಮನ ಗುಣ ಅಂತ ಕರೀಬಹುದಾ? ಆತ್ಮನ ಗುಣ ಅಂತ ಗುಣಾತೀತ ಅವನು, ಬಟ್ ಸ್ವರೂಪ ಅಂತ ಹೇಳ್ಬೋದು ಅಷ್ಟೇ. ನಾವು ಸ್ವರೂಪ ಅಂತ ಹೇಳ್ಬೋದು. ಕರೆಕ್ಟ್. ಗೌಣದಿಂದ ಅದನ್ನ ಗುಣ ಅಂತಲೋ ಧರ್ಮ ಅಂತಲೋ ಕರಿಬಹುದು, ಗೌಣಾರ್ಥದಿಂದ. ನೀವು ಸ್ವಲ್ಪ ಯೋಚನೆ ಮಾಡಿದ್ರೆ ಆತ್ಮನು ನೀವೇ ಆನ್ಸರ್ ಕೊಟ್ರಿ, ಗುಣಾತೀತನ. ಹೋಗ್ಲಿ, ಅವನು ಧರ್ಮ ಅಂತ ಹೇಳ್ಬೋದಾ? ಅವನು ಧರ್ಮ ಅಧರ್ಮಗಳನ್ನ ಮೀರಿರೋನು. ಹೇಗಿದೆ? ನಚಿಕೇತನ್ ಇದನ್ನೇ ಕೇಳಿರ್ತಾನೆ, ಧರ್ಮಗಳನ್ನ ಮೀರಿದ್ರೂ ಇರಕ್ ಬರುತ್ತಾ ನನಗೆ ಅಂತಾನೆ, ಅಂದ್ರೆ ಆತ್ಮನಿಗೆ ಧಾರಾಳವಾಗಿ ಅಂತಾನೆ. ಪ್ರಾಣಗಳನ್ನ ಬಿಟ್ಟರು ಇರಕ್ ಬರುತ್ತೆ ಅಂತ ಕೊನೆಗೆ ಕೇಳ್ತಾನ ಅವನು. ಮನಸ್ಸನ್ನು ಬಿಟ್ಟರು ಇರಕ್ ಬರುತ್ತೆ. ಕೊನೆಗೆ ಪ್ರಾಣಗಳನ್ನ ಬಿಟ್ಟರು ಇರಕ್ ಬರುತ್ತಾ ಅಂತ ಕೇಳ್ತಾನ ಅವನು. ಅದರಿಂದ ಕಲ್ಪನಾ, ಸತ್ತೋಗಿರೋ ಶವದಲ್ಲಿ ಆತ್ಮ ಇರ್ತಾನೇನಮ್ಮ? ಇರ್ತಾನೆ. ಅಷ್ಟೇ ಬೇಕಾಗಿಲ್ಲ. ಇದು ಅರ್ಥ ಮಾಡ್ಕೋಬೇಕು ನಾವು. ಓಕೆ, ಹಿಂದೆ ಎಲ್ಲ ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಇದು ಹಾಗಾದ್ರೆ ಸತ್ತೋಗಿರೋ ಇದರಲ್ಲೇ ಆತ್ಮ ಇದ್ರೆ ಮತ್ತೆ ಅವನು ನೋಡೋದಿಲ್ಲ, ಕೇಳೋದಿಲ್ಲ, ಮೂಸೋದಿಲ್ಲ, ಮುಟ್ಟೋದಿಲ್ಲ. ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಏನು ಹೇಳಲ್ಲ. ಯಾಕಮ್ಮ ಕಲ್ಪನಾ? ಆತ್ಮನಿಗೆ ಯಾವ ಇದು ಇಲ್ವಲ್ಲ ಸರ್. ಗುಣಾತೀತ, ಅವನು ಸರ್ವವ್ಯಾಪಿ. ಯಾರಾದ್ರೂ ಸತ್ತೋಗಿರುವಾಗ ಪ್ರಾಣ ಹೋಗಿದೆ ಅಂತ ಹೇಳಿ ಹೊರ್ತು ಆತ್ಮ ಇದೆ ಇಲ್ಲ ಅಂತ ಹೇಳಲ್ಲ ಸರ್. ಇಲ್ಲಿ ಇನ್ಯಾರಾದ್ರೂ ಪಾಪ ಆಡ್ ಮಾಡ್ತೀರಾ? ಎಕ್ಸ್ಪ್ಲೈನ್ ಮಾಡ್ತೀರಾ? ಉಪಾಧಿಗಳು ಶಿಥಿಲವಾಗಿರುತ್ತೆ, ಅದಕ್ಕೆ ಅಲ್ಲಿ ಚೈತನ್ಯ ಇರಲ್ಲ, ಪ್ರಾಣ ಇರಲ್ಲ. ಪ್ರಾಣ ಮುಖಾಂತರ ಎಲ್ಲ ಇಂದ್ರಿಯಗಳು 19 ಮುಖಗಳು ಕಾರ್ಯ ಸ್ಟಾರ್ಟ್ ಆಗತ್ತಲ್ಲಿ. ಯಾವಾಗ ಪ್ರಾಣ ಇರೋದು ಶಿಥಿಲಗೊಂಡಿರುತ್ತದೆ ದೇಹ, ಅದಕ್ಕೆ ಅಲ್ಲಿ ಆತ್ಮ ಇರ್ತಾನೆ. ಅಲ್ಪ ಇದಾಗಲ್ಲ, ಅದು ಪ್ರೊಜೆಕ್ಟ್ ಆಗಲ್ಲ, ಆತ್ಮನ ಪ್ರಭಾವಿಸಲ್ಲ ಅಷ್ಟೇ, ಅದು ಪ್ರಭಾವ ಇರಲ್ಲ. ಅಷ್ಟೆಲ್ಲ ಅದಕ್ಕೆ ನಿದ್ದೆಯಲ್ಲಿ ನೀವು ಕೇಳ್ರಿ, ಏನಾದರೂ ಆನ್ಸರ್ ಮಾಡ್ತಾನೆ ಅವನು. ಡೀಪ್ ಸ್ಲೀಪ್ ಬಂದಿದ್ದಾಗ ಅವನು, ಅಥವಾ ಅನಾಸ್ತೀಶೆ ಕೊಟ್ಟಾಗ ನೀವು ಒಂದು ಕಣ್ ತೆಗೀರಿ ಅಂತನ್ರಿ, ಆಮೇಲೆ ಅವನು ಮಾತಾಡ್ರಿ, ಪ್ರಶ್ನೆ ಕೇಳ್ರಿ, ನಿಮ್ಮ ಹೆಸರೇನು ಅಂತ ಕೇಳ್ರಿ, ಅಲ್ಲಿ ನೀವು ಆತ್ಮ ಅಂತನ್ರಿ, ಅಲ್ಲಿ ಆತ್ಮನಾಗಿರ್ತಾನೆ, ನೀವು ಆತ್ಮ ಅನ್ರಿ. ಆತ್ಮ ಅಂದಿದ ತಕ್ಷಣ ಮಾತಾಡ್ಬೇಕಲ್ಲ. ಎಲ್ಲಿ ಮಾತಾಡ್ತಾನೆ? ಯಾಕೆ? ಇನ್ಸ್ಟ್ರೂಮೆಂಟ್ ಸ್ವಿಚ್ ಆಫ್. ಅಲ್ಲಿ ಪ್ರಾಣ ಇದೆ, ಶವದಲ್ಲಿ ಪ್ರಾಣವೂ ಇಲ್ಲ. ಇಲ್ಲಿ ಪ್ರಾಣ ಅಂತಂದ್ರೆ ಏನದು? ಆತ್ಮನ ಇನ್ಸ್ಟ್ರೂಮೆಂಟ್ ಇಲ್ಲ ಸರ್, ಪ್ರಾಣ ಮೀರಿರೋನು ಆತ್ಮ, ಪ್ರಾಣನೂ ಮೀರಿರ್ತಾನೆ ಆತ್ಮ. ಅಂದ್ರೆ ಇನ್ಸ್ಟ್ರೂಮೆಂಟ್ ಅಂತ ತಾನೆ ನಿಮ್ ಪ್ರಕಾರ? ಆ ಇನ್ಸ್ಟ್ರೂಮೆಂಟ್ಗಳು ಎಲ್ಲಾನೇ ಇದೆ. ಇವಾಗ ಕರ್ಮೇಂದ್ರಿಯಗಳು ಇನ್ಸ್ಟ್ರೂಮೆಂಟು, ಜ್ಞಾನೇಂದ್ರಿಯಗಳು ಇನ್ಸ್ಟ್ರೂಮೆಂಟು, ಅಂತಃಕರಣವು ಇನ್ಸ್ಟ್ರೂಮೆಂಟು, ಪ್ರಾಣವು ಇನ್ಸ್ಟ್ರೂಮೆಂಟ್ ಆಯ್ತು. ಮತ್ತೇನ್ ವ್ಯತ್ಯಾಸ ಎರಡಕ್ಕೂ? ಎಲ್ಲ ಇನ್ಸ್ಟ್ರೂಮೆಂಟ್ಸೇ ಆಯ್ತು.
ಈಗ ಬೇರೆ ಇನ್ಸ್ಟ್ರೂಮೆಂಟ್ಸ್ ಇಲ್ಲದೆ ಇದ್ರೂ ಅವನು ಮಾಡ್ತಾನೆ. ಇವಾಗ ಒಬ್ಬ ಕುರುಡ ಆಗಿರ್ಬೋದು, ಕುರುಡ ಆಗಿರ್ಬೋದು, ಹುಟ್ಟ ಕೈ ಕಾಲು ಯಾವುದೂ ಇಲ್ಲದೆ ಇರ್ಬೋದು, 4 ಇಲ್ಲದೆ ಇರ್ಬೋದು, ಎಲ್ಲ ಆಗ್ತಾ ಇದೆ. ಆದ್ರೆ ಅಲ್ಲಿ ಯಾಕಾಗಲ್ಲ? ಇಲ್ಲಿ ಸರ್ ಇದರಲ್ಲಿ ಶವದಲ್ಲಿ ಸಂಚರಿಸಕ್ಕಾಗಲ್ಲ, ಪ್ರಾಣ ಸಂಚರಿಸಕ್ಕಾಗಲ್ಲ. ಅದು ಸಂಚರಿಸಬೇಕಾದ್ರೂ ಅದರ ಪ್ರೇರಣೆ ಬೇಕು, ಆತ್ಮನ ಪ್ರೇರಣೆನೇ ಬೇಕು. ಪ್ರಾಣಗಳಿಗೂ ಸಂಚರಿಸಿ ಎಲ್ಲ ಇಂದ್ರಿಯಗಳು ಹೋಗಕ್ಕೂ ಬೇಕು, ಅವನೇ ಬೇಕು ಅಲ್ಲಿ. ಸೊ ಅದಕ್ಕೆ ಅಲ್ಲಿ ನಿಮ್ಗೆ ಅವನು ಪ್ರೇರಣೆ ಕೊಡಬೇಕು. ಆತ್ಮ ಪ್ರೇರಣೆ ಆದ್ರೆ ಮಾತ್ರನೇ ಚಲಿಸೋದು. ಪಾಪ ಇದು ನೀವು ಯಾರು ಉತ್ತರ ಕೊಡಕ್ ಬರಲ್ಲ. ಇದು ಪಾಪ ನಿಮ್ಗೆ ಬೇರೆ ಪುಸ್ತಕಗಳು ಆಗಿಲ್ಲ. ಪ್ರಾಣನೇ ಮುಖ್ಯ ಸರ್. ಎಲ್ಲಾ ಇಂದ್ರಿಯಗಳಿಗಿಂತ ಪ್ರಾಣ ಸಂಚಾರ ಇಲ್ಲದೆ ಇದ್ರೆ ಇಂದ್ರಿಯಗಳೆಲ್ಲ ಅದು ತನ್ನ ಚೈತನ್ಯನ ಕಳ್ಕೊಂಡ್ಬಿಡುತ್ತೆ, ತನ್ನ ಶಕ್ತಿಯನ್ನ. ಅದರಿಂದನೇ ಪ್ರಾಣನೇ ಮುಖ್ಯ ಅಂತ. ಎಲ್ಲಾ ಇಂದ್ರಿಯಗಳು ನಾನ್ ಮುಖ್ಯ, ನಾನ್ ಮೇಲು ಅಂದಾಗೆ ಅವಾಗ ಪ್ರಾಣನೇ ಅಂತ ಬ್ರಹ್ಮದೇವ್ರ ಹತ್ರಕ್ಕೆ ಹೋಗ್ತಾರೆ ಅಂತ ಒಂದ್ ಕತೆ ಹೇಳ್ತೀವಲ್ಲ ಸರ್, ಪ್ರಾಣನೇ ಮುಖ್ಯ ಅಂತ. ಹೇಳಿ ಆ ಕತೆ ಹೇಳಿ. ಬಟ್ ಇಲ್ಲಿ ಒಂದ್ ನಿಮಿಷ, ಆ ಚೈತನ್ಯ ಇಲ್ಲ ಅಂತಂದ್ರೆ ಇವಾಗ ಪ್ರಾಣಗಳಿಂದ ಬರ್ತಾ ಇದೆಯಾ ಇಂದ್ರಿಯಗಳಿಗೆ ಚೈತನ್ಯ? ಆ ಪ್ರಾಣನಿಗೂ ಹಿಂತಡಿಕೆಯಾಗಿರೋದು ಆತ್ಮನು ಅಂತ ಸರ್. ಅಲ್ಲಿಗೆ ಚೈತನ್ಯ ಬರ್ತಾ ಇರೋದು ಆತ್ಮನಿಂದಲೇ. ಆತ್ಮನ್ನೇ ಚೈತನ್ಯ ಅನ್ನೋದು. ಪ್ರಾಣಗಳನ್ನ ಚೈತನ್ಯ ಅಂತ ನೀವು ಹೇಳಿದ್ರು ಗೌಣ ಅರ್ಥ. ಬಟ್ ಹಾಗಾದ್ರೆ ನೀವು ಅವು ಇನ್ಸ್ಟ್ರೂಮೆಂಟ್ ಆಯ್ತು, ಇವು ಇನ್ಸ್ಟ್ರೂಮೆಂಟ್ ಆಯ್ತು. ನೀವು ಆ ಕತೆ ಹೇಳಿ, ಅವ್ರಿಗೆ ಅರ್ಥ ಆಗುತ್ತೆ. ಶಾರ್ಟ್ ಆಗಿ ಹೇಳ್ಬೇಕು, ನಮ್ಮ ಕತೆ ಎಲ್ಲ ಇಂಪಾರ್ಟೆಂಟ್, ಇಲ್ಲಿ ಮುಂದಕ್ಕೆ ಹೋಗ್ಬೇಕು. ನಾನು ಹೇಳಿ. ಎಲ್ಲ ಇಂದ್ರಿಯ ನಾನ್ ಮುಖ್ಯ ಅಂತ ಬ್ರಹ್ಮದೇವನ ಹತ್ರ ಓದ್ವಂತೆ. ಎಲ್ಲಾ ಇಂದ್ರಿಯಗಳು ಇವು ನಾನು ಮುಖ್ಯ ಅಂತ. ಅದಕ್ಕೆ ಬ್ರಹ್ಮದೇವ, ನೀವ್ ಒಬ್ಬೊಬ್ರೇ ಶರೀರನ ಬಿಟ್ಟೋಗ್ರಿ, ಅವಾಗ ಶರೀರ ಇಲ್ದಂಗಾದ್ರೆ ಅದು ಮುಖ್ಯ ಅಂತ ಹೇಳ್ತಾನೆ. ಕಣ್ಣು ತನ್ನ ಕೆಲ್ಸನ ನಿಲ್ಸುತ್ತೆ, ಮನುಷ್ಯ ಬದುಕಿರ್ತಾನೆ, ಚೆನ್ನಾಗೇ ಇರ್ತಾನೆ. ಕಿವಿ ಕೇಳ್ಸೋ ಕೆಲ್ಸನ ನಿಲ್ಲಿಸ್ಬಿಡುತ್ತೆ, ಅವಾಗೂ ಇರ್ತಾನೆ. ಆಮೇಲಿಂದ ಚರ್ಮ ತನ್ನ ಕೆಲ್ಸನ ನಿಲ್ಸುತ್ತೆ, ಅವಾಗೂ ಇರ್ತಾನೆ. ಎಲ್ಲಾ ಇಂದ್ರಿಯಗಳು ಬಿಟ್ಟೋದ್ರು ಮನುಷ್ಯ ಇರ್ತಾನೆ. ಆದ್ರೆ ಪ್ರಾಣನ ಬಿಟ್ಟೋಗ್ತೀನಿ ಅಂತ ಹೇಳೋಷ್ಟೊತ್ತಿಗೆ ಅವೆಲ್ಲ ತಮ್ಮ ಶಕ್ತಿನ ಕಳ್ಕೊಂಡ್ಬಿಡ್ತವೆ. ಅದಕ್ಕೆ ಪ್ರಾಣನ ಮುಖ್ಯ, ಎಲ್ಲಾ ಇಂದ್ರಿಯಗಳಲ್ಲೂ ಪ್ರಾಣನೇ ಮುಖ್ಯ ಅಂತ ಗೊತ್ತಾಗ್ತದೆ. ಸೊ ಯಾವಾಗ ಒಂದೊಂದೇ ಬಿಟ್ಟಾಗ ಏನು ಆಗ್ಲಿಲ್ಲ, ಎಲ್ಲ ಮಾಮೂಲಿಯಾಗಿ ನಡೀತಾ ಇತ್ತು. ಊಟ ತಿನ್ನೋದು ಮಾಡೋದು. ಅವನು ಕುರುಡನಾಗಿರ್ಬೋದು, ಕಿವಿ ಕೇಳದೆ ಇರ್ಬೋದು, ಮಾತಾಡದೆ ಇರಬಹುದು, 2 ಕೈಗಳು 2 ಕಾಲುಗಳು ಇಲ್ಲದೆ ಇರ್ಬೋದು. ಆದರೂ ಕೂಡ ಅಲ್ಲಿ ಅವನು ಡೈಜೆಷನ್ ಪ್ರತಿಯೊಂದು ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಇವರೆಲ್ಲ ಬಿಟ್ಟೋದಾಗಲೂ ಕೂಡ ಏನೂ ಆಗಲಿಲ್ಲ, ಹಾಗೆ ಒಳ್ಳೆ ಗುಂಡ್ಕಲ್ ಇದ್ದಂಗಿತ್ತು. ಅವಾಗ ಕೊನೆಗೆ ಪ್ರಾಣ ನಾನು ಬಿಟ್ಟು ಹೋಗ್ತೀನಪ್ಪ ನೋಡೋಣ ಅಂತ ಹೇಳಿ ಪ್ರಾಣ ಬೀಡಕ್ ಶುರುವಾಯ್ತೋ ಇಲ್ವೋ, ಎಲ್ಲ ವಿಧ ಅಂತ ಒದ್ದಾಡಂಗಾಗೋಯ್ತಂತೆ. ಅರ್ರೆ ನೀನು ಹೋಗ್ಬೇಡ, ನೀನು ಹೋಗ್ಬಿಟ್ರೆ ನಮಗೂ ಅಸ್ತಿತ್ವ ಇಲ್ಲ ಅಂತ ಹೇಳ್ತಂತೆ. ಆವಾಗ ಅವರೆಲ್ಲ ಕೇಳ್ಕೊಂಡು ನೀನೇನಪ್ಪ ನಮ್ಮೆಲ್ಲರಿಗಿಂತ ದೊಡ್ಡವನು ಅಂತ ಒಪ್ಕೊಂಡ್ರಂತೆ. ಯಾರು ದೊಡ್ಡವರು ಅಂತ ಇವ್ರು ಕಿತ್ತಾಡ್ತಾ ಇದ್ದಾರೆ. ಹಾಗೆ ಅದಕ್ಕೋಸ್ಕರ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾದ್ರೆ, ಮೊಬೈಲ್ನಲ್ಲಿ ಎಲ್ಲ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಈ ಪ್ರಾಣಗಳನ್ನ ಬಿಟ್ಟು ಮಿಕ್ಕಿರೋದೆಲ್ಲ ಇನ್ಸ್ಟ್ರೂಮೆಂಟ್ಸು. ಅದು ಇನ್ಸ್ಟ್ರೂಮೆಂಟ್ಸೇ. ಬಟ್ ಈ ಪ್ರಾಣ ಅನ್ನೋದು ಬ್ಯಾಟ್ರಿ ಇದ್ದಾಗೆ. ನಿಮಗೆ ಮೊಬೈಲ್ನಲ್ಲಿ ಎಲ್ಲ ಚೆನ್ನಾಗಿದೆ, ಬ್ಯಾಟ್ರಿ ಇಲ್ಲ, ಕೆಲಸ ಮಾಡೋಲ್ಲ. ಹೇಗಿದೆ ನೋಡ್ರಿ. ಅದಕ್ಕೋಸ್ಕರನೇ ಅಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಒಂದು 25-30 ವರ್ಷದವರು ಸತ್ತೋಗ್ತಾರೆ ಅಂತ ಇಟ್ಕೊಳ್ರಿ. ಈಗ ಪರಕಾಯ ಪ್ರವೇಶ ಮಾಡಕ್ ಗೊತ್ತಿದ್ರೆ ಆ ಶರೀರವನ್ನ ಬಿಟ್ಟು, ಒಬ್ಬನ ಕೈ ಕಾಲು ಏನೂ ಇಲ್ಲ ಅಂತ ಇಟ್ಕೊಳ್ರಿ, ಕೈ ಇಲ್ಲ, ಕಾಲಿಲ್ಲ, ಕಣ್ಣಿಲ್ಲ, ಕಿವಿ ಇಲ್ಲ, ಮಾತಾಡೋದಿಲ್ಲ, ಅವನು ಬೈ ಚಾನ್ಸ್ ಪರಕಾಯ ಪ್ರವೇಶ ಮಾಡಕ್ ಬಂದ್ರೆ ಅವನ ಶರೀರನ ಬಿಟ್ಟು ಅವನ ಸೂಕ್ಷ್ಮ ಶರೀರ ಬಂದು ಈ 25 ವರ್ಷದ ಒಳಗಡೆ ಸೇರ್ಕೊಂಡ್ರೆ ಮತ್ತೆ ಅದು ಮಾಮೂಲಿ ಚೆನ್ನಾಗಿ ಕೆಲಸ ಮಾಡಕ್ ಶುರು ಮಾಡ್ಬೋದು. ಇಷ್ಟೇ ಇನ್ಸ್ಟ್ರೂಮೆಂಟ್ಸ್. ಅಲ್ಲಿ ಬ್ಯಾಟ್ರಿ ಇರಲಿಲ್ಲ, ಬ್ಯಾಟ್ರಿ ಒಂದು ಚೇಂಜ್ ಮಾಡಿದ್ವಿ, ಎಲ್ಲ ನಡೀತಾ ಇದೆ. ಈಗ ಬ್ಯಾಟ್ರಿ ಇದೆ, ಮೊಬೈಲ್ನಲ್ಲಿ ಎಲ್ಲ ಇದೆ, ಬ್ಯಾಟ್ರಿನೇ ಇದೆ. ಈಗ ಅದರ ಆಡಿಯೋ ಕೆಲಸ ಮಾಡ್ತಾ ಇಲ್ಲ, ವಿಡಿಯೋ ಕೆಲಸ ಮಾಡ್ತಾ ಇಲ್ಲ, ಅಷ್ಟು ಸ್ಪೇರ್ ಪಾರ್ಟ್ ಹಾಕ್ತಾರೆ. ಹಾಗೆ ಬ್ಯಾಟ್ರಿನೇ ಇಲ್ಲದೆ ಇದ್ರೆ ಯಾವ್ದು ಚೇಂಜ್ ಮಾಡ್ತೀರಪ್ಪ? ಹೀಗೆ ನಾವು ಅರ್ಥ ಮಾಡ್ಕೊಂಡ್ರೆ ತುಂಬ ಸುಲಭವಾಗಿ ಅರ್ಥ ಆಗುತ್ತೆ. ಇಷ್ಟು ಸಾಕು. ಆ ಸಂಬಂಧಕ್ಕೆ ಬಂದು ಇದಕ್ಕೆ ಸ್ವಲ್ಪ
ವಿಚಾರ ಮಾಡುತ್ತಾರೆ. ಬನ್ನಿ, ಇಲ್ಲಿ ಪ್ರಾಯೇಣ ಅಗ್ನಃ. ಇನ್ನು ಕೆಲವರು ಇದನ್ನ ತಪ್ಪಾಗಿ ಅಭಿಪ್ರಾಯ ಮಾಡಿದ್ದಾರೆ. ಇದನ್ನ ನಾನು ಓದಿದ್ರೆ ಅರ್ಥ ಆಗುತ್ತೆ. ಇಲ್ಲ ಶ್ರೀಧರ್ ಅವರು ನೀವು ಹೇಳ್ತೀರಾ ಇದನ್ನು ಹೇಗೆ ತಪ್ಪು ಅಭಿಪ್ರಾಯ ಮಾಡಿದ್ದಾರೆ ಅಂತ. ಕೆಲವರು ಈ ಪ್ರಾಯೇಣ ಅಗ್ನಃ, ಈ ಕಾರಣಗಳಿಂದ ಪ್ರಾಜ್ಞಾ ಅಂದರೆ ನೋಡ್ರಿ, ಪ್ರಾಜ್ಞಾ ಅಂತಂದ್ರೆ ನಾವು ಇಲ್ಲಿವರೆಗೂ ಯಾವ ತರ ಮಾಡಿದ್ವಿ. ಈಗಿನವರು ತುಂಬಾ ಬುದ್ಧಿವಂತರಪ್ಪ, ಅವ್ರು ಹೇಗೆ ಅರ್ಥ ಮಾಡಿದ್ರು? ನೀವೇನಾದ್ರೂ ಹೇಳಿ ಬರುತ್ತಾ? ಪೇಜ್ ನಂಬರ್ ಎಷ್ಟು ಸರ್? ಪೇಜ್ ನಂಬರ್ 15. ನಂದ್ರಲ್ಲಿ PDF ನಲ್ಲಿ 65. ನಿಮ್ದು PDF ಅಲ್ಲ, 65 ತೆಗೀರಿ. ಇಲ್ಲ, ಬುಕ್ ಇದೆ ಸರ್. ಇವಾಗ ಬುಕ್ ಇದ್ರೆ ನಿಮ್ದು 15 ಅಥವಾ 16, 17 ಇರುತ್ತೆ ನೋಡ್ರಿ. 17. 17 ನೋಡಿ, ನೀವು 17 ನೋಡಿ ಅಥವಾ 15 ನೋಡಿ. ಇದನ್ನು ಯಾರಾದರೂ ಹೇಳ್ತೀರಾ? ಕೊನೆ 3 ಲೈನ್ನಲ್ಲಿ ಬೇಕಾದ್ರೆ ಓದ್ಕೊಂಡು ಹೇಳ್ರಿ. ಇವನ್ಗೆ ಜಾಸ್ತಿ ಶ್ರೀಧರ್ ಅವ್ರೆ, ನೀವು ಹೇಳ್ತೀರಾ ಅದನ್ನ? ಕೊನೆ 3 ಲೈನ್ ಮೊದಲೇ ನೀವು ಓದಿದ್ರೆ ಇವಾಗ ಹೇಳ್ಬಹುದು. ಈಗ ಓದ್ಕೊಂಡು ಹೇಳಿ, ನಿಮ್ಗೆ ಗೊತ್ತಿದ್ರೆ ಸಾಕು, ನನ್ಗೆ ಅರ್ಥ ಆಗ್ಬೇಕಷ್ಟೇ. ಎಲ್ರಿಗೂ ಪ್ರಾಜ್ಞೆ ಅಂದ್ರೆ ಪ್ರಾಯೇಣ ಅಜ್ಞ, ಬಹಳವಾಗಿ ಅಜ್ಞಾನ ಉಳ್ಳವನಿಂದ ಅರ್ಥವನ್ನು ತೆಗೆದು ಸುಸುಪ್ತ ಅಭಿಮಾನಿಯಾದ ಜೀವನು ಎಂದು ಕಲ್ಪಿಸಿರುವ ಈಚಿನ ವೇದಾಂತ ಗ್ರಂಥಗಳು ಮತ್ತು ಶ್ರುತಿಗೂ ಭಾಷೆಗೂ ವಿರುದ್ಧವೆಂದೇ ತಿಳಿಯಬೇಕಾಗಿದೆ. ಶ್ರುತಿಗೂ ಹೌದು ಸರ್, ಅದೇ ಶ್ರುತಿಗೂ ಭಾಷೆಗೂ ವಿರುದ್ಧವೇ ಆಗಿದೆ ಇದು ಅಂತ ಹೇಳ್ಬಿಟ್ಟು ಆಗಿದೆ. ಇಲ್ಲಿ ಶ್ರುತಿಗೆ ಭಾಷ್ಯಕ್ಕೆ ವಿರುದ್ಧವಾಗಿದೆ ಅಂದ್ರೆ ಅರ್ಥ ಏನು? ಫಸ್ಟ್ ಎತ್ಕೊಂತಾನೆ. ಅಜ್ಞಾನ ಉಳ್ಳವನು ಅಂತ ಅರ್ಥ ಇದೆಯಲ್ಲ ಸರ್, ಅಜ್ಞಾನ ಅಂತ ಉಳ್ಳವನು ಅಂತ, ಅದು ಅಲ್ಲ, ಅದು ಜ್ಞಾನಿನೇ, ಅದು ಅಜ್ಞಾನ ಅಲ್ಲ. ಅದು ಸುಷುಪ್ತದಲ್ಲಿ ಇರೋದಕ್ಕೆ, ಯಾಕಂದ್ರೆ ನಾವು ನಿದ್ದೆಲಿ ನಮ್ಗೇನು ಗೊತ್ತಾಗ್ತಾ ಇಲ್ಲ ಅಂತೀವಲ್ಲ, ಏನು ಗೊತ್ತಾಗ್ತಾ ಇಲ್ಲ ಅಂತ, ಅದು ಜ್ಞಾನ ಅಲ್ಲ, ಏನು ಇಲ್ಲ, ಅಜ್ಞಾನ ಅದು ಅಂತ, ಅದು ತಪ್ಪು ಅಂತ. ಅವನು ಪೂರ್ತಿ ಅಲ್ಲೇ ಇದ್ದಾನೆ ಅಂತ ಅಷ್ಟೇ ಸರ್. ಓಕೆ, ಇನ್ಯಾರಾದ್ರೂ ಆ್ಯಡ್ ಮಾಡ್ತೀರಾ? ಫಸ್ಟ್ ಎತ್ಕೊಂತಾನೆ. ಕೊನೆಯಲ್ಲಿ ನೀವು ಹೇಳಿದ್ರಿ ಈಚಿನ ವೇದಾಂತಿ ಗ್ರಂಥಿಗಳ ಮತವು ಶ್ರುತಿಗೂ ಭಾಷ್ಯಕ್ಕೂ ವಿರುದ್ಧ. ಅದನ್ನ ಫಸ್ಟ್ ಯಾರಾದ್ರೂ ಎಕ್ಸ್ಪ್ಲೇನ್ ಮಾಡಿ. ಶ್ರುತಿ ಅಂತಂದ್ರೆ ಏನು, ಭಾಷ್ಯ ಅಂತ ಅಂದ್ರೆ ಏನು? ಈ ವೇದಾಂತಕ್ಕೆ ಎಲ್ಲ ಭಾಷ್ಯ ಬರ್ದಿದ್ದಾರಲ್ಲ ಸರ್, ಉಪನಿಷತ್ತಿಗೆ ಇದಕ್ಕೆಲ್ಲ ಮತ್ತೆ ಅದಕ್ಕೆಲ್ಲ ಭಾಷ್ಯ ಬರ್ದಿದ್ದಲ್ಲ, 10 ಉಪನಿಷತ್ತುಗಳಿಗೆ ಸೂತ್ರ ಭಾಷ್ಯ, ಇದಕ್ಕೆಲ್ಲ ಅದಕ್ಕೆ ವಿರುದ್ಧವಾಗಿದೆ. ಇಲ್ಲಿ ಜೀವನ ಹೇಳ್ತಾ ಇದ್ದಾರೆ ಅಂತ ಅವರು ತಪ್ಪಾಗಿ ತಿಳ್ಕೊಂಬಿಟ್ಟಿದ್ದಾರೆ. ಅಜ್ಞಾನ ಇದ್ದಾನೆ ಇಲ್ಲಿ ಜೀವನಿಗೆ ಅಂತ ಅವರು ಸುಷುಪ್ತಿ ಅಭಿಮಾನಿಯಾದ ಜೀವನ್ನೇ ಅಂತ ಹೇಳ್ತಾ ಇದ್ದಾರೆ ಅಂತ. ಅದರಿಂದ ಇದು ಒಂದದಿಲ್ಲ ಅಂತ. ಅಲ್ಲಿಗೆ ಭಾಷ್ಯಗಳನ್ನ ಬರೆದವ್ರು ಯಾರು? ಶಂಕರಾಚಾರ್ಯ. ಅದು ಭಾಷ್ಯ ಆಯ್ತು. ಶ್ರುತಿಗೂ ಅಂತಾನು ಹೇಳ್ತಾ ಇದ್ದಾರೆ. ಇಲ್ಲಿ ಶ್ರುತಿ ಅಂದ್ರೆ ಯಾವುದು? ವೇದಗಳು ಶಾಸ್ತ್ರ. ಇಲ್ಲಿ ಯಾವ್ದು ನಮ್ಗೆ? ಏಷಃ ಸರ್ವೇಶ್ವರಃ ಸರ್ವಜ್ಞಃ ಏಷಃ ಅಂತರ್ಯಾಮಿ ಅಂತಿದೆ, ಆದ್ರೆ ಭಾಷ್ಯದಲ್ಲಿ ಹಂಗಿದೆ, ಅದಕ್ಕೆ ವಿರುದ್ಧವಾಗಿದೆ ಅಂತ ಈಗಿನ ವೇದಾಂತಿಗಳು ಹೇಳ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಉಪನಿಷತ್ತು ತಗೋಬೇಕು. ಮಾಂಡಿಕ್ಯ ಉಪನಿಷತ್ತು ಅಂದ್ರೆ ಅದನ್ನ ಅವ್ರೇನಂತ ಕರೆದ್ರು? ಶ್ರುತಿ ಅಂತ ಕರೆದ್ರು. ಇನ್ನ ಭಾಷ್ಯ ಮಾತ್ರ ಅಲ್ಲ, ಈವನ್ ಕಾರಿಕೆಗಳಲ್ಲೂ ಕೂಡ ಗೌಡಪಾದರು ಹಂಗೆ ಹೇಳಿಲ್ಲ. ಹೇಗಿದೆ? ಸೂತ್ರ ಭಾಷೆಯಲ್ಲಿ ಎಲ್ಲೂ ಹೇಳಿಲ್ಲ, ಭಗವದ್ಗೀತೆಯಲ್ಲಿ ಹೇಳಿಲ್ಲ, 10 ಉಪನಿಷತ್ತುಗಳಲ್ಲಿ ಹೇಳಿಲ್ಲ. ಇಲ್ಲಿ 10 ತಗೋಬಹುದು. ಇಂಪಾರ್ಟೆಂಟ್ ಆಗಿ ಮಾಂಡಿಕ್ಯ ಉಪನಿಷತ್. ಈಗ ತಾನೇ ಪ್ರಾಜ್ಞಾ ಅಂತಂದ್ರೆ ಏನ್ ಹೇಳಿದ್ರಪ್ಪ? ನಾವು ಇಷ್ಟೊತ್ತು ನಾವು ಚಿಂತನೆ ಮಾಡಿದ್ವಿ. ಆ ಶವದಲ್ಲೂ ಕೂಡ ಆನಂದ ಆತ್ಮ ಇದ್ದಾನೆ, ಆದ್ರೆ ಮಾತಾಡೋದಿಲ್ಲ. ಯಾಕೆ ಅಂತಂದ್ರೆ ಇನ್ಸ್ಟ್ರೂಮೆಂಟ್ಸ್ ಇಲ್ಲ. ಈಗ ಕಲ್ನಲ್ಲಿ ಆತ್ಮ ಇಲ್ವಾ? ಇದ್ದಾನೆ. ಎಲ್ಲಿ ಮಾತಾಡ್ಲಿ ನೋಡೋಣ. ಯಾಕೆ? ಆತ್ಮ ಇದ್ದಾನಲ್ಲ ಸ್ವಾಮಿ, ಮಾತಾಡ್ಲಿ. ಶವದಲ್ಲಿ ಇಲ್ಲ, ಮಾತಾಡಕ್ಕಾಗಲ್ಲ. 2 ಈಕ್ವಲ್ಲೇ. ಇಲ್ಲೂ ಇನ್ಸ್ಟ್ರೂಮೆಂಟ್ಸ್ ಕೆಲಸ ಮಾಡ್ತಾ ಇಲ್ಲ, ಅಥವಾ ಇದೆ ಕೆಲಸ ಮಾಡ್ತಾ ಇಲ್ಲ. ಅಲ್ಲಿ ಕಲ್ನಲ್ಲಿ ಅಲ್ಲಿ ಇನ್ಸ್ಟ್ರೂಮೆಂಟ್ಸೇ ಇಲ್ಲ.
ಕಲ್ಲಿನಲ್ಲಿ ಯಾವ ಇನ್ಸ್ಟ್ರೂಮೆಂಟ್ಸು ಇಲ್ಲ. ಹಾಗಾದ್ರೆ ಗಿಡಗಳಲ್ಲಿ ಇನ್ಸ್ಟ್ರೂಮೆಂಟ್ಸ್ ಇದೆಯಲ್ಲ, ಸಾರಿ ಪ್ರಾಣ ಇದೆಯಲ್ಲ, ನಿಮ್ಮ ಮೊಬೈಲ್ ಇದೆಯಲ್ಲ, ಮತ್ತೆ ಮಾತಾಡ್ಲಿ. ಸ್ವಲ್ಪ ನಾನು ಕೇಳ್ತೀನಮ್ಮ, ಗಿಡದಲ್ಲಿ ಪ್ರಾಣ ಇದೆಯಲ್ಲಮ್ಮ, ಯಾಕಮ್ಮ ಮಾತಾಡೋದಿಲ್ಲ, ಯಾಕಮ್ಮ ನೋಡೋದಿಲ್ಲ, ಯಾಕಮ್ಮ ಯೋಚನೆ ಮಾಡೋದಿಲ್ಲ? ಪ್ರಶ್ನೆ ಕೇಳ್ತಾ ಇದೆ. ಕಲ್ಪನಾ, ಪ್ರಾಣ ಇದೆ, ನೀವೇನು ಹೇಳಿದ್ರಿ ಪ್ರಾಣ ಇಲ್ಲ ಅಂತ. ಆಯ್ತು, ಪ್ರಾಣ ಇದೆ. ಯಾರಾದ್ರು ಬೇರೆಯವರು? ಉಪಾಧಿಗಳಿಲ್ಲ ಸರ್. ಅಲ್ಲಿ ಇನ್ಸ್ಟ್ರೂಮೆಂಟ್ಸ್ ಇಲ್ಲ. ಪ್ರಾಣವು ಉಪಾಧಿಯೇ, ಇನ್ಸ್ಟ್ರೂಮೆಂಟ್ಸ್ ಇಲ್ಲ. ಇನ್ಸ್ಟ್ರೂಮೆಂಟ್ಸ್ ಅಂತಂದ್ರೆ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು. ಈವನ್ ಗಿಡಗಳಲ್ಲಿ ಅಂತ ಮನಸ್ಸು ಇದೆಯಾ ಇಲ್ವಾ? ಪ್ರಶ್ನೆ. ಇದೆ ಸರ್, ಇದೆ. ಹೇಗೆ ಹೇಳ್ತೀರಾ? ಒಂದು ಎಕ್ಸ್ಪರಿಮೆಂಟ್ ಮಾಡಿದ್ದಾರೆ. ಸಂಗೀತ ಹಾಕ್ಬಿಟ್ಟು ಒಂದು ಎಕರೆ ಭೂಮಿಯಲ್ಲಿ ಈ ತರ ಬೆಳೆದು ಒಂದ್ ಕಡೆ ಸಂಗೀತ ಇಲ್ದಿರಾ ಸಂಗೀತದಲ್ಲಿ ಹಾಕಿರೋದ್ರಲ್ಲಿ ಚೆನ್ನಾಗಿ ಬೆಳೆ ಬಂತು ಅಂತೆಲ್ಲ ಪ್ರೂವ್ ಮಾಡಿದಾರಲ್ಲ ಸರ್. ನೋಡ್ರಿ, ಇನ್ನೇನ್ ಬೇಕು? ಹಸುಗಳಿಗೆ ಪ್ರೂವ್ ಮಾಡಿದ್ದಾರೆ. ಒಂದು ಕಡೆ ಹಸುಗಳಿಗೆ ಸಂಗೀತ ಹಾಕ್ರಿ, ಬರೀ ಸಂಗೀತ ಹಾಕಿ ಹಾಲು ಹಿಂಡ್ರಿ. ಇನ್ನೊಂದು ಕಡೆ ಹಾಕ್ಬಿಡ್ರಿ, ಒಂದು 10, 15, 20 ಹಸುಗಳು, ಇಲ್ಲಿ 20 ಹಸುಗಳು, ದೂರ ಆ ಹಾಲು ಜಾಸ್ತಿ ಕೊಡೋದು ನೋಡಿದ್ದಾರೆ. ಮತ್ತೆ ಆ ಗಿಡಗಳು ಬೆಳೆಸೋ ಇದನ್ನ ಎಕ್ಸ್ಪರಿಮೆಂಟ್ ಮಾಡಿದ್ದಾರೆ. ಅಲ್ಲಿಗೆ ಮನಸ್ಸಿಲ್ಲದೆ ಇದ್ರೆ ಗಿಡಗಳಿಗೆ ಅರ್ಥ ಆಗತ್ತಾ? ಅಲ್ಲಿಗೆ ಕಲ್ಲಿನಲ್ಲೂ ಪ್ರಾಣ ಇದೆ ಅಂತ ಆಯ್ತು. ಅಲ್ಲಿಗೆ ಪ್ರಾಣ ಇಲ್ಲ, ಆತ್ಮ ಇದ್ದಾನೆ ಅಂತ ಆಯ್ತು. ಅಲ್ಲಿ ಗಿಡಗಳಲ್ಲಿ ಪ್ರಾಣವೂ ಇದೆ, ಮನಸ್ಸಿದೆ ಅಂತ ಪ್ರೂವ್ ಮಾಡೋ ತರ ಆಗ್ಬಿಟ್ಟಿದೆ. ಏನಾದ್ರು ಇಟ್ಕೊಳ್ಳಿ, ಮುಂದಕ್ಕೆ ಬರ್ತಾರೆ. ಈಗಲೇ ಪ್ರೂವ್ ಆಗಿದೆಯಲ್ಲ, ಮತ್ತಿನ್ನೇನು ಬೇಕು? ಈ ದೃಷ್ಟಿಯಿಂದ ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ಗುರುಗಳಾದ ಮುಕುಂದೂರ್ ಸ್ವಾಮಿಗಳು ಆ ಗಿಡಗಳನ್ನ ಮಾತಾಡ್ತಾ ಇದ್ದಿದ್ದು ನೋಡ್ಬೇಕು, ನಾವು ನೆನ್ಸ್ಕೋಬೇಕು. ಒಂದಕ್ಕೊಂದು ಇಂಟರ್ ಕನೆಕ್ಷನ್ ಹೇಗಿರುತ್ತೆ ಅಂತ. ಅಲ್ಲಿ ಗಿಡಗಳನ್ನ ಹೋಗ್ತಾ ಇದ್ರೆ ಯಾರಾದ್ರೂ ನೀವ್ ಹೇಳ್ರಿ, ನೀವು ಮಾತಾಡಬೇಕು, ಯಾರಾದ್ರೂ ಹೇಳ್ರಿ, ಅದು ಗೊತ್ತಿದ್ರೆ. ಆ ಗಿಡದ ತುಂಬಾ ಹೂವ ಬಿಟ್ಟಿದೆ. ಅಲ್ಲಲ್ಲೇ ನೀನ್ ಎಷ್ಟು ಸಂತೋಷವಾಗಿದೀಯಾ, ನಾನೊಂದು ಹೂವ ತಗೊಂಡ್ಲೇನಪ್ಪ ನಿನ್ನ ಹತ್ರ, ನನ್ ಪೂಜೆಗ್ ಬೇಕು ಅಂತ ಕೇಳಿ ಒಂದ್ ಗಿಡ ಏನಾದ್ರು ಬಾಡೋಗ್ಬಿಟ್ಟಿದೆ. ಅಯ್ಯೋ ಇವತ್ ನೀನ್ ನೀರ್ ಕುಡ್ದಿಲ್ವಾ, ತಡಿ ನಿನ್ಗೆ ನೀರ್ ಹಾಕ್ತೀನಿ, ನೀರ್ ಕುಡಿ, ಚೆನ್ನಾಗಿ ತೃಪ್ತಿಯಾಗಿರು ಅಂತ ಒಂದೊಂದು ಗಿಡದ ಹತ್ರನು ಈ ತರ ಮಾತಾಡ್ತಾ ಇದ್ರು. ಹಾಕೊಳ್ರಿ. ನಿಜವಾಗ್ಲೂ ಬ್ರಹ್ಮಜ್ಞಾನಿಗೆ ಎಲ್ಲರನ್ನೂ ನೋಡಿದ್ರು ಕೂಡ ಅವನು ನಾನೇ ಅಲ್ಲಿರೋದು ಅಂತ. ಇಲ್ಲಿ ಎಷ್ಟೊಂದು ಬಾಡೋಗಿದ್ಯಲ್ಲಪ್ಪ, ನಿನ್ ಹೂವು ಬೇಡ ಕಣೋ, ಪಾಪ ನೀನ್ ತುಂಬಾ ಬಾಡಬ, ಬೇಡ ಕಣೋ ಅಂತ ಹೇಳೋದು, ಅದಕ್ಕೆ ನೀರು ಹಾಕೋದು, ಕುಡಿ ಕುಡಿ ಅಂತ. ಇನ್ನೊಂದು ಇಲ್ಲಿ ನೀನ್ ಎಷ್ಟೊಂದು ಹೋಗ್ತಾ ಇದ್ಯಲ್ಲೋ, ಶಿವನ್ ತಲೆ ಮೇಲೆ ಒಂದೇ ಒಂದು ಹೂವು ತಗೊಂತೀನಿ ಕಣೋ, ನಿನ್ ಎಷ್ಟೊಂದು ಇದೆಯಾ ನಿನ್ನ ಹತ್ರ, ಅದು ನನಗಲ್ಲ ಕಣೋ, ಶಿವನ್ ತಲೆ ಮೇಲೆ ಇಡಕ್ಕೆ. ಅಬ್ಬಾ, ಮಕ್ಕಳನ್ನ ಮಾತಾಡುವಂಗೆ ಮಾತಾಡ್ತಾ ಇದ್ರೆ ಅರ್ಥ ಏನು? ಅವ್ರಿಗೆ ಯಾವ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ, ನಾವು ಯಾವ ದೃಷ್ಟಿಯಿಂದ ನೋಡ್ತೇವೆ? ಜಸ್ಟ್ ಈ ತತ್ವದಲ್ಲಿ ನಿಲ್ಲಿ ಬಿಡ್ರಿ. ಇದು ಅರ್ಥ ಆಗಿದ ತಕ್ಷಣ ಗಿಡಗಳ ಹತ್ರ ಹೋಗಿದ್ದಾಗ ಹೂವು ಕೇಳುವಾಗ ಫಸ್ಟ್ ಜ್ಞಾಪಕ ಬರುತ್ತೆ. ಇದು ಆ ಮರ ಹತ್ತವರು, ತೆಂಗಿನ ಮರ ಹತ್ತವರು. ನಮ್ಮ ದೇಶಕ್ಕೂ ಬೇರೆ ದೇಶಕ್ಕೂ ವ್ಯತ್ಯಾಸ ನೋಡ್ರಿ. ನಮಸ್ಕಾರ ಮಾಡಿ ಅವನು ಹತ್ತುತ್ತಾನೆ, ಹೆಂಗಿದೆ ನೋಡ್ರಿ, ಅವನು ಸತ್ತೋಗ್ತಾನಂತ ಭಯ ಅದ್ ಬೇರೆ. ಹೇಗಿದೆ ಇದು ನಮ್ಮ ಪದ್ಧತಿ. ಪ್ರತಿಯೊಂದರಲ್ಲೂ ಪರಮಾತ್ಮನ ನೋಡೋದು. ಅದೇ ವಿಭೂತಿ ಉಪಾಸನೆ. ಭಗವದ್ಗೀತೆಯಲ್ಲಿ 7, 8 ಬಿಡ್ರಿ, 7, 9, 10, 11, 12, 10ರವರೆಗೂ ವಿಭೂತಿ ಉಪಾಸನೆ. ಎಲ್ಲಾ ತರಲ್ಲೂ ಪರಮಾತ್ಮ ಅಂತ ಭಾವನೆ ಮಾಡ್ಬೇಕು. ಮೊದಲು ದೊಡ್ಡದು ಆಕಾಶವನ್ನ ಪರಮಾತ್ಮ, ಆ ಮರಗಳಲ್ಲಿ ದೊಡ್ಡದು ಅರಳಿ ಮರ ಅಂತಾವು ಪರಮಾತ್ಮ, ಅಥವಾ ಇದು ಯಾವ ಮರ, ಅಶ್ವತ್ಥ ವೃಕ್ಷ, ಅದನ್ನ ಪರಮಾತ್ಮ ಅಂತ ಹೇಳೋದು, ಅಥವಾ ಅವನ ವಿಭೂತಿ ಅನ್ನೋದು. ಹೀಗೆ ಹೇಳ್ತಾ ಬರೋದು. ಆಮೇಲೆ ಕೆಳಗಿನ ಮಟ್ಟದಲ್ಲೂ ಕೂಡ ನೀವು ಅದನ್ನು ಪರಮಾತ್ಮ ನೋಡೋಕೆ ಬರಬೇಕು. ರಾಮಕೃಷ್ಣ ಪರಮಹಂಸರು ಆ ಹೃದಯನ ಕತೆ ಜ್ಞಾಪ ಮಾಡ್ಕೊಡ್ರಿ. ಹೀಗೆ ಅಲ್ಲಿಗೆ ಶ್ರುತಿ ಸ್ಮೃತಿಗಳಲ್ಲಿ ಅಂತಂದಾಗ ಈವನ್ ಪುರಾಣಗಳಲ್ಲಿ ನಾವು ತಗೋಬಹುದು. ಇವಾಗ ಪುರಾಣಗಳಲ್ಲಿ ನೋಡ್ರಿ, ಎಲ್ಲ ಬೇಕಾಗಿದೆ ಹೇಳೋದು, ಎಲ್ಲ ತಗೊಂಡ್ರು ಎಲ್ಲಾತ್ರಲ್ಲೂ ಕೂಡ ಪರಮಾತ್ಮ ಇದ್ದಾನೆ ಅಂತ ಗೊತ್ತಾಯ್ತು. ಇಲ್ಲಿ ಪ್ರಾಜ್ಞಾ ಅಂತಂದ್ರೆ ಏನ್ ಅರ್ಥ ಮಾಡ್ತಾರೆ? ಎಷ್ಟು ವ್ಯತ್ಯಾಸ ಇದೆ ನೋಡ್ರಿ. ಪ್ರಾಜ್ಞಾ ಅಂತಂದ್ರೆ ಪ್ರಜ್ಞೆ ಇರೋನು ಅಂತ. ಅವನಿಗೆ ಯಾವತ್ತು ಪ್ರಜ್ಞೆ ಹೋಗಿಲ್ಲ.
ನೋಡುವವನಿಗೆ ಎಂದಪ್ಪ ನೋಡದೆ ಇರ್ತಾನೆ ಅಂತಂದ್ಬಿಟ್ಟು. ಹಾಗ ಅಷ್ಟೆಲ್ಲ ಹೇಳಿದ್ರೆ ಇವರು ಪ್ರಾಜ್ಞ ಅಂತ ಅಂದ್ರೆ ಪ್ರಾಯೇಣ ಅಗ್ನಃ ಅಂತ ಮಾಡಿಟ್ರಲ್ಲ, ಮಸಿ ಬೆಳೆದ್ರಲ್ಲ, ಅಥವಾ ಸಗಣಿ ಹಚ್ಚಿದ್ರಲ್ಲ ಮಖಕ್ಕೆ, ಬೇಸ್ಮೆಂಟೆ ಅಲ್ಲಾಡೋಯ್ತಲ್ವಾ. ನಮ್ಮ ಕಾಲೇಜಲ್ಲೆಲ್ಲ ಹಿಂಗೆ ಹೇಳ್ಕೊಡ್ತಿದ್ದಾರೆ ಸರ್, ಪ್ರಾಯೇಣ ಅಗ್ನಃ ಅಂತಾನೆ ಹೇಳ್ಕೊಡ್ತಿದ್ದಾರೆ. ಅವ್ರು ಹೆಂಗ ಅರ್ಥ ಮಾಡ್ತಾರಮ್ಮ? ಏನೇನೋ ಮಾಡ್ತಾರೆ, ಅದೇನೋ ಚಾರ್ಟ್ ಎಲ್ಲ ತೋರ್ಸ್ಬಿಟ್ಟು ಏನೇನೋ ಹೇಳಿದ್ರು. ನಂಗಂತೂ ಅವ್ರು ಹೇಳಿದ್ ಅರ್ಥ ಆಗ್ಲಿಲ್ಲ. ರಘುನಂದನ್ ಸರ್ ಕಳಿಸ್ದೆ, ಇದೆಲ್ಲ ಇದೆಯಾ ಸರ್ ಎಲ್ಲಾದ್ರೂ ಅಂತ. ಎಲ್ಲೂ ಇಲ್ಲ, ಇದೆಲ್ಲೂ ಇಲ್ವೇ ಇಲ್ಲ ಅಂತ ಅಂದ್ರು ರಘುನಂದನ್ ಸರ್. ಸೂತ್ರ ಭಾಷೆದಲ್ಲಿ ಸ್ವಾಮಿಗಳೇ ಸಾರಿ ಎಲ್ಲಾ ಕಡೆ ಸ್ವಾಮಿಗಳು ಪುಸ್ತಕ ಓದಿ ಪ್ರಸ್ಥಾನತ್ರಯ ಭಾಷ್ಯದಲ್ಲಿ ನೀವು ಬೆಳಿಗ್ಗೆ ಹೊತ್ತು ಟಾರ್ಚ್ ಲೈಟ್ ಅಲ್ಲ ಫ್ಲಡ್ ಲೈಟ್ ಹಾಕೊಂಡು ಕುಡಿದ್ರೆ ಸಿಗಲ್ವಲ್ಲಪ್ಪ ಅಂತ ಹೇಳ್ತಾರೆ. ಎಲ್ಲಿದೆ ಹೇಳಿ ನೀವು ಅವರು ಮೇಷ್ಟ್ರಗಳ ಹತ್ರ ನೀವು ಆಮೇಲೆ ದಿವ್ಯಾ ಅವರೇ ನೀವು ಹೋಗಿ ಹೇಳಿದ್ರಾ? ಇಲ್ಲ, ಅವರು ಅಂದ್ರು, ಅವ್ರು ಏನಂದ್ರು ಅಂದ್ರೆ ಪಾಠ ಮಾಡ್ತಿರ್ಬೇಕಾದ್ರೆ ಕೇಳ್ಬೇಡಿ, ಆಮೇಲೆ ನಿಧಾನಕ್ಕೆ ಹೋಗಿ ಎಲ್ಲಿದೆ ಇದು ಸ್ವಲ್ಪ ತೋರ್ಸಿ ನಾನು ತಿಳ್ಕೊಬೇಕು ಅಂತ ಕೇಳಿ ನೋಡು ಅಂತ ಅಂದ್ರು. ಹಾ, ನೀವ್ ಕೇಳಿದ್ರ ಹೋಗಿ? ಕೇಳಿಲ್ಲ, ನನ್ ಸ್ವಲ್ಪ ಭಯ ಆಗುತ್ತೆ ಸರ್, ಅಂದ್ರೆ ಎಲ್ಲ ಜಾಸ್ತಿ ಗೊತ್ತಿಲ್ವಲ್ಲ ನಂಗೆ. ನಂಗೆ ಒಂದೊಂದ್ಸತಿ ಅನ್ಸುತ್ತೆ ಪ್ರಾಯಣ ಅಗ್ನ ಅಂದ ತಕ್ಷಣ ಮಾಂಡುಕ್ಯ ಉಪನಿಷತ್ತಲ್ಲೇ ಸರ್ವೇಶ್ವರ ಏಷಃ ಅಂತೆಲ್ಲ ಇದೆಯಲ್ಲ, ಮತ್ತೆ ಹೆಂಗೆ ಅಗ್ನಃ ಅಂತ ಹೇಳ್ತಿದ್ದೀರಾ ಅಂತ ಕೇಳೋಣ ಅನ್ಸುತ್ತೆ. ಸ್ವಲ್ಪ ಇನ್ನು ಅಲ್ಲಿ ಕೇಳಬೇಡಿ, ಅಲ್ಲಿ ಡಿಸ್ಕಷನ್ಸ್ ಆಗಲ್ಲ. ನೀವು ಸುಮ್ಮನೆ ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಬೇರೆಯವ್ರಿಗೂ ಅದರ ಅಲರ್ಟ್ ಆಗ್ಬೇಕು. ಸರ್, ಉಪನಿಷತ್ನಲ್ಲಿ ಸರ್ವೇಶ್ವರ, ಸರ್ವಜ್ಞ, ಅಂತರ್ಯಾಮಿ, ಈಶ್ವರ ಅಂತ ಕರೆದಿದೆ. ನೀವೇನ್ ಸರ್ ಇದನ್ನ ಅಗ್ನ ಬಹಳ ಪ್ರಾಯಣ ಅಗ್ನ ಅಂತ ಮಾಡ್ತಾ ಇದ್ದೀರಲ್ಲ ಅಂತ ಸುಮ್ಮನೆ ಅಲ್ಲೊಂದು ಪ್ರಶ್ನೆ ಹಾಕ್ಬಿಟ್ಬಿಡ್ಬೇಕು. ಅಲ್ಲಿ ಚರ್ಚೆ ಮಾಡಕ್ ಹೋಗ್ಬಾರ್ದು. ಅವ್ರಿಗೂ ಹೇಳಕ್ ಬರಲ್ಲ ಪಾಪ, ಇವೆಲ್ಲ ಕಷ್ಟ ಇದೆ, ಇದು ಧರ್ಮ ಸಂಕಟ ಅವ್ರಿಗೆ. ಆಮೇಲೆ ನೀವು ಅವ್ರ ಹತ್ರ ಹೋಗಿದ್ದೆ ಡಿಸ್ಕಸ್ ಮಾಡ್ಬೇಕು. ದಿವ್ಯಾ, ದಿಸ್ ಇಸ್ ಕರೆಕ್ಟ್ ಟೈಮ್. ಅವ್ರು ಹೇಳ್ದಾಗ್ಲೇ ನೀವು ಹೋಗಿದ್ದೆ, ನೀವು ಮಾಡಿ ಯೋಚನೆ ಮಾಡ್ಬೇಡಿ. ಏನ್ ಭಯ ಯಾಕೆ ಪಡ್ತೀರ? ನಿಮ್ಗೆ ಎಷ್ಟು ಗೊತ್ತಿದ್ಯೋ ಅಷ್ಟ್ರಲ್ಲೇ ತಿಳ್ಸಕ್. ಆಮೇಲೆ ಮಾಯಾಶಕ್ತಿ, ವಿಕ್ಷಿಪ್ತ ಶಕ್ತಿ, ಆವರಣ ಶಕ್ತಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ಇಡ್ತಾ ಇದ್ದಾರೆ ದಿನಾಗ್ಲೂ. ನಮ್ ಕುಲಕರ್ಣಿ ಸ್ವಾಮಿಗಳು ಏನ್ ಹೇಳ್ತಾ ಇದ್ರು ಗೊತ್ತಾ? ಇದನ್ನೇ ಕೇಳಿದ್ದೆ. ಒಬ್ರು ಹಾವು ಉಟ್ಸೋದಿಕ್ಕೆ 1 ಗಂಟೆ ಪ್ರವಚನ, 2 ಗಂಟೆ ಪ್ರವಚನ ಮಾಡ್ತಾ ಇದ್ರು. ಹಾವು ಉಟ್ಸೋದಿಕ್ಕೆ ಅಲ್ಲಿ ಫಸ್ಟ್ ಆಫ್ ಆಲ್ ಹಾವಿಲ್ಲ. ಅದಕ್ಕೆ ಆ ಕುಲಕರ್ಣಿ ನೋಡ್ರಿ, ಈಗ ನೋಡ್ರಿ, ಇವಾಗ ದಿವ್ಯಾ ಅವ್ರು ಹೋಗಿದ್ದಾರೆ PhD ಕ್ಲಾಸ್, ಅಲ್ಲಿ ಹೇಗೆ ಹೇಳ್ಕೊಡ್ತಾ ಇದ್ದಾರೆ. ಅವ್ರಿಗೇನು ದೇವ್ರಿಗೇನು ಬೇಡ, ಬಿಟ್ಬಿಡ್ರಿ. ದರ್ಶನಕಾರರಿಗೇನ್ರಿ, ಮತ್ತೆ ಈ ಪಂಚಪಾದಿಕ ಭಾಮಿತಿಕಾರರಿಗೇನ್ರಿ, ಲೆಕ್ಕ ಹಾಕೊಡ್ರಿ ಎಲ್ಲಿಗೆ ಹೋಗಿದೆ. ಈಗ ಇದನ್ನ ಏನಂತ ಅರ್ಥ ಮಾಡ್ಕೊಂತೀರಿ? ಎಷ್ಟು ವ್ಯತ್ಯಾಸ ಇದೆ. ಸ್ವಾಮಿಗಳು ಬರ್ದೇ ಇದ್ರೆ ನಾವು ಹಂಗೆ ಹಳ್ಳಕ್ ಬೀಳ್ತಾ ಇದ್ವಿ, ಎಲ್ಲ ಕುರಿಗಳು ಬೀಳೋಂಗೆ. ಹೇಗಿದೆ ನೋಡಿ ದಿವ್ಯಾ ಅವರೇ. ಒಂದು ಈ ದಾರಿಗೆ ಬಂದ್ಮೇಲೆ ನಿಮಗೆ ಸಿಂಹದ ಹೃದಯ ಇರುತ್ತೆ, ಯೋಚನೆ ಮಾಡ್ಬೇಕಾಗಿಲ್ಲ. ಹೋಗಿ ನಾನು ಯಾವಾಗ್ಲೂ ಅಷ್ಟೇ, ಫ್ರಮ್ ದಿ ಬಿಗಿನಿಂಗ್. ಈಗ ನಾನು ಲೆಕ್ಕ ಹಾಕೊಂಡ್ರೆ ಎಷ್ಟೊಂದು ವಿಚಾರ ಗೊತ್ತು ಅನ್ಸುತ್ತೆ. ನಾನು ಸ್ಟಾರ್ಟಿಂಗ್ ನಲ್ಲೂ ಕೂಡ ನಾನು ಏನ್ ಗೊತ್ತಿದೆಯೋ ಅದನ್ನ ಯಾರಾದ್ರೂ ಇರ್ಲಿ ಹೋಗಿ ಕೇಳ್ಬಿಡ್ತಾ ಇದ್ದೆ. ರಘು ಇವಾಗ್ಲೂ ಕೇಳ್ತಾರೆ, ಸರ್ ನೀವ್ ಕೇಳ್ದಂಗೆ ನಮಗ್ ಕೇಳಕ್ ಬರೋಲ್ಲ ಅಂತ. ಅಲ್ಲಿ ಸರ್ ಆಕ್ಚುಲಿ ಆವರಣ ಶಕ್ತಿ ಅಂತೆಲ್ಲ ಅಷ್ಟೇ ಹೇಳಿದ್ರಲ್ಲ, ನಂಗೆ ತುಂಬಾ ಬಾಯವರೆಗೂ ಬಂತು. ಅದ್ ನಿಜವಾಗ್ಲೂ ಹಂಗಾದ್ರೆ ಮಾಯಾ ಇದೆ ಅಂತ ನೀವ್ ಹೇಳ್ತಿದ್ದೀರಾ? ಇದೆ ಅಂದ್ರೆ ಮತ್ತೆ ಹೆಂಗ್ ಹೋಗುತ್ತೆ? ಇರೋದ್ ಹೋಗಲ್ವಲ್ಲ ನಮ್ ವೇದಾಂತ ಪ್ರಕಾರ ಹೋಗುತ್ತೆ ಅಂತ ಕೇಳೋಣ ಅಂತ ನಂಗೆ ಇಲ್ಲಿವರೆಗೂ ಬಂತು, ಬಾಯವರೆಗೂ. ನಂಗೆ ಸ್ವಲ್ಪ ಅವರೆಲ್ಲ ತುಂಬಾ ಅಂದ್ರೆ ಲೈಕ್ ನಿಜವಾಗ್ಲೂ ಅವರೆಲ್ಲ PhD ಗಳೆಲ್ಲ ಮಾಡಿ ಶಾಸ್ತ್ರ ರೀತಿಯ ಪಂಚೆ ಉಟ್ಕೊಂಡು ಹಂಗೆಲ್ಲ ಹಾಕೊಂಡ್ ಬಂದ್ ಕುತ್ಕೊಂಡು ಈ ತರ ಹೇಳ್ತಿದಾರೆ. ಅಯ್ಯೋ ಅನ್ಸುತ್ತೆ ನಂಗೆ ಅದನ್ನ. ಅವ್ರಿಗೆ ಹಂಗ್ ಕೇಳಕ್ ಒಂದೊಂದ್ಸತಿ ಒಂಥರ ಆಗ್ಬಿಡುತ್ತೆ, ಒಂಥರ ಅವ್ರು ಇರೋದ್ ನೋಡುತ್ತೆ. ಅಲ್ಲ ಅವರೆಲ್ಲ ಪಂಚೆ ಉಟ್ಕೊಂಡ್ ಬರ್ತಾರ ನಿಮಗ್ ಪಾಠ ಮಾಡಕ್ಕೆ? ಒಂದಿಬ್ರು ವೇದಾಂತ ಮಾಡೋರು ಆಕ್ಚುಲ್ ಆಗಿ ಶರ್ಟ್ ಹಾಕೊಂಡಿದ್ರು, ಮೇಲೊಂದ್ ಶಲ್ಯ ಹಾಕೊಂಡಿರ್ತಾರೆ, ಕುಂಕುಮ ಇಟ್ಕೊಂಡಿರ್ತಾರೆ, ಹಂಗೆ ತುಂಬಾ ಇದಾಗೆ ಬರ್ತಾರೆ, ಶಿಸ್ತಿನಿಂದಾನೇ ಇರ್ತಾರೆ, ಕಾಣದೇ ಹಂಗ್ ಕಾಣ್ತಾರೆ, ತುಂಬಾ ಟ್ರೆಡಿಷನಲ್ ಆಗಿ. ನೋಡಿದ್ರ, ಅಷ್ಟೆಲ್ಲ ಮಾಡ್ತಾರೆ. ಇದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟರು ಹೊರ್ತು ಇಂಪಾರ್ಟೆಂಟ್ ಆಗಿರೋದಕ್ಕೆ ಇಂಪಾರ್ಟೆನ್ಸ್ ಬಿಟ್ಬಿಟ್ರು.
ಹೀಗಾಗ್ತಾ ಇದೆ. ನೀವು ಧೈರ್ಯವಾಗಿ ಡೀಲ್ ಮಾಡಿ, ಪ್ರತಿಯೊಬ್ಬರಿಗೂ ಅಲ್ಲಲ್ಲೇ ಕ್ಲಾಸ್ ಆದ್ಮೇಲೆ ನೀವು ಅಲ್ಲೇ ಒಂದು ಪ್ರಶ್ನೆ ಹಾಕ್ಬಿಟ್ಬಿಡಿ. ಬೇರೆಯವ್ರ ಕಿವಿಗೆ ಹೋಗಿ ಯಾರೋ ಒಬ್ರು ಇರ್ತಾರೆ, ಆಮೇಲೆ ನಿಮ್ಮನ್ನು ಬಂದು ಕೇಳ್ತಾರೆ ಹೇಗೆ ಹೇಳಿದ್ರಿ ಅದನ್ನ, ಇಲ್ಲಿ ಹೇಗೆ ಹೇಳಿದ್ರಿ ಅಂತ. ನೀವು ಅಲ್ಲಿ ಅಲ್ಲ ಸರ್ ಮಾಂಡಕ್ಯ ಉಪನಿಷತ್ನಲ್ಲಿ ಸರ್ವೇ ಆ ಮಂತ್ರ ಹೇಳ್ಬಿಟ್ಟು ನೀವು ಕೇಳಿ, ಇಲ್ಲಿಗೆ ಅದು ಹೆಂಗಾಗುತ್ತೆ ಸರ್ ಅಂತ ಕೇಳ್ಬಿಟ್ಬಿಡಿ ಅಷ್ಟೇ. ಅವ್ರ ಆನ್ಸರ್ ಎಷ್ಟು ಮಾಡ್ತಾರೋ ಬಿಡ್ಲಿ, ಕೆತ್ಕಕ್ಕೆ ಹೋಗ್ಬಾರ್ದಲ್ಲಿ. ಆಮೇಲೆ ನೀವು ಹೋಗಿದ್ದೆ ಚೆನ್ನಾಗಿ ಡೀಲ್ ಮಾಡಿ, ನೀವು ನಾನು ಹೇಳ್ತೀನಿ ಮಾಡ್ಬೇಕಮ್ಮ, ಬಿಡ್ಬೇಡಿ. ಆ ಟೈಮ್ನಲ್ಲಿ ನಾನು ನೆನ್ಸ್ಕೊಡ್ರಿ ಡಾಕ್ಟರ್ ಇದ್ದಾರೆ ಹೋಗ್ಬೇಕು ಅಂತ ಹೋಗ್ಬಿಡ್ರಿ ಹೇಳ್ತೀನಿ. ಓಕೆ ನೋಡ್ರಿ ಎಷ್ಟು ಹೆಚ್ಚು ಕಡಿಮೆ ಆಗ್ತಾ ಇದೆ ಅಂತ. ನಾವು ಈ ರೀತಿ ಯೋಚನೆ ಮಾಡೋಣ. ಹೋಗ್ಲಿ ಬೈ ಚಾನ್ಸ್ ಇವರೆಲ್ಲ ಏನ್ ಹೇಳ್ತಾ ಇದ್ದಾರೆ, ಹೋಗ್ಲಿ ಸೇಮ್ ಪಂಚಪಾದಿಕ ಭಾಮತಿಕಾರ ಕಥೆನೆ. ಈಗ ಪಂಚಪಾದಿಕ ಭಾಮತಿಕಾರ ಏನ್ ಹೇಳಿದ್ರು, ಫಸ್ಟ್ ಆಫ್ ಆಲ್ ಆ ಪ್ರಾಜ್ಞನ ಜೀವ ಅಂತ ಮಾಡ್ಬೇಕು. ಅಲ್ಲಿ ಘಡನಿದ್ರೆಯಲ್ಲಿ ಜೀವನಿದ್, ಅವನ ಆತ್ಮನ ಅಂತ ನಾವು ಆತ್ಮ ಅಂತ ಮಾಡಿದ್ರೆ ಇವನ್ ಜೀವ ಅಂತ ಮಾಡಾಕ್ತದೆ. ಘಡನಿದ್ರೆಯಲ್ಲಿ ಜೀವ ಇದ್ದಾನ, ಈ ಮುಷ್ಟೆ ಮೊರೆ ಇದ್ದಾನ, ಕನಸಿನ ಭಿಕ್ಷುಕ ಇದ್ದಾನ? ಇಲ್ಲ, ಅದು ಹಾಳಾಗೋಗ್ಲಿ. ಇನ್ನ ಅವನ ಅಜ್ಞ ಅಂತ ಮಾಡ್ಬಿಟ್ರು, ಅವನ ಪ್ರಾಜ್ಞ ಅಂತ ಮಾಡಿದ್ರೆ ಪ್ರಾಜ್ಞ ಅವನ್ ಬೆಳಗೋ ಸ್ವರೂಪದವನು, ಅವನ ಬೆಳಕಿಗೆ ಎಂದು ಲೋಪವಿಲ್ಲ ಅಂತ ಅಲ್ಲಿ ಮಾಡಿದ್ರೆ, ಈಗ ಇಷ್ಟೆಲ್ಲ ನಾವು ಎಕ್ಸಾಂಪಲ್ ತಗೊಂಡ್ವಿ, ಎಲ್ಲಿಲ್ಲ ಘಡನಿದ್ರೆಯಲ್ಲಿ ಆ ಬೆಳಕಿಲ್ವಾ? ಆ ಬೆಳಕನ್ನ ಅವ್ರು ಆ ರೀತಿ ನೋಡಕ್ ಬರ್ಲಿಲ್ವಲ್ಲ. ಅದು ಈಗ ಸುಷುಪ್ತ ಅಭಿಮಾನಿಯಾದ, ಅಲ್ಲ ಒಬ್ಬ ಅಭಿಮಾನಿ ಇದ್ದಾನೆ ಅಂತ, ಅಭಿಮಾನಿ ತಾದ್ಯಾತ್ಮ, ಅಲ್ಲಿ ಕರ್ತೃತ್ವ ಭೋಕ್ತೃತ್ವ ಜ್ಞಾತೃತ್ವ ಪ್ರಮಾತೃತ್ವ ಇದ್ದಾನೆ ಅಂತ ಆಯ್ತು. ಈಗ ಇವರ ಪ್ರಕಾರ ಆ ಪಂಚಪಾದಿಕ ಭಾಮತಿಕಾರರ ಪ್ರಕಾರ ಮೂಲ ಅವಿದ್ಯೆ ಇದೆ ಅಂತ. ಕರೆಕ್ಟ್. ನಮ್ಮ ವೇದಾಂತದಲ್ಲಿ ಹೇಳಿಲ್ವಾ ಅವಿದ್ಯೆ ಅಂತ? ಪ್ರಶ್ನೆ ಕೇಳ್ತಾ ಇದ್ದೀವಿ. ವೇದಾಂತದಲ್ಲೂ ಅಲ್ಲ ಅವಿದ್ಯೆ ಇದೆ ಅಂತ ಹೇಳಿದ್ರು ಇಲ್ವೋ? ಏನು ಅವಿದ್ಯೆ ಇದೆ? ಯಾವ ಅವಿದ್ಯೆ ಹೇಳಿದ್ರು ಗಾಢನಿದ್ರೆಯಲ್ಲಿ? ಅವಿದ್ಯೆ ಅಂದ್ರೆ ಏನು? ಅವಿದ್ಯೆಯಲ್ಲಿ ಗೊತ್ತಾಗದೇ ಇರೋದು ಸರ್, ಅಲ್ಲಿ ಅರಿವಿದ್ಯೆ ಇದೆ, ಗೊತ್ತಾಗದೇ ಇರೋದು ಅಷ್ಟೇ. ಅಲ್ಲಿ ಅವಿದ್ಯೆ ಅಂತಂದ್ರೆ ನಮ್ಮ ಶಾಸ್ತ್ರದ ಪ್ರಕಾರ ಅಲ್ಲಿ ಏನ್ ಅರ್ಥ ಮಾಡ್ಕೋಬೇಕು? ಅವಿದ್ಯೆ ಅಂತ ಹೇಳಿದ್ರೆ ಯಾವ ವಿದ್ಯೆ? ಬೀಜ ರೂಪದಿಂದ ಜ್ಞಾನ ಆಗಿರೋದಿಲ್ಲ ಅಂತ ಎಚ್ಚರಕ್ ಬಂದ್ಮೇಲೆ ಅವನ್ಗೆ ಜ್ಞಾನ ಆಗಿರಲ್ಲ ಅಂತ ಇಟ್ಕೊಂಡು ಬೀಜ ರೂಪ ಅಂತ ಹೇಳಿದೆ ಸರ್. ಅಲ್ಲಿ ಕಾರಣ ಅವಿದ್ಯೆ ಕರೆಕ್ಟ್ ತಾನೆ? ಕಾರಣ ಅವಿದ್ಯೆ ಅಂತ ಹೇಳಿದ್ರು. ಕಾರಣ ಅವಿದ್ಯೆ ಅಂತ ಯಾಕೆ ಹೇಳಿದ್ರು? ಎದ್ಮೇಲೆ ಅವನ್ಗೆ ಜ್ಞಾನ ಆಗಿರೋದಿಲ್ವಲ್ಲ ಸರ್, ಅದರಿಂದ ಕಾರ್ಯ ಎಚ್ಚರಿಕ ಆದ ತಕ್ಷಣ ಶರೀರ ನಾನು ಅಂದ್ಕೋತಾನಲ್ಲ ಸರ್, ಅದರಿಂದ ಕಾರ್ಯ ಆಗುತ್ತಲ್ಲ ಸರ್ ಅದರಿಂದ. ಇನ್ನು ಸ್ವಲ್ಪ ಇನ್ ಸ್ವಲ್ಪ ಹಿಂದಕ್ಕೆ ಹೋಗೋ, ಇನ್ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಟ್ರ ಅದನ್ನ. ಕಾರಣವಾಗಿರುತ್ತೆ, ಎಚ್ಚರವಾದ ತಕ್ಷಣ ಶರೀರ ತೋರ್ಕೊಳ್ಳುತ್ತಲ್ಲ, ಅಲ್ಲಿ ಕಾರ್ಯ ಆಯ್ತು, ತಪ್ಪು ತಿಳುವಳಿಕೆ ಆಯ್ತು. ಅಲ್ಲಿ ತಿಳುವಳಿಕೆ ಆಗಿಲ್ಲ, ಆದ್ರೆ ಎಚ್ಚರ ಆದ ತಕ್ಷಣ ಅನ್ಯತಾ ಗ್ರಹಣ ಅಗ್ರಹಣ ಎರಡೂ ಆಯ್ತು, ಅದರಿಂದ ಅಲ್ಲಿ ಕಾರ್ಯ ಆಯ್ತು. ಅದು ಹೇಳ್ರಿ, ಅಲ್ಲಿ ಕಾರಣ ಅಂತ ಹೇಳಿದ್ದು ಕಾರಣ ಶರೀರ ಇದೆ ಅಂತ ಅಲ್ಲ. ಇವ್ರು ಶರೀರ ತಂದಿಟ್ರು, ಅದಕ್ಕೆ ಎಚ್ಚರದ ಸ್ಥೂಲ ಶರೀರ ಇದೆ, ಕನಸಿನಲ್ಲಿ ಸೂಕ್ಷ್ಮ ಶರೀರ ಇದೆ, ಗಾಢನಿದ್ರೆಯಲ್ಲಿ ಕಾರಣ ಶರೀರ ಇದೆ ಅಂತ ತೆರೆದಿರೋದಕ್ಕೆ ಅದು ಒಂದು ಕಾರಣ ಮಾಡ್ಕೊಂಡ್ರು. ಅಲ್ಲಿ ಕಾರಣ ಅವಿದ್ಯೆ ಇದೆ ಅಂತ ಶಾಸ್ತ್ರದಲ್ಲಿ ಬರೆದ್ರೆ, ಇವರು ಮೂಲ ಅವಿದ್ಯೆ, ಅದಕ್ಕೊಂದು ಹಿಂದೆಗಡೆ ಅದಕ್ಕೊಂದು ಅವಿದ್ಯೆ ಇದೆ ಅಂತ ಹೇಳಿ ಅದನ್ನ ಮೂಲ ಅವಿದ್ಯೆ ಅಂತ ತೆಗೆದ್ರು. ಈಗ ಅಲ್ಲಿ ಮೂಲ ಅವಿದ್ಯೆ ನಿಜವಾಗ್ಲೂ ಗಾಢನಿದ್ರೆಯಲ್ಲಿ ಇದ್ದು ಹೇಳ್ಬೇಕು ಅಂತಂದ್ರೆ ಕನಸಿನಲ್ಲೇ ಇಲ್ಲ, ಎಚ್ಚರದಲ್ಲೂ ಇಲ್ಲ. ಏನಪ್ಪಾ ಹಾವು ಯಾವಾಗಿದೆ? ಹಗ್ಗ ಅಂತ ಗೊತ್ತಿದ್ದಾಗ ಹಾವು ಎಂದೆಂದೂ ಇಲ್ಲ. ನೀವು ನಿದ್ದೆವರೆಗೂ ಹೋಗ್ಬೇಕೇನೋ? ಕನಸಿನಲ್ಲಿ ಇದೆಯೇನೋ? ಕನಸಿನಲ್ಲಿ ಇದೆಯಾ? ಆದ್ರೆ ಎಚ್ಚರದ ದೃಷ್ಟಿಯಿಂದ ಹೇಳಿದಾಗ ಅಲ್ಲಿ ಇದನ್ನ ಕಾರಣ ಅಂತ ಯಾಕೆ ಹೇಳಿದ್ರು ಅಂತಂದ್ರೆ, ಇದ್ದದ್ದ ಅಗ್ರಹಣ. ಅಲ್ಲಿ ಗಾಢನಿದ್ರೆಯಲ್ಲಿ ನಾವು ಆತ್ಮನೇ ಇರೋದಲ್ಲಿ ಬೇರೆದೇನೂ ಇಲ್ವಲ್ಲ, ತಿಳ್ಕೊಳ್ಳೋಕೆ ಇನ್ಸ್ಟ್ರೂಮೆಂಟ್ಸ್ ಇಲ್ಲ,
ಬಟ್ ಅಲ್ಲಿ ವಿವೇಕ ಏನೋ ಮಾಡಕ್ ಬರಲ್ಲ, ಅಲ್ಲಿ ಆಗೋದು ಇಲ್ಲ, ದೇವ್ರು ಕೊಟ್ಟರು ಸಂಪಲ್ಲ. ಆದ್ರಿಂದ ಅಲ್ಲಿ ಅಗ್ರಹಣ ಇದ್ದದನ್ನ ಇದ್ದಾಗ ತಿಳ್ಕೊಳಕ್ ಬರಲಿಲ್ಲ. ಇದೇನಾಯ್ತು, ಕಾರಣ ಆಯ್ತು. ಯಾವುದಕ್ಕೆ? ಎಚ್ಚರದಲ್ಲಿ ತಪ್ಪಾಗಿ ಜನಕ ಮಹಾರಾಜ ಅಂತ ತಿಳ್ಕೊಂಡ, ಕನಸಿನಲ್ಲಿ ಭಿಕ್ಷುಕ ಅಂತ ತಿಳ್ಕೊಂಡ. ಅದಕ್ಕೋಸ್ಕರ ಅನ್ಯತಾ ಗ್ರಹಣ, ಅನ್ಯತಾ ಬೇರೆ ರೀತಿಯಲ್ಲಿ ವಿಶೇಷವಾಗಿ ತಪ್ಪಾಗಿ ತಿಳ್ಕೊಂಡ ಅಂತ ಯಾರಾದ್ರೂ ಕೇಳಿದ್ರೆ ಸಂಶಯ ಬರುತ್ತವಾಗ. ಆಗ ಸಂಶಯ ಗ್ರಹಣ. ಹಾವು ಹಗ್ಗಲು ಹಾಗೆ ಇದ್ದದ್ದನ್ನು ಇದ್ದಾಗ ತಿಳ್ಕೊಳ್ದೆ ಇದ್ದದ್ದಕ್ಕೆ 12 ಗಂಟೆಯಲ್ಲಿ ನೀವು ಹಾವು ಅಂತ ಮಾಡ್ಕೊಳ್ರಿ ನೋಡೋಣ. ಬೆಳಗ್ಗೆ ಮಧ್ಯಾಹ್ನ 12 ಗಂಟೆಯಲ್ಲಿ ಮಾಡ್ಕೊತಾರೆ ಯಾರಾದ್ರೂ? ಇದ್ದದ್ದನ್ನ ಇದ್ದಾಗ ತಿಳ್ಕೊಂಡ್ಬಿಟ್ರೆ ಬೆಳಕಿಗೆ ಹಗ್ಗ ಅಂತ ಗೊತ್ತಾದ್ಮೇಲೆ 100% ಅಪ್ರಾಣಿಗೆ ಯಾವನು ಹಗ್ಗ ಹಾವು ಅಂತ ಮಾಡ್ಕೊಳ್ಳೋದಿಲ್ಲ. ಹೇಗೆ? ಯಾವಾಗ ಅದು ಒಂದು ಎಡುವುದ್ವೋ ಅದು ಕಾರಣ ಅಂತ ಕರೆದ್ರು. ಅದರಿಂದ ಏನಾಯ್ತು, ನೀವು ತಪ್ಪಾಗಿ ಅದನ್ನ ಹಾವು, ನೀರಿನ ಕೊಡಿ, ನೆಲದ ಬೆರಕು ಮಾಡ್ಕೊಂಡ್ರಿ ಅಷ್ಟೇ. ಅದನ್ನ ಕಾರ್ಯ ಅಂತ ಕರೆದ್ರು. ಶಾಸ್ತ್ರದಲ್ಲಿ ಹೇಳಿರೋ ಕಾರ್ಯ ಕಾರಣ ಈ ದೃಷ್ಟಿಯಿಂದ. ಇವರೇನ್ ಮಾಡಿದ್ರು, ಓಹೋ ಇದು ಕಾರಣ ಅವಿದ್ಯೆ ಅಂತ ಹೇಳಲಿ ಕಾರಣ ಶರೀರ ತಂದು ಹಾಕಿದ್ರು. ಬೇಡ, ಇವೆಲ್ಲ ಚರ್ಚೆ ಬೇಕಾದಷ್ಟು ನಾವು ಮಾಡಿದ್ದೀವಿ, ಈಗ ಹೋಗ್ಲಿಪ್ಪ. ಇವ್ರ ಪ್ರಕಾರ ಹಂಗೆ ಇಟ್ಕೋಣ. ಈಗ ಎಚ್ಚರದಲ್ಲಿ ಸ್ಥೂಲ ಶರೀರ ಇದೆ, ಕನಸಿನಲ್ಲಿ ಸೂಕ್ಷ್ಮ ಶರೀರ ಇದೆ, ನಿದ್ದೆಯಲ್ಲಿ ಕಾರಣ ಶರೀರ ಇದೆ. ಈಗ ಬೇರೆಯವರು ಹರಿ ಓಂ ಬೇರೆಯವರೆಲ್ಲಾನು ಸುಷುಪ್ತಿನ ಎಚ್ಚರದ ದೃಷ್ಟಿಯಿಂದಲೇ ವಿಮರ್ಶೆ ವಿಚಾರ ಮಾಡಕ್ ಹೋದ್ರು. ಅವರು ಸುಷುಪ್ತಿಯನ್ನ ಸುಷುಪ್ತಿ ದೃಷ್ಟಿಯಿಂದ ನೋಡ್ಲಿಲ್ಲ ಅವರು. ಅದಕ್ಕೋಸ್ಕರ ತಪ್ಪಾಗ್ತಾ ಇದೆ. ಆಮೇಲಿಂದ ಇವರು ಈ ಅವಸ್ಥೆಗಳನ್ನ ಉಂಡೆ ಮಾಡಿ ನೋಡೋದು ಬರೋದಿಲ್ಲ ಅವ್ರಿಗೆ. ಆಮೇಲಿಂದ ಒಂದಿಲ್ದಿದ್ದಾಗ ಅದು ಕಂಪ್ಲೀಟ್ ಎಲ್ಲೂ ಇರೋದಿಲ್ಲ ಅನ್ನೋದು ಅದನ್ನು ಅವ್ರಿಗೆ ತಿಳುವಳಿಕೆ ಇಲ್ಲ. ಒಂದಿದ್ದಾಗ ಇನ್ನೆರಡು ಎಲ್ಲೂ ಇಲ್ಲ. ಎಚ್ಚರ ದೃಷ್ಟಿಯಲ್ಲಿ ಇನ್ನೂ ಇರ್ತವೆ, ಎಲ್ಲ ಬಚ್ಚಿಟ್ಕೊಂಡಿರ್ತವೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ಅಭಿಪ್ರಾಯ ಇದೆ. ಸೊ ಇಲ್ಲೆಲ್ಲ ಈ ಮಿಸ್ಟೇಕ್ಸ್ ಎಲ್ಲ ಆಗ್ತಾ ಇರೋದು ಇದರಿಂದ. ಸೊ ಇವರು ಹೊಳೆ ನರಸೀಪುರ ಸ್ವಾಮಿಗಳು ಇದನ್ನೇ, ಈ ಪಾಯಿಂಟನ್ನೇ ಇಲ್ಲಿ ಇದನ್ನ ಹೇಗ್ ನೋಡೋದು, ಹೇಗ್ ವಿಮರ್ಶೆ ಮಾಡೋದು, ಎಲ್ಲಿಂದ ಎಲ್ಲಿ ನೋಡೋದು, ಇದನ್ನೆಲ್ಲ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ವೇದಾಂತ ಇಲ್ಲೇ ಕ್ಲಾರಿಟಿ ಸಿಗೋದು. ಹೊಳೆ ನರಸೀಪುರದ್ದು ದಟ್ ಈಸ್ ದ ಗ್ರೇಟೆಸ್ಟ್ ಥಿಂಗ್. ಇನ್ಯಾರೂ ಈ ತರ ಮಾಡಕ್ಕೆ ಹೋಗಿಲ್ಲ ಅವ್ರು. ಯಾಕೆಂದ್ರೆ ಅವ್ರಿಗೆ ಸುಷುಪ್ತಿಯನ್ನ ಸುಷುಪ್ತಿ ದೃಷ್ಟಿಯಿಂದ ನೋಡಕ್ಕೆ ಹೋಗ್ಲೇ ಇಲ್ಲ. ಹರಿ ಓಂ. ಓಕೆ. ಈಗ ನನ್ನ ಪ್ರಶ್ನೆ, ಎಚ್ಚರದ ಇವಾಗ ಯಾರಾದ ಹಿಂದೂಗಳು ಮುಸ್ಲಿಮ್ಸು ಬರ್ತಾರೆ ಅಂತ ಇಟ್ಕೊಳ್ರಿ, ಅವ್ರಿಗೆ ತೋರಿಸ್ಕೊಡ್ರಿ, ಸ್ವಲ್ಪ ಅವ್ರಿಗೆ ಕನ್ವಿನ್ಸ್ ಮಾಡ್ಬೇಕು. ಹೇಗೆ ಮಾಡ್ತೀರಾ ಮಾಡ್ರಿ. ಇವಾಗ ಅವೆಲ್ಲ ಬಿಟ್ಬೇಡ, ಮೂಲ ವಿದ್ಯೆ ಅವೆಲ್ಲ ಪಕ್ಕಕ್ಕೆ ಎತ್ತಿಟ್ಬಿಡ್ರಿ. ಎಚ್ಚರದ ಸ್ಥೂಲ ಶರೀರ, ಕನಸಿನಲ್ಲಿ ಸೂಕ್ಷ್ಮ ಶರೀರ, ಇದನ್ನೇ ವೇದಾಂತಿಗಳು ಒಪ್ಕೊಳ್ತಾರೆ. ಗಾಢ ನಿದ್ರೆಯಲ್ಲಿ ಕಾರಣ ಶರೀರ, ಈಗ ಅಲ್ಲೂ ಇದೆ ಇತ್ತಾನೆ, ಕಾರಣ ಶರೀರ ಇದೆ. ಈಗ ಆತ್ಮನ ತೋರಿಸ್ಕೊಟ್ರಿ. ಹೆಂಗ್ ತೋರಿಸ್ಕೊಡಿ ಮಾಡ್ರಿ, ತೋರ್ಸ್ರಿ. ಯಾರು ತೋರಿಸ್ಕೊಡ್ತೀರಿ? ಈಗ ಏನಾಯ್ತು ಹೇಳ್ರಿ ನಮ್ಮ ಶಾಸ್ತ್ರ? ನೀವು ತೋರ್ಸಕ್ ಆಯ್ತಾ? ಯಾರು ತೋರ್ಸಕ್ಕಾಗತ್ತಾ? ಇಲ್ಲಿ ಕನ್ಫ್ಯೂಷನ್ ಆಗ್ತಾ ಇದೆ ನನಗೆ. ಸ್ಥೂಲ ಶರೀರ ಇರೋದ್ರಿಂದ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಆತ್ಮ ಕಲಬೆರಕೆ ಆಗಿದೆ, ತೋರ್ಸಕ್ ಬರಲ್ಲ. ಇನ್ನು ಕನಸಿನಲ್ಲಿ ಸೂಕ್ಷ್ಮ ಶರೀರ, ಆತ್ಮ ಕಲಬೆರಕೆ ಆಗಿದೆ, ತೋರ್ಸಕ್ ಬರಲ್ಲ. ಗಾಢ ನಿದ್ರೆಯಲ್ಲಿ ಕಾರಣ ಶರೀರ, ಆತ್ಮ ಕಲಬೆರಕೆ ಆಗಿದೆ, ತೋರ್ಸಕ್ ಬರಲ್ಲ. ಇನ್ ತೋರ್ಸ್ರಿ. ನೀವು ಹೆಂಗ್ ತೋರಿಸ್ತೀರ? ನೀವು ಆತ್ಮನ್ನ ತೋರ್ಸ್ರಿ. ಅಲ್ಲಿ ಎಲ್ಲಿಗೆ ಬಂದು ನಿಂತ್ಕೊಂತು ನನ್ನ ಪ್ರಶ್ನೆ? ಯಾರಿಗಾದ್ರೂ ಅರ್ಥ ಆಯ್ತಾ? ಇನ್ನು ಮುಂದಕ್ಕೆ ಹೋಗೋದಿದೆ. ಯಾರಿಗಾದ್ರೂ ಅರ್ಥ ಆಯ್ತಾ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ? ನೀವ್ ಮಾತಾಡ್ಬೇಕು ಅಂತ ಅಷ್ಟೇ ನನ್ನ ದೃಷ್ಟಿ. ಆತ್ಮನ್ನ ಗುರ್ಸೋದಕ್ಕೆ ನಮ್ಗೆ ಇನ್ಯಾವ್ದು ದಾರಿ ಇಲ್ದಂಗ ಆಗೋಗುತ್ತೆ ಸರ್. ಇದೆ ಈ ತರ ಬಂದಾಗ
ಅವರು ಹೇಳ್ತಾರೆ, ಅವ್ರನ್ನ ಕೇಳ್ರಿ, ಹಾಗಾದ್ರೆ ಹೇಗೆ ತೋರಿಸ್ತೀರಿ ನೀವು ಆತ್ಮನ್ನ ಅಂತ. ಸ್ವಾಮಿ ಚತುಷ್ಪಾದ್, ಈಗ ಚತುಷ್ಪಾದ್ ನನಗ್ ಬಂದಿಲ್ಲ, ಈಗ ಯಾವಾಗ ಬರುತ್ತೆ ಚತುಷ್ಪಾದ್? ಅದಕ್ಕೆ ಏನ್ ಮಾಡ್ತಾರ ಅವರು, ಏನ್ ಮಾಡ್ಬೇಕು ಅಂತ ಹೇಳ್ತಾರೆ ಹೇಳ್ರಿ? ತುರಿಯ ಅಂತ 4ನೇವನಿಲ್ಲ, 3ರಲ್ಲೂ ಅವನೇ ಇರೋದು ಅಂತ ತುರಿಯ ಅಂತ ತೋರಿಸ್ತಾರೆ ಸರ್. ಹಂಗಲ್ಲ. ಈಗ ಇನ್ಯಾರಾದ್ರೂ ಹೇಳ್ರಿ. ಈಗ ಅಲ್ಲಿ ತುರಿನಲ್ಲಿ ಇವ್ರು ಹೇಳೋ ಪ್ರಕಾರ ಏನು, ಸರ್ವಜ್ಞ ಸರ್ವೇಶ್ವರ ಅವಿದೆ ಅಂತ ಅವ್ರು ಹೇಳೋದು, ಅಲ್ಲಿ ಮುಕ್ತ ಆಗ್ತಾನೆ ಅಂತ. ಈಗ ನಾನು ತುರ್ಯ ಬರೋದಿಲ್ಲ, ಈಗ ತುರ್ಯ ಬರೋದಕ್ಕೆ ಏನ್ ಮಾಡ್ಬೇಕು? ಎಷ್ಟು ಸಾರಿ ಶ್ರವಣ ಮಾಡಿದ್ದೀನಿ, ನಾನು ಮುಕ್ತನಾಗಿಲ್ಲ. ಅವ್ರ ಪ್ರಕಾರ ಶ್ರವಣ ಮನನ ಧ್ಯಾನ ಥಿಯರಿಟಿಕಲ್, ಪ್ರಾಕ್ಟಿಕಲ್ ಅಲ್ಲ. ಮತ್ತು ಪ್ರಾಕ್ಟಿಕಲ್ ಆಗಿ ನಾನು ಏನಾದರೂ ಮಾಡಬೇಕು. ಏನು ಮಾಡಬೇಕು? ಪಾತಂಜಲಿಗಳು ಹೇಳಿರೋ ಸಮಾಧಿ ಮಾಡ್ಕೋಬೇಕು. ಹೋದ್ರು ಇವಾಗ ಪಾತಂಜಲಿಗೆ ಹೋದ್ರು, ದರ್ಶನಕಾರರು ಬಂದಿದ್ದು ವೇದಗಳನ್ನ ಓದ್ಕೊಂಡು ಅವುಗಳಲ್ಲಿ ನಾವು ತೋರಿಸ್ತೀವಿ ಅಂತ ಅವ್ರು ಓದ್ಕೊಂಡು ಹೇಳಿದ್ದು. ಈಗ ದರ್ಶನಕಾರರು ವೇದಗಳಿಗಿಂತ ಹಿಂದೆ ಇದ್ರ? ಇಲ್ಲ. ಆದ್ರಿಂದ ಹಾಗಾದ್ರೆ ವೇದಗಳಲ್ಲಿ ಮೋಕ್ಷ ಹೇಗೆ ಹೇಳ್ತಾ ಇದ್ರು? ಪಾತಂಜಲಿಗಳು ಬಂದಿದ್ದ ಆಮೇಲೆ. ಹೇಗೆ ಈ ಶಂಕರಾಚಾರ್ಯವರೆಲ್ಲ ಆಮೇಲೆ ಬಂದ್ರು, ಗೌಡಪಾದರು ಆಮೇಲೆ ಬಂದ್ರು, ವೇದವ್ಯಾಸರು ಆಮೇಲೆ ಬಂದ್ರು, ವೇದಗಳಿಗಿಂತ ಆದ್ಮೇಲೆ ಬಂದಿದ್ದವರು ಇವರೆಲ್ಲ. ಆದ್ದರಿಂದ ಹಾಗೆ ಇವರು ಸೊ ಇಲ್ಲಿಗೆ ರಾಮಾಯಣ ಇಷ್ಟು ಬಂದು ಕೂತ್ಕೊಂತು, ತೋರ್ಸಕ್ ಬರಲ್ಲ ಇವರಿಗೆ. ಅವ್ರು ಏನ್ ಹೇಳಿದ್ರು, ಅದಕ್ಕೆ ಸಮಾಧಿ ಮಾಡ್ಕೋಬೇಕು. ಸಮಾಧಿ ಮಾಡ್ಕೊಂಡ್ಮೇಲೆ ನೀನು ಮುಕ್ತನಾಗ್ತೀಯ. ಮುಕ್ತನ ಆದ್ಮೇಲೆ ನಿನಗೆ ಅನುಭವ ಬರುತ್ತೆ, ಮತ್ತೆ ನಿಮಗೆ ಪ್ರಾರಬ್ಧ ಕರ್ಮ ಇರುತ್ತೆ, ಆಗೋದಿಲ್ಲ. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು? ದಿನ ಗಟ್ ಮಾಡ್ತಾ ಇರ್ರಿ. ಸತ್ತಾಗ ಮೋಕ್ಷ ಆಗುತ್ತೆ. ಸತ್ತಾಗ ವಿದೇಹ ಮುಕ್ತಿನ ಮುಖ್ಯ ಮಾಡಿ ಇಟ್ಬಿಟ್ರೆ ಶಾಸ್ತ್ರದಲ್ಲಿದೆ. ಅದನ್ನ ಗೌಣವಾಗಿ ಹೇಳಿ ಸದ್ಯೋಮುಕ್ತಿ ಈಗಲೇ ಇಲ್ಲಿ ಇನ್ಸ್ಟೆಂಟ್ ರಿಸಲ್ಟ್. ನೀವು ಹಗ್ಗ ಕಂಡಿದ ತಕ್ಷಣ ಹಾವಿನ ಬೈ ಇಮಿಡಿಯೇಟ್ ಆಗಿ ಹೊರಟೋಗುತ್ತೆ ಅಂತ ಹೇಳಿ ಅಷ್ಟೆಲ್ಲ ಮಾಡಿದ್ಮೇಲೆ ಇಷ್ಟು ಮಾಡಿಟ್ರು ಅವರು. ಅದು ಸತ್ತ ಮೇಲೆ ಮತ್ತೆ ಲೆಕ್ಕ ಹಾಕೊಡ್ರಿ. ಅಲ್ಲ, ಇವಾಗ ಇಷ್ಟೆಲ್ಲ ಆಯ್ತಲ್ಲ, ನೆಕ್ಸ್ಟ್ ಅಲ್ಲಿ ಅದಕ್ಕೋಸ್ಕರ ಇಷ್ಟು. ಈಗ ನೆಕ್ಸ್ಟ್ ನಮ್ದು ಈ ಉಪನಿಷತ್ಗಳಿಗೆ ವೇದಗಳಿಗೆ ಯಾವ ಬೆಲೆ ಬಂತು? ಈಗ ಅದನ್ನ ಯಾವ ಹಂತಕ್ಕೆ ತಗೊಂಡ್ಬರ್ಬೇಕು? ಯಾವ ಲೆವೆಲ್ಗೆ ಬಂತು ನಿಮ್ಮ ಜ್ಞಾನಕಾಂಡ ಅಂತ ನನ್ನ ಪ್ರಶ್ನೆ. ಈಗ ನಿಮ್ಮ ಜ್ಞಾನಕಾಂಡ ನಂಬ್ಕೊಬೇಕು ಅಂತ ಆಗೋಯ್ತು ಸರ್. ಸತ್ ಮೇಲೆ ಮೋಕ್ಷ ಅಂದ್ರೆ ಸತ್ ಮೇಲೆ ಬಿಟ್ಬಿಡ್ರಿ. ನೀವು ಸತ್ ಮೇಲ್ವರೆಗೂ ಹೋಗ್ಬೇಡ್ರಿ. ನಾನು ಸುಮ್ಮನೆ ಮುಂದಕ್ಕೆ ಹಂಗೆ ಕಂಟಿನ್ಯೂ ಮಾಡ್ಕೊಂಡದೆ. ಇವಾಗ ಸತ್ ಮೇಲೆ ಇಲ್ಲ, ಇಲ್ಲೇ ಮೋಕ್ಷ ಆಯ್ತು ಅಂತ ಇಟ್ಕೊಳ್ರಿ, ಹಂಗೆ ಹೇಳಿದ್ರು ಅಂತ ಇಟ್ಕೊಳ್ರಿ. ಅವಾಗ ಇಲ್ಲಾಗ್ಬೇಕಾದ್ರೆ ಏನ್ ಮಾಡ್ಬೇಕು? ಅವ್ರ ಪ್ರಕಾರ ನೀವು ಪಾತಂಜಲ ಪ್ರಕಾರ ಸಮಾಧಿ ಮಾಡ್ಕೊಂಡು ಇಲ್ಲಿ ಮುಕ್ತರ ಆದ್ರಿ ಅಂತಾನೆ ಇಟ್ಕೊಳ್ರಿ. ಅವ್ರು ಕೆಲವ್ರು ಹೇಳೋರು ಇದ್ದಾರೆ ಅಂತ ಇಟ್ಕೊಂಡ್ಬಿಟ್ಟು ಆಯ್ತು ಇಲ್ಲೇ ಮುಕ್ತರಾಗ್ಬಿಟ್ರಿ. ಇಲ್ಲಿ ಮುಕ್ತರಾಗ್ಬೇಕಾದ್ರೆ ನೆಕ್ಸ್ಟ್ ನಾನೇನ್ ಮಾಡ್ಬೇಕು? ಆ ಸಮಾಧಿ ಹೊಂದ್ಬೇಕು. ಆ ಸಮಾಧಿ ಇವಾಗ ನನಗಾಗಿಲ್ಲ. ಈಗ ಆದ್ರೆ ಏನ್ ಮಾಡ್ಬೇಕು? ನೀನ್ ಸಾಧನೆ ಮಾಡಿ ಆಗ್ಬೇಕು. ಈಗ ಮುಸ್ಲಿಂ ಕೇಳ್ತಾನೆ, ನಾನ್ಯಾಕೆ ನಂಬ್ಲಿ ನಿಮ್ದು ವೇದಗಳನ್ನ ಅಂತಾನೆ. ಹೇಳ್ರಿ, ಇವಾಗ ಉತ್ತರ ಕೊಡ್ರಿ. ನಮ್ದಕ್ಕೂ ಅವ್ರದಕ್ಕೂ ವ್ಯತ್ಯಾಸ ಗೊತ್ತಾಯ್ತಾ? ಈಗ ನಿಮ್ಗೆ ಜ್ಞಾನಕಾಂಡ ಏನಾಯ್ತು? ಕರೆಕ್ಟ್, ನೀವು ಹೇಳಿದ್ದು ಕೃಷ್ಣವೇಣಿ. ನಂಬಿಕೆ ಮೇಲೆ ಹೋಯ್ತು, ಶ್ರದ್ಧೆ, ನಂಬಿಕೆ, ಭಕ್ತಿ ಹೋಯ್ತು. ಆದ್ರೆ ಇದನ್ನ ಏನಂತಾರೆ, ಹಿಂದೂ ಧರ್ಮ ಅಂತನಲ್ಲ, ಸನಾತನ ವೈದಿಕಗಳು, ಈವನ್ ಅಲ್ಲಿ ಧರ್ಮ ಅಂತ ಬರೋದೇ ಇಲ್ಲ, ಸನಾತನ ವೈದಿಕ. ಅಲ್ಲಿ ಧರ್ಮ ಅಂತ ಹೇಳ್ತಾರೆ ಗೌಣವಾಗಿ, ಸನಾತನ ವೈದಿಕ ಹೇಳ್ತಾರೆ ಗ್ರಂಥಗಳು. ಮುಗ್ದೋಯ್ತು. ಸನಾತನ ಯಾವಾಗಿಂದು, ತುಂಬಾ ಹಿಂದಿಂದು. ವೈದಿಕ ಅಂತ ಹೇಳಿದ್ರೆ ಹೊರ್ತು ಹಿಂದೂ ಅಂತ ಹೇಳಿಲ್ಲ. ಇಲ್ಲಿ ವೈದಿಕ ಅಂತಂದ್ರೆ ಮನುಷ್ಯ ಯಾವನಿಗೆ ಬೇಕಾದ್ರು. ಇದು ಬರೀ ಮನುಷ್ಯನಿಗೆ ಮಾತ್ರನ ಆಗೋದು? ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಬರೀ ಮನುಷ್ಯನಿಗೆ ಮಾತ್ರನ ಆಗೋದು? ಗಂಧರ್ವರು, ದೇವತೆಗಳು ಎಲ್ಲಾರ್ಗು, ಯಕ್ಷರು, ಗಂಧರ್ವರು, ದೇವತೆಗಳು, ರಾಕ್ಷಸರಿಗೂ, ಮನುಷ್ಯರಿಗೆ, ಋಷಿಗಳಿಗೆ, ಬ್ರಹ್ಮಚರ್ಯ ಆಶ್ರಮದ 4 ವರ್ಣದವರಿಗೆ, ಯಾರು ಬೇಕಾದ್ರೂ, ಈವನ್ ಪ್ರಾಣಿಗಳಿಗೆ ಎಲ್ಲಿವರೆಗೂ ತಗೊಂಡು ಹೋಗ್ತಾರೆ ನೋಡ್ರಿ. ಗಜೇಂದ್ರ ಮೋಕ್ಷ ಎಕ್ಸಾಂಪಲ್, ದೃಷ್ಟಾಂತ ಸಾಕು. ಆದ್ರಿಂದ ಹೀಗೆ ತಗೊಂಡು ಹೋಗ್ಬಿಟ್ಟು ಈಗ ನಂಬ್ಕೊಳ್ಳೋಂಗಾಗೋಯ್ತು.
ಅದೇ ಥರ ಕರ್ಮಕಾಂಡಜ್ಞ ಉಪಾಸನ ಕಾಂಡದ ಥರ ನಂಬ್ಕೋವಂಗೆ ಆಯಿತು. ಆದರೆ ನಮ್ಮ ಪ್ರಕಾರ ಹೋದರೆ ಪರಮಾರ್ಥ ಚಿಂತಾಮಣಿಯಲ್ಲಿ ಎಲ್ಲಪ್ಪ ತಂದಿದ್ದಾರೆ, ಯಾವ ಪುಸ್ತಕ ತಂದಿದ್ದಾರೆ, ಯಾವ ಶ್ರುತಿ ಸ್ಮೃತಿ ಪುರಾಣ ತರಲಿಲ್ಲ. ತೋರಿಸಿದ್ರು ಇಲ್ವೋ ಅಷ್ಟೇ, ಅಷ್ಟು ಸಿಂಪಲ್ ಆಗಿದೆ. ಇಷ್ಟು ತಿಳ್ಕೋಣ, ಅದು ತುಂಬ ಹೆಚ್ಚು ಕಡೆ ಪುರ್ತದೆ, ಎಲ್ಲೋ ಬೇರೆ ಕಡೆಗೆ ಹೋಗ್ತಾ ಇದೆ. ಇದರಿಂದ ಇಲ್ಲಿ ಎಲ್ಲ ಸೇರಿಸ್ಕೊಂಡ್ಬಿಡ್ಬೋದು. ಮೂಲ ವಿದ್ಯೆ ಅಂತ ಅನ್ನೋದು ಸೇರಿಸ್ಕೋಬೋದು ಇಲ್ಲಿ. ಆಮೇಲೆ ಇನ್ನು ಕೆಲವರು ಕಾರಣ ಶರೀರ ಇದೆ ಅಂತ ಹೇಳಿದಾರಲ್ಲ, ಅದು ಸೇರಿಸ್ಕೋಬೋದು. ಎಲ್ಲ ನೋಡ್ರಿ ಎಷ್ಟೆಷ್ಟು ತಪ್ಪು ಅಭಿಪ್ರಾಯಗಳು ಮಾಡ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ. ಮತ್ತೆ ಈ ಅವಸ್ಥಾತ್ರಯಕ್ಕೂ ಪಂಚಕೋಶಕ್ಕೂ ಎರಡಕ್ಕೂ ಕನೆಕ್ಷನ್ ಕೊಡ್ತಾರೆ. ಆಹಾ, ಇಂಥದ್ರಲ್ಲಿ ತುಂಬಾ ನಿಜೀಬ್ರು. ಹೇಗೆ ಕನೆಕ್ಷನ್ ಕೊಡ್ತಾರೆ ಯಾರಿಗಾದ್ರೂ ಗೊತ್ತಾ? ಈ ಅವಸ್ಥಾತ್ರಯಕ್ಕೂ ಪಂಚಕೋಶಕ್ಕೂ ಕನೆಕ್ಷನ್ ಕೊಡ್ತಾರೆ ಈ ಇದರಿಂದ. ಯಾರಾದ್ರೂ ಹೇಳಕ್ ಬರುತ್ತಾ? ಗೊತ್ತಿಲ್ಲ ಸರ್. ಗೊತ್ತಿಲ್ಲ? ಸುರೇಶ್, ನೀನು ಗೊತ್ತಿದೆ, ಹೇಳೋ. ಇಲ್ಲ, ನನಗೂ ಗೊತ್ತಿಲ್ಲಪ್ಪ. ನಿನಗೆ ಗೊತ್ತಿಲ್ಲದೆ ಏನಲ್ಲ, ನಿನಗೆ ಗೊತ್ತು, ಫಸ್ಟ್ ಕ್ಲಾಸ್ ಗೊತ್ತು. ಇಲ್ಲಿ ಪಂಚಕೋಶಗಳಲ್ಲಿ 5 ಕೋಶಗಳು ಹೇಳ್ತಾರೆ: ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ. ಇಲ್ಲಿ ಏನ್ ಮಾಡ್ತಾರೆ? ಅವಸ್ಥಾತ್ರಯದಲ್ಲಿ 3: ಎಚ್ಚರ, ಕನಸು, ನಿದ್ದೆ. ಇಲ್ಲಿ ಏನ್ ಮಾಡ್ತಾರೆ? ಅವಸ್ಥಾ ಅತೀತ, ಅವಸ್ಥಾ ಸಾಕ್ಷಿ ಅಂತ ಕರೀತಾರೆ. ಅಲ್ಲಿ ಪಂಚಕೋಶ ವ್ಯತಿರಿಕ್ತ ಅಂತ ಕರೀತಾರೆ. ಅದು ಕರೀಲಿ, ಕರೆಕ್ಟ್ ಆಗಿದೆ. ಈಗೇನ್ ಮಾಡಿದ್ರು ಇವರು ಬುದ್ಧಿವಂತರು? ಯಾಕೆ ಯಾಕೆ ಕರೆದ್ರು? ಈಗ ಎಚ್ಚರದಲ್ಲಿ ಸ್ಥೂಲ ಶರೀರ, ಕನಸಿನಲ್ಲಿ ಸೂಕ್ಷ್ಮ ಶರೀರ, ಗಾಢ ನಿದ್ರೆಯಲ್ಲಿ ಕಾರಣ ಶರೀರ. ಅದಕ್ಕೋಸ್ಕರ ಇವ್ರು ಏನ್ ಮಾಡಿದ್ರು? ಈ ಅನ್ನಮಯ ಪ್ರಾಣಮಯ ಎರಡನ್ನು ಸೇರಿ ಸ್ಥೂಲ ಶರೀರ ಅಂತ ಕರೆದ್ರು. ಅದಕ್ಕೆ ಆ ಸ್ಥೂಲ ಶರೀರ ಅನ್ನಮಯ ಪ್ರಾಣಮಯ. ಯಾಕೆ ಅನ್ನಮಯ ಪ್ರಾಣಮಯ? ಇನ್ನು ಮನೋಮಯ ಅಂದ್ರೆ ಕನಸಿಂದು ಕಾಣಬೇಕಾದ್ರೆ ನಿಮ್ಗೆ ಬರೀ ಮನಸ್ಸಿದ್ರೆ ಸಾಕು. ಅದಕ್ಕೆ ಮನಸ್ಸು ಬುದ್ಧಿ ಅಲ್ಲಿ ಏನು ಅನ್ನಮಯ ಪ್ರಾಣಮಯ. ಮನೋಮಯ ವಿಜ್ಞಾನಮಯ ಎರಡೂ ಸೇರಿದ್ದೆ ಸೂಕ್ಷ್ಮ ಶರೀರ ಅಂತ ಕರೆದು ಕನಸಿನಲ್ಲಿರ್ತಾನಂತ. ಅದಾದ್ಮೇಲೆ ನೆಕ್ಸ್ಟು ಇನ್ನ ಆನಂದಮಯ ಶರೀರ ಇದೆ. ಆನಂದಮಯ ಶರೀರ ಆತ್ಮನೋ ಅನಾತ್ಮನೋ? ಕಲ್ಪನಾ ಆತ್ಮ ಸರ್, ಆತ್ಮ. ಇನ್ಯಾರಾದ್ರು? ಅನಾತ್ಮ ಸರ್. ಅನಾತ್ಮ, ಆನಂದಮಯ ಶರೀರ, ಪಂಚಕೋಶಗಳು ಅಂತ ಅಂದ್ಮೇಲೆ ಇವೆಲ್ಲ ಅನಾತ್ಮಗಳು. ಹೇಗೆ ಎಚ್ಚರ, ಕನಸು, ನಿದ್ದೆ ಅತೀತ ಇವುಗಳಲ್ಲ, ಆತ್ಮನಿಗೆ ಅದು ಇಲ್ವೇ ಇಲ್ಲ. ಹಾಗೆ ಪಂಚಕೋಶಗಳು ಅನ್ನಮಯ ಶರೀರ ಅದೇ ತರ ಪ್ರಾಣಮಯ ಸೂಕ್ಷ್ಮ ಪಂಚಕೋಶಗಳು. ಅದರಿಂದ ಆನಂದಮಯ ಕೋಶ ಅಂತಿದೆ ಅಷ್ಟೇ. ಬಟ್ ಆನಂದಮಯ ಕೋಶ ಆನಂದಮಯ ಮಯಟ್ ಅಂತ ಬರುತ್ತೆ. ಉಪ್ಪಿನ ಮಯ ಅಂತ ಹೇಳೋ ಹಾಗೆ ಆನಂದಮಯ ಕೋಶವೂ ಕೂಡ ಅನಾತ್ಮವೇ. ನಾವು ಅವುಗಳನ್ನ ಮೀರಿ ಹೋಗ್ಬೇಕು. ಇಲ್ಲಿ ತಪ್ಪು ತಿಳ್ಕೊಳ್ಳೋದಕ್ಕೆ ಕಾರಣ ಏನು ಅಂತಂದ್ರೆ, ಆತ್ಮನ ಆನಂದ ಅಂತ ಅಂದಿರೋದ್ರಿಂದ ಈ ಆನಂದಮಯ ಕೋಶವೇ ಆತ್ಮ ಅಂತ ಕೆಲವರು ತಪ್ಪಾಗಿ ತಿಳ್ಕೊಳ್ತಾರೆ. ಇವರೆಲ್ಲ ಹಾಗೆ ತಪ್ಪು ಮಾಡಿತ್ತು. ಇಲ್ಲಿ ಇವ್ರದ್ದು ವಿಚಾರ ಹೇಳ್ತಾ ಇದ್ವಲ್ಲ ಅವರುಗಳು. ಅದಕ್ಕೋಸ್ಕರ ಅವ್ರೇನ್ ಮಾಡಿದ್ರು? ಆನಂದಮಯ ಶರೀರ ಕೋಶವನ್ನ ಕಾರಣ ಶರೀರ ಅಂತ ಕರೆದ್ರು. ಈಗ ಅದನ್ನೆಲ್ಲ ಹಾಕ್ಬೇಕು, ಗಾಢ ನಿದ್ರೆಗೆ ಹಾಕ್ಬಿಟ್ರೆ ಅಂತ ಹೇಳಿ ಹೀಗೆ ಮಾಡಿ ಅವರು ಮಾಡಿದ್ದಾರೆ. ಹೀಗೂ ಕೆಲವರು ಮಾಡಿದ್ದಾರೆ. ಕೊನೆಗೆ ಈಗ ಆನಂದಮಯ ಶರೀರ ಅಂತ ಹೇಳ್ತಾರಲ್ಲ, ಅನಾತ್ಮ ಅಂತ ಹೇಳ್ತೀರಲ್ಲ, ಹೇಗೆ ಹೇಳ್ತೀರಾ? ಪ್ರಶ್ನೆ ಕೇಳ್ತೀನಿ. ಆನಂದ ಅಂತಿದೆಯಲ್ಲ, ಆನಂದಮಯ ಅಂದ್ರೆ ಬರೀ ಉಪ್ಪೆ. ಅದೇ ತರ ಗಾಢ ಇದರಲ್ಲಿ ನಮ್ಗೆ ಆತ್ಮ ಅದೇ ಅಲ್ವಾ ಆನಂದಮಯ. ಅದಕ್ಕೋಸ್ಕರ ಅದನ್ನ ಆತ್ಮ ಅಂತ ಯಾಕೆ ಕರಿಬಾರ್ದು ಅಂತ ಪ್ರಶ್ನೆ ಕೇಳಿದ್ರೆ ಕೃಷ್ಣವೇಣಿ ಎದ್ದ ತಕ್ಷಣ ಇರಲ್ವಲ್ಲ ಸರ್ ಆನಂದ, ಮತ್ತೆ ನಾವು ಜೀವ ಅಂತ ಅನ್ಕೊಂಡ್ಬಿಡ್ತೀವಲ್ಲ ಸರ್, ಅದು ಮುಗ್ದೋಗ್ಬಿಡ್ತೈತೆ. ಆನಂದ ಮಯ ಅನ್ನೋದು ಮುಗ್ದೋಗ್ಬಿಡುತ್ತೆ ಅಂತ, ಅದಕ್ಕೆ ಅದು ಅನಾತ್ಮ ಅಂತ. ಆನಂದಮಯ ಕೋಶ ನಾವು ಅಧ್ಯಯನ ಮಾಡಿದಾಗ ಅಲ್ಲಿ ತ್ರಿಪುಟಿ ವಿಶೇಷವಾದ ಅಲ್ಲಿ ಇರುತ್ತೆ. ಏನಿರುತ್ತೆ ಅಲ್ಲಿ? ಏನಿರುತ್ತೆ?
ನಾನು ಆನಂದ ಅನುಭವಿಸೋನು ಅನ್ನೋದೆಲ್ಲ ಇರುತ್ತೆ ಅದರಿಂದ. ಅಲ್ಲ ಸರಿ, ಅಲ್ಲಿ ಪ್ರಿಯ, ಮೋದ, ಪ್ರಮೋದ 3 ಸೇರ್ಕೊಂಡಿರುತ್ತಲ್ಲಿ. ಆದ್ರಿಂದ ಅದು ತ್ರಿಪುಟಿ. ನಾವು ದೃಶ್ಯ ಪ್ರಪಂಚದಲ್ಲಿ ಅಥವಾ ಎಚ್ಚರ ಪ್ರಪಂಚದಲ್ಲಿ ಅದನ್ನು ಅನುಭವಿಸ್ತೀವಿ ನಾವು. ಅಲ್ಲಿ ಇಂದ್ರಿಯಗಳಿರಬೇಕು. ಆ ವಸ್ತುಗಳಲ್ಲಿ ನಾವು ನೋಡಿದಾಗ, ಕೇಳಿದಾಗ, ಮೂಸಿದಾಗ, ಕರ್ಮೇಂದ್ರಿಯಗಳಿಂದಾಗಲಿ ಜ್ಞಾನೇಂದ್ರಿಯಗಳಿಂದಾಗಲಿ ನಾವು ಅನುಭವಿಸ್ತಾ ಇದ್ವಲ್ಲ ಸುಖ, ಅಥವಾ ಮನಸ್ಸಿನಿಂದಲೇ ಆಗಲಿ ಅನುಭವಿಸ್ತಾ ಇದ್ದೀವಲ್ಲ. ಕವಿತೆ ಬರೆಯೋದಾಗ್ಬೋದು, ಪೇಂಟ್ ಬರೆಯೋದಾಗ್ಬೋದು, ಸ್ಪೋರ್ಟ್ಸ್ ಮಾಡಿದಾಗ, ಬಿಸಿನೀರು ಮಾಡಿದಾಗ, ನನಗೆ ಚಳಿಗಾಲದಲ್ಲಿ ಬಿಸಿನೀರು ಮಾಡಿದ್ರೆ ಆನಂದ ಆಗಲ್ವೇನೋ ಹಾಗೆ ಪ್ರತಿಯೊಂದು. ಮತ್ತು ಚಳಿಗಾಲದಲ್ಲಿ ಕಾಫಿ ಕುಡಿದ್ರೆ ಬಿಸಿ ಬಿಸಿ ಕಾಫಿ ಆನಂದ ಆಗಲ್ವೇನೋ, ಎಲ್ಲ ಆನಂದವೂ ಕೂಡ ಇದು ದೃಶ್ಯ ಪ್ರಪಂಚದಲ್ಲೇ. ಆದ್ದರಿಂದ ಇದು ಅನಾತ್ಮವೇ. ಈ ಆನಂದ ಕೂಡ ಇಲ್ಲಿ ಯಾಕೆ ಅಂತಂದ್ರೆ ಪ್ರಿಯ, ಮೋದ, ಪ್ರಮೋದ ಇವೆಲ್ಲ ಹೇಳ್ತಾರೆ. ಆದ್ರಿಂದ ಆದರೆ ನಮ್ಮ ಗಾಢನಿದ್ರೆಯಲ್ಲಿ ಈ ಥರ ಆನಂದ ಯಾವುದೂ ಇರೋಲ್ಲ ಅಂತ. ಇರಲಿ, ಒಟ್ಟಿನಲ್ಲಿ ಇವರು ಈ ಥರ ಎಲ್ಲ ತಪ್ಪು ಮಾಡಿ ಇವೆಲ್ಲ ಮಾಡ್ತಾರೆ. ನಾವು ತಿಳ್ಕೊಂಡು ನಾವು ಅಲ್ಲಿ ಎಡುವುದೇ ಇದ್ದರೆ ಸಾಕಷ್ಟೇ. ನಾವು ಇವುಗಳನ್ನ ಅರ್ಥ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಇಲ್ಲಿಂದ ಮುಂದಕ್ಕೆ ಹೋಗೋಣ. ಇನ್ನೆಷ್ಟಮ್ಮ 1/4 ಗಂಟೆ ಇರ್ಬೇಕಲ್ಲ ನಮ್ಮ ಕೃಷ್ಣವೇಣಿ ಅಲ್ವಾ ಟೈಮು? ಓಕೆ, ಈಗ ನಾವು ಮುಂದಕ್ಕೆ ಹೋಗ್ಬೇಡ. ವಿಶ್ವಾದಿ ನಾಮಗಳ ಅರ್ಥ ನಿರ್ಣಯದಿಂದ ಪ್ರಯೋಜನ. ಈಗ ಇಲ್ಲಿ ಏನ್ ಪ್ರಯೋಜನ ಅಂತ ಪ್ರಶ್ನೆ ಬರುತ್ತೆ ಇಲ್ಲಿ. ಅಂದ್ರೆ ಈ ಇವರು ಉಪನಿಷತ್ನಲ್ಲಿ ಅದನ್ನು ವೈಶ್ವಾನರ ತೈಜಸ ಪ್ರಾಜ್ಞ ಅಂತ ಹೇಳಿದ್ದಾರೆ. ಇವರು ಕಾರಿಕೆಯಲ್ಲಿ ಈ ರೀತಿ ಹೇಳಿದ್ದಾರೆ. ಇದರಿಂದ ನಮಗೆ ಪ್ರಯೋಜನ ಏನು ಅಂತ ಪ್ರಶ್ನೆ. ಯಾರಾದರೂ ಪ್ಯಾರ ಓದಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಅದರ ಅರ್ಥನ ಹೇಳ್ಬೇಕು. ಯಾರಾದ್ರೂ ಹೇಳಕ್ ಬರುತ್ತಾ? ಇದು ಜೀವನ್ಗೆ ಹೇಳ್ತಾ ಇಲ್ಲ, ಇದನ್ನ ಪರಮಾತ್ಮನ್ಗೆ ಹೇಳ್ತಾ ಇರೋದು ಅಂತ ಗೊತ್ತಾಗುತ್ತೆ ಸರ್. ಅಷ್ಟೇ. ಹೆಸರುಗಳು ಬೇರೆ ಬೇರೆ. ಇದಕ್ಕೇನಂತಾರೆ, ನಮ್ಮ ಸಂಸ್ಕೃತಿನಲ್ಲಿ ಏನೋ ಒಂದು ವರ್ಡ್ ಉಪಯೋಗಿಸ್ತಾರೆ, ಬೇರೆ ಬೇರೆ ಹೆಸರುಗಳು ಅಷ್ಟೇ. ಆ ಹೆಸರುಗಳು ಬಿಟ್ಟರೆ ಮಿಕ್ಕಿರೋದು ಏನಿಲ್ಲ. ಅರ್ಥ ಇಲ್ಲಿ ನಾವು ಜೀವನಿಗೆ ಹೇಳಿಲ್ಲ, ಪರಮಾತ್ಮನಿಗೆ. ಅದಕ್ಕೆ ಅವನು ಈಶ್ವರ ಅಂತ ಕರೆದಿದ್ದಾರೆ, ಪರಮೇಶ್ವರ ಅಂತ ಕರೆದಿದ್ದಾರೆ. ನೀವೇನು ಬೇಕಾದರೂ ಹೆಸರುಗಳು ಕರೀರಿ, ತಪ್ಪಿಲ್ಲ. ಹಾಗೆ ಅಲ್ಲಿಗೆ ವೈಶ್ವಾನರ ತೈಜಸ ಪ್ರಾಜ್ಞ ಅಂತ ಶ್ರುತಿಲಿ ಕರೆದ್ರು. ಇಲ್ಲಿ ಏನು ಕರೆದ್ರು? ಕಾರಿಕೆಯಲ್ಲಿ ಏನು ಕರೆದ್ರು? ಕಾರಿಕೆಯಲ್ಲಿ ಯಾರಾದರೂ ಹೇಳ್ತೀರಾ? ಶ್ರೀಧರ ಹೇಳಿ ಕೃಷ್ಣ. ವಿಶ್ವ, ಹಿರಣ್ಯ ಗರ್ಭ, ಅವ್ಯಾಕೃತಾತ್ಮ, ಪ್ರಾಜ್ಞನ್ಗೆ ಅವ್ಯಾಕೃತ ಅಂತ ಕರೆದ್ರು ಅಷ್ಟೇ, ಇನ್ನೇನಿಲ್ಲ. ಓಕೆ, ಇಷ್ಟಂತೂ ನಮ್ಗೆ ಅರ್ಥ ಆಯ್ತು. ಸೊ ಅಲ್ಲಿಗೆ ಉಪನಿಷತ್ ಇಲ್ಲಿ ನೋಡ್ರಿ, ಉಪನಿಷತ್ತಿನಲ್ಲಾಗಲಿ ಪ್ರಕೃತ ಕಾರಿಕೆಯಲ್ಲಾಗಲಿ ಎಲ್ಲಿಯೂ ವಿಶ್ವಾದಿ ನಾಮಗಳನ್ನ ವ್ಯಷ್ಟಿ ಜೀವರ ಹೆಸರುಗಳೆಂದು ಹೇಳಿಲ್ಲ. ಇಲ್ಲಿ ವ್ಯಷ್ಟಿ ಜೀವರ, ಇಲ್ಲಿ ಜೀವರ ಅಂತಂದ್ರೆ ನಮ್ಗೆ ಅರ್ಥ ಆಯ್ತು. ವ್ಯಷ್ಟಿ ಅಂತಂದ್ರೆ ಏನು? ಇಲ್ಲಿ ಸ್ವಲ್ಪ ಅರ್ಥ ನಾವು ಬಿಡಿಸ್ಕೋಬೇಕು. ಇದ್ರ ನಮ್ಗೆ ಓದುವಾಗ ಇನ್ನೂ ಸ್ವಲ್ಪ ಸೂಕ್ಷ್ಮವಾಗಿದೆ. ಜೀವರಲ್ಲ, ಅಲ್ಲಿ ಜೀವ ಅಂತಂದ್ರೆ ಈ ಮುಸ್ಲಿಂ ಅವರೇ ಅಲ್ಲ ಅಂತ ಆಯ್ತು. ವ್ಯಷ್ಟಿ ಜೀವರು ಅಂದ್ರೆ ಏನು? ಕಾಟಕೋಪನಿಷತ್ನಲ್ಲಿ ನಾವು ಮಾಡಿದ್ವಿ. ಅಲ್ಲಿ ನೀವು 5ನೇ ಚಾಪ್ಟರ್ ಇನ್ನೊಂದ್ಸಾರಿ ಓದ್ರಿ, ತುಂಬ ಚೆನ್ನಾಗಿದೆ. 8-10 ಪೇಜ್ನಲ್ಲಿ ಸ್ವಾಮಿಗಳು ಇದ್ರ ವಿಚಾರ ತಗೊಂಬಂದು ಹೇಳ್ತಾರೆ. ಅಲ್ಲಿ ಇನ್ನೊಂದ್ಸಾರಿ ಓದ್ಬೇಕು. ನಿನ್ನೆ ನಾನು ಇನ್ನೂ ಒಂದ್ಸಾರಿ ಓದ್ದೆ. ವ್ಯಷ್ಟಿ ಜೀವರು ಅಂದ್ರೆ ಯಾರು? ಅಂದ್ರೆ ಒಬ್ಬನ್ಗೆ ಹೇಳ್ತಾ ಇದೆ ಅಂತ ಅಲ್ವಾ ಸರ್? ಸಮಷ್ಟಿ ಅಂದ್ರೆ ಎಲ್ಲ ಸೇರಿ ಅಂತ. ಹೌದು. ವ್ಯಷ್ಟಿ ಅಂತಂದ್ರೆ ಮೈಕ್ರೋ. ವ್ಯಷ್ಟಿ. ಸಮಷ್ಟಿ ಅಂತಂದ್ರೆ ಸಮಷ್ಟಿ ಎಲ್ಲವನ್ನೂ ಸೇರಿಸ್ಕೊಂಡ್ಬಿಡ್ತಾರೆ ಅವರು. ಹಾಗೆ ಅದನ್ನ ಸಮಷ್ಟಿ ಜೀವರು ಅಂತವ್ರೆ. ಇಲ್ಲಿ ವ್ಯಷ್ಟಿ ಸಮಷ್ಟಿ ಎರಡೂ ಹೇಳ್ತಾ ಇದ್ದಾರೆ. ಈ ಎರಡನ್ನ ಏನ್ ಕನೆಕ್ಷನ್ ತಗೊಳ್ಳೋದು? ಇದಕ್ಕೆ ಏನಾದರೂ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಕ್ ಬರುತ್ತೆ ಯಾರಿಗಾದ್ರೂ? ಬರೀ ಜೀವ ಅಂದ್ರೆ ನಮ್ಗೆ ಅರ್ಥ ಆಗೋಯ್ತು. ವ್ಯಷ್ಟಿ ಜೀವರು ಅಂದ್ರೆ ಏನು? ಸಮಷ್ಟಿ ಜೀವರು ಅಂದ್ರೆ ಏನು? ಅದು ಬೇಕು. ಹೋಗ್ಲಿ,
ವ್ಯಷ್ಟಿ ಅಂದ್ರೆ ನಂದೊಬ್ಬಂದೇ ಅಂತ ತಗೊಬೇಕು ಅಂತ ಆಗುತ್ತೆ. ಸಮಷ್ಟಿಯಾಗಿ ಅಂದ್ರೆ ಎಲ್ಲ ಇಡೀ ಪ್ರಪಂಚದಲ್ಲಿ ಏನೇನಿದೆಯೋ ಸಮಷ್ಟಿಯಾಗಿ ಎಲ್ಲ ಜೀವರನ್ನು ತಗೊಬೇಕು ಅಂತ. ಸಮಷ್ಟಿ ಅಂದ್ರೆ ಯಾವ್ಯಾವ ತಗೊಂತೀರಾ? ಎಲ್ಲ 7 ಲೋಕಗಳು ಯಾವ್ದು ಕೆಳಗಡೆ ಎಲ್ಲ ಅಂತಂದ್ರೆ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಏನೇನಿದೆಯೋ ಎಲ್ಲಾನು ಸಮಷ್ಟಿಯಾಗಿ ತಗೊಬೇಕು ಅಂತ. ವ್ಯಷ್ಟಿ ಯಾವ್ದು ತಗೊಂತೀರಾ? ವ್ಯಷ್ಟಿ ಅಂದ್ರೆ ಯಾವ್ದು? ಒಂದನ್ನೇ ತಗೊಬೇಕು ಅಂತ, ನನ್ನೊಬ್ಬನ್ನೇ ತಗೊಬೇಕು ಅಂತ. ಅದನ್ನ ಆಧ್ಯಾತ್ಮ ಅಂತ ಕರಿಬೋದಾ? ಕನ್ಫ್ಯೂಷನ್ ಇದೆ ನಿಮ್ಗೆ? ಆಧ್ಯಾತ್ಮಿಕ ಅಂತ. ಆಧ್ಯಾತ್ಮಿಕ ಅಂತ ಕರಿಬೇಕು. ಇಲ್ಲಿ ನಾವು ತಗೊಳ್ಳುವಾಗ ನೀವು ಬರೀ ಆಧ್ಯಾತ್ಮಿಕ ತಗೊಂಡ್ಬಿಟ್ರೆ ಆದಿಭೌತಿಕ ಆದಿದೈವಿಕ ಏನ್ ಮಾಡ್ತೀರಾ? ಈಗ ನೀವು ಕನಸು ಅಂತ ತಗೊಂಡಿದ್ದ ತಕ್ಷಣ ಆಧ್ಯಾತ್ಮಿಕ ಒಂದೇ ತಗೊಂತೀರೇನೋ? ಆದಿಭೌತಿಕ ಆದಿದೈವಿಕ ಎಲ್ಲ ಪೂರ್ತಿ ತಗೊಂಡ್ತಾನೆ ಸೇರಿಸ್ಕೊಳ್ಳೋದು. ಅಷ್ಟು ಮಾತ್ರ ಅಲ್ಲ, ಕಾಲ ದೇಶ ಕಾರ್ಯ ಕಾರಣಭಾವ ಇಷ್ಟು ಸೇರಿಸ್ಕೊಂತೀರ. ವ್ಯವಹಾರ ಮಾಡ್ಬೇಕಾದ್ರೆ ಇಷ್ಟಿರ್ಬೇಕು. ಆದ್ರಿಂದ ಇಲ್ಲಿ ವ್ಯಷ್ಟಿ ಅಂತಂದಾಗ ನಾನ್ ಮಾತ್ರ ಆಗ್ತೀನಿ. ನಾನು ಅಂತಂದ್ರೆ ಯಾರು? ಎಚ್ಚರದಲ್ಲಿ ಸ್ಥೂಲ ಶರೀರ. ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಇಲ್ಲಿ ಬೇರೆ ಸ್ಥೂಲ ಶರೀರ ಬೇರೆ, ಸೂಕ್ಷ್ಮ ಶರೀರ ಬಿಡಿಸ್ಕೊಂತಾರೆ. ಎಚ್ಚರದಲ್ಲಿ ಸ್ಥೂಲ ಶರೀರ. ಇಲ್ಲಿ ವ್ಯಷ್ಟಿ ಜೀವನ ಅಂತ ಹೇಳಿದ್ದಾರೆ. ಇಲ್ಲಿ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಇಬ್ರು ಜೀವರೇನ? ಪ್ರಶ್ನೆ ಕೇಳ್ತಾ ಇದ್ದೇನೆ. ಜೀವರೇನ ಇಬ್ರುನು? ಸರ್ ಹೌದು ಸರ್, ಇಬ್ರು ಜೀವರೇ ಅಲ್ಲ. ಇಬ್ರು ಜೀವರೇ. ಕಾರಣ ಶರೀರ ಅದು ಜೀವನೇನಾ? ಎಲ್ಲ ಜೀವನೇ ಸರ್. ಆ ಕಾರಣ ಶರೀರ ಇಲ್ಲ ಇಲ್ಲಿ. ಎಲ್ಲ ಪ್ರಾಜ್ಞ ಅಂದ್ರು ಅವನು ಶರೀರ ಇಟ್ಕೊಂಡೆ ಅವನು ಗಾಢ ನಿದ್ರೆಯಲ್ಲಿ ಇದ್ದಾನೆ ಅಂತ ತಗೊಂಡು ಅದು ಪರಮೇಶ್ವರನೇ ಅಂತ ಹೇಳ್ತಾ ಇದ್ದಾರೆ ಸರ್. ಅಲ್ಲ, ನನ್ನ ಪ್ರಶ್ನೆ ಕಾರಣ ಶರೀರ ಅಂತ. ಇಲ್ಲ ಇಲ್ಲ ಸರ್, ಕಾರಣ ಶರೀರ ಇಲ್ಲ ಸರ್. ಸ್ವಾಮಿಗಳು ಬರೀತಾರೆ ಕಾರಣ ಶರೀರ ಅಂತಾನೆ. ಪ್ರಸ್ಥಾನತ್ರಯ ಭಾಷ್ಯದಲ್ಲಿ ಶರೀರ ಎಲ್ಲಾದ್ರೂ ಬೆಳಗಿನ ಜಾವ ಫ್ಲಡ್ ಲೈಟ್ ಹಾಕೊಂಡು ಹುಡುಕ್ರಿ, ಸಿಕ್ಕಿದ್ರೆ ನನಗೆ ಹೇಳ್ರಿ ಅಂತ. ಇಲ್ಲ ಹೇಳಕ್ಕಾಗೋಣ. ಪ್ರಸ್ಥಾನತ್ರಯ ಭಾಷೆಯಲ್ಲ, ಸೂತ್ರ ಭಾಷೆಯಲ್ಲಿ ತೋರಿಸ್ಬೇಕು. ತೋರಿಸ್ತೀರಾ? ಎಲ್ಲೂ ಇಲ್ಲ. ಆದ್ದರಿಂದ ಫಸ್ಟ್ ಆಫ್ ಆಲ್ ಅದು ಇಲ್ಲ. ಕಾರಣ ಶರೀರ ಅನ್ನೋದೇ ಎಲ್ಲೂ ನಮ್ಮ ಪುಸ್ತಕಗಳಲ್ಲೇ ಇಲ್ಲ. ಇದೆ ಕಾರಣ ಅವಿದ್ಯೆ ಅಂತಿದೆ, ಶರೀರ ಅಂತಿಲ್ಲ. ಅವಿದ್ಯೆ ಅಂತಂದ್ರೆ ನಮಗೆ ಗೌಡಪಾದರನ್ನು ಕ್ಲಿಯರ್ ಮಾಡಿದ್ದಾರೆ. ನಮಗೆ ಗೌಡಪಾದರು ಚೆನ್ನಾಗಿ ಕ್ಲಿಯರ್ ಮಾಡಿದ್ದಾರೆ. ಈಗ ನಾವಿಲ್ಲಿ ತಿಳ್ಕೋಬೇಕಾಗಿರೋದು ಹಿಂದೆ ಇದರಲ್ಲಿ ಅಷ್ಟು ಚೆನ್ನಾಗಿ ಡೀಟೇಲ್ ಆಗಿ ಹೇಳಿಲ್ಲ, ಬಟ್ ವ್ಯಷ್ಟಿ ಸಮಷ್ಟಿ ಹೇಳಿದ್ದಾರೆ. ಅದಕ್ಕೋಸ್ಕರ ನೀವು ಸ್ವಾಮಿಗಳು ಇದರಲ್ಲಿ ವಿಚಾರ ಮಾಡಿದ್ದಾರೆ. ಕಾಟಕೋಪನ್ಯಾಸ ಮಂಜರಿ ನೋಡ್ರಿ, ಮತ್ತೆ ಇದ್ರಲ್ಲಿ ಸಿಗಲ್ಲ ಉಪನಿಷತ್ನಲ್ಲಿ. ಮಂಜರಿನಲ್ಲಿ 8 ಭಾಷ್ಯದಲ್ಲಿ 8 ಲೈನ್ ಹೇಳಿದ್ರೆ ಮಂಜರಿಯಲ್ಲಿ 8 ಪೇಜ್ ಬರೆದಿದ್ದಾರೆ, 8-10 ಪೇಜ್ ಬರೆದಿದ್ದಾರೆ. ಆದ್ರಿಂದ ಓಕೆ, ಇವ್ರ ಪ್ರಕಾರ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ವ್ಯಷ್ಟಿ ಸಮಷ್ಟಿ ಎರಡೂ ಸೇರಿಸ್ಕೋಬೇಕು. ಬರೀ ಪಂಚಕೋಶಗಳಲ್ಲ, ಎಲ್ಲ ಕಡೆ ಎಲ್ಲ ಪ್ರಕ್ರಿಯೆಗಳಲ್ಲೂ ಕೂಡ ನೀವು ಹೋಲ್ಸೇಲ್ ಆಗಿ ತಗೋಬೇಕು. ಶಂಕರಾಚಾರ್ಯರು ರಿಟೇಲ್ ವ್ಯಾಪಾರ ಮಾಡಕ್ ಬರಲ್ಲ ಅಂತ ಹೇಳ್ತಾ ಇದ್ರು ನಮ್ಮ ಕುಲಕರ್ಣಿ ಸ್ವಾಮಿಗಳು. ಅವರು ಬಿಡಿ ಸಿಗರೇಟು ಬೆಂಕಿ ಕಡ್ಡಿ ಮಾಡೋ ಅಂಗಡಿ ಇಟ್ಕೊಂಡೇ ಇಲ್ಲ. ಅವ್ರ ಫ್ಯಾಕ್ಟ್ರಿ ಸಿಗರೇಟ ಫ್ಯಾಕ್ಟ್ರಿ, ಬೆಂಕಿ ಕಡ್ಡಿನ ಫ್ಯಾಕ್ಟ್ರಿ, ಎಲ್ಲ ಫ್ಯಾಕ್ಟ್ರಿ. ಅವರು ಹೋಲ್ಸೇಲ್ ಅವ್ರು ಮಾಡಿರೋ ಹೋಲ್ಸೇಲ್ ಇಲ್ಲಿವರೆಗೆ ಯಾವನು ಮಾಡೋಕ್ಕಾಗೋದಿಲ್ಲ. ಹಾಗೆ ಯಾಕೆ ಬರೀ ಎಚ್ಚರದಲ್ಲಿ ಮಾತ್ರ ಅಲ್ಲ, ಅವ್ರು ಎಚ್ಚರ ಹೋಲ್ಸೇಲ್, ಕನಸು ಹೋಲ್ಸೇಲ್, ನಿದ್ದೆ ಹೋಲ್ಸೇಲ್, ಮತ್ತು ಇವು ಮೂರನ್ನು ಆ ಕಡೆ ತಿಪ್ಪೆಗೆ ಹಾಕ್ಬಿಡ್ತಾರೆ, ವೇಸ್ಟ್ ಬ್ಯಾಸ್ಕೆಟ್ಗೆ ಹಾಕ್ಬಿಡ್ತಾರೆ. ಹಾಗೆ ಇಲ್ಲಿ ನಾನು ಎಚ್ಚರ ತಗೊಳ್ಳುವಾಗ ಸ್ಥೂಲ ಶರೀರ ತಗೋಬೇಕು. ನನ್ನ ಸ್ಥೂಲ ಶರೀರ ಆಧ್ಯಾತ್ಮಿಕವಾಗಿ, ಆದಿ ಭೌತಿಕವಾಗಿ 84 ಲಕ್ಷ ಜೀವರಾಶಿಗಳಿದ್ದಾರಲ್ಲ, 84 ಲಕ್ಷ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅವು ಇನ್ನೂ ಜಾಸ್ತಿ, ಎಷ್ಟು ಬೇಕಾದ್ರೂ ಇಟ್ಕೊಳ್ಳಿ, 84 ಲಕ್ಷ ಅವರ ಸ್ಥೂಲ ಶರೀರಗಳು. ಇನ್ನು ಆದಿ ದೈವಿಕವಾಗಿ 14 ಲೋಕಗಳು, ಅಲ್ಲಿ ದೇವತೆಗಳು, ಯಕ್ಷರು, ಗಂಧರ್ವರು, ನಾಗ ಕಿಂಚಿನರು, ಯಾರ್ಯಾರಿದ್ದಾರೋ, ರಾಕ್ಷಸರು, ಎಲ್ಲ ಋಷಿ ಮನೆಗಳು, ಯಾರು ಬೇಕಾದ್ರೂ ಇರಲಿ, ಅವ್ರದ್ದು ಸ್ಥೂಲ ಶರೀರ ಲೆಕ್ಕ ಹಾಕೊಡ್ರಪ್ಪ.
ನಿಮ್ಗಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಅವರವರ ತಕ್ಕಂತೆ ಫಲ ಕೊಡುವ ಈಶ್ವರ, ಅದಾದ್ಮೇಲೆ ಆ ಬೃಹಸ್ಪತಿ ಶರೀರ ಆಗ್ಲಿ, ಅವ ದೇವತೆಗಳ ಇಂದ್ರ ಆಗ್ಲಿ, ಇಂದ್ರನ ಕೆಳಗಡೆ ಇರೋ ದೇವತೆಗಳಾಗ್ಲಿ, ರಾಕ್ಷಸರಾಗ್ಲಿ, ಎಲ್ಲರ ಸ್ಥೂಲ ಶರೀರ ಇರುತ್ತಲ್ಲ ಅಷ್ಟು ಸೇರಿಸ್ಕೋಬೇಕಂತೆ. ಸೊ ಅಲ್ಲಿಗೆ ಇದು ವ್ಯಷ್ಟಿ ಮತ್ತೆ ಸಮಷ್ಟಿ ಸ್ಥೂಲ ಶರೀರ ಆಯ್ತು. ಇಷ್ಟನ್ನು ಸೇರಿ ನೀವು ಸೇರಿಸಿದಾಗ ಅವನಿಗೆ ಒಂದು ಹೆಸರು ಕೊಡ್ತಾರೆ. ಏನು ಹೆಸರು ಯಾರಿಗಾದ್ರೂ ಗೊತ್ತಾ? ಅವನಿಗೆ ವಿರಾಟ್ ಪುರುಷ ಅಂತ ಕೊಡ್ತಾರೆ. ಅವನದೆಲ್ಲ ಸ್ಥೂಲ ಶರೀರ ಪೂರ್ತಿ ಇಷ್ಟು ಜನದ್ದು ಸ್ಥೂಲ ಶರೀರಗಳು ಒಟ್ಟಿಗೆ ಒಂದು ಕಡೆ ಸೇರಿಸಿದ್ರೆ, ಹೇಗೆ ನಮ್ಮ ಎಚ್ಚರದಲ್ಲಿ ಅರ್ಧ ಡಜನ್ ಸೇರಿಸಿದ್ರೆ ಎಚ್ಚರ ಅಂತ ಕರೀತೀರೋ, ಹಾಗೆ ಅವನಿಗೊಂದು ಹೆಸರು ಕೊಡ್ತಾರೆ, ವಿರಾಟ್ ಪುರುಷ ಅಂತ. ಈಗ ಅದೇ ರೀತಿ ಕನಸಿನಲ್ಲಿ ಬರೀ ಸೂಕ್ಷ್ಮ ಶರೀರ ಇದೆ. ಈ ಸೂಕ್ಷ್ಮ ಶರೀರಗಳು ಆಧ್ಯಾತ್ಮ, ಆದಿಭೌತಿಕ, ಆದಿದೈವಿಕವಾಗಿ ಅವ್ರದ್ದೆಲ್ಲ ಒಟ್ಟಿಗೆ ಸೇರಿಸಿದ್ರ ಅವನಿಗೆ ಹಿರಣ್ಯ ಗರ್ಭ ಅಂತ ಹೆಸರು ಕೊಡ್ತಾರೆ. ಹೀಗೆ ಈಗ ಈ ಸ್ಥೂಲ ಶರೀರ ಆಗಲಿ ಸೂಕ್ಷ್ಮ ಶರೀರ ಆಗಲಿ, ಆತ್ಮವು ಅನಾತ್ಮವು ಪ್ರಶ್ನೆ. ಹೋಲ್ಸೇಲ್ ತಗೊಳ್ರಿ, ವ್ಯಷ್ಟಿ ಸಮಷ್ಟಿ ಯಾವ್ದು ಬೇಕಾದ ತಗೊಳ್ರಿ, ಎಲ್ಲ ಏನಂತ ಇದೆ? ಯಾರಾದ್ರು ಆತ್ಮವೋ ಅನಾತ್ಮವೋ ಒಟ್ಟಿಗೆ ಸೇರಿಸಿದ್ರು? ಹಲೋ, ಯಾರಾದ್ರೂ ಒಬ್ರು? ಕಷ್ಟ ಇದೆ. ಅನಾತ್ಮ ಅಷ್ಟೇ. ಆದ್ರಿಂದ ಈಗ ಈ ಬ್ರಹ್ಮಲೋಕಕ್ಕೆ ಹೋದ್ರೂ ಕೂಡ ಇವಾಗ ಯಾರಪ್ಪ ಹಿರಣ್ಯ ಗರ್ಭ ಲೋಕ, ಬ್ರಹ್ಮಲೋಕ ಹೆಸರುಗಳು ಹೇಳ್ತಾರೆ. ಅವನು ಕೂಡ ಆ ಹಿರಣ್ಯ ಗರ್ಭನಿಗೂ ಕೂಡ ಏನು, ಅವನಿಗೂ ಕೂಡ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆ. ಆದ್ದರಿಂದ ಅವನು ಕೂಡ ಆತ್ಮ ದೃಷ್ಟಿಯಿಂದ ಹೋಲಿಸಿದ್ರೆ, ಪರಮಾರ್ಥ ದೃಷ್ಟಿಯಿಂದ ಅವನು ಕೂಡ ಅನಾತ್ಮವೇ. ನೀವು ಬ್ರಹ್ಮಲೋಕಕ್ಕೆ ಹೋಗ್ತೀರಾ, ಹಿರಣ್ಯ ಲೋಕಕ್ಕೆ, ಇವಾಗ ಇಂದ್ರ ಲೋಕಕ್ಕೆ ಹೋಗ್ತೀರಾ, ಸ್ವರ್ಗಕ್ಕೆ. ಅವನಿಗೆ ಇಂದ್ರ ಮುಕ್ತನಾಗಿರ್ಬೇಕು ಅಂತ ಏನಿಲ್ಲ, ಆಗಿರ್ಬಹುದು ಆಗದೇ ಇರಬಹುದು. ಹಾಗೆ ಈಗ ನೀವು ನರಕಕ್ಕೆ ಹೋಗ್ತೀರಾ, ಯಮಧರ್ಮರಾಜ ಇರ್ತಾನೆ, ಆ ನರಕಲೋಕಕ್ಕೆಲ್ಲ ಅವನು ಲೀಡರ್, ಅಂದ್ರೆ ಅವನು ಒಡೆಯ, ಅವನು ಪೋರ್ಟ್ಫೋಲಿಯೋ ಅಲ್ಲಿ ಅವನು ಮುಕ್ತನಾಗಿರ್ಬೋದು, ಆಗಿಲ್ದೇ ಇರ್ಬೋದು. ಇಲ್ಲಿ ಇವನು ಮುಕ್ತನಾಗಿದ್ದಾನೆ ಅಂತ ತಗೊಂತೀವಿ ಕಠೋಪನಿಷತ್ನಲ್ಲಿ. ಹಾಗೆ ಅದಕ್ಕೋಸ್ಕರ ಅವರುಗಳಿಗೂ ಕೂಡ ಅಲ್ಲಿ ಸಾಧನೆ ಮಾಡಿ ಮುಕ್ತರ ಆಗ್ಬೇಕು. ಅದಕ್ಕೆ ನಮ್ಮ ಪುರಾಣಗಳಲ್ಲಿ ಇವೆಲ್ಲ ತಗೊಂಡಾಗ ಬ್ರಹ್ಮ ನೋಡ್ರಿ ಆ ಕಾಮ ಹೇಗಿರುತ್ತೆ. ಆ ಬ್ರಹ್ಮ ಸೃಷ್ಟಿ ಮಾಡೋನು, ಅವನಿಗೆ 5 ತಲೆ ಇತ್ತು, 4 ತಲೆ ಯಾಕಾಗಿದೆ ಹೇಳ್ರಿ ಯಾರಾದ್ರು? ಹಲೋ, ಗೊತ್ತಾ ಯಾರಿಗಾದ್ರು? ಇಲ್ಲ ಸರ್, ಹೇಳಿ. ಹೌದಾ? ದಿವ್ಯಾ ಅವ್ರಿಗೆ ಗೊತ್ತಿರುತ್ತೆ. ದಿವ್ಯಾ ಹೇಳಿಮ್ಮ. ಅಂದ್ರೆ ಪುರಾಣದ ಪ್ರಕಾರ ಈಶ್ವರ ಒಂದ್ ತಲೆ ತೆಗೆದ್ ಬಿಡ್ತಾನೆ ಅವನು. ನೀವು ಪುರಾಣನೇ ತಗೊಳ್ರಿ, ಯಾಕೆ ಸುಮ್ನೆ ಹೇಳ್ತಾರೆ? ನಾವು ಪುರಾಣದಲ್ಲಿ ವೇದಕ್ಕೆ ಹೊಂದೋಂಗಿರುತ್ತೆ. ಅಲ್ಲಿ ಅವನು ಮುಕ್ತನ ಆಗಿಲ್ಲ ಅಷ್ಟೇ. ಅದಕ್ಕೋಸ್ಕರ ಅವನಿಗೆ ಅವನ ಮಗಳನ್ನ ಮೋಹ ಮಾಡ್ಬೋದ ಯಾರಾದ್ರೂ? ಬ್ರಹ್ಮ ಇರ್ಬೋದು, ಮುಕ್ತನಾಗ್ಲಿಲ್ಲ. ಪಾರ್ವತಿನ ಅದೇ ಮದ್ವೆ ಮಾಡಿಸ್ತಾ ಇರ್ಬೇಕಾದ್ರೆ ಪಾರ್ವತಿ ಕಲ್ಯಾಣದಲ್ಲೇ ಅವನ್ ಪುರೋಹಿತನಾಗ್ ಬಂದು ಆ ಒಂದು ತಲೆಲೆ ಪಾರ್ವತಿನ ನೋಡ್ತಾ ಇರ್ತಾನೆ. ತಕ್ಷಣ ಅಲ್ಲೇ ಮದ್ವೆ ಗಂಡು ಶಿವ ತ್ರಿಶೂಲ ತಗೊಂಡು ತಲೆ ತೆಗಿತಾರೆ. ಕರೆಕ್ಟ್. ಅದಕ್ಕೆ 4 ತಲೆ ನನಗೂ ಗೊತ್ತಿಲ್ಲ. ನನ್ನ ಮೊಮ್ಮಗಳು ಪುಸ್ತಕದಲ್ಲಿ ಓದ್ದಾಗ ಗೊತ್ತಾಯ್ತು. ಅಯ್ಯೋ, ಎಷ್ಟಿರುತ್ತೋ ಪುರಾಣಗಳಲ್ಲಿ, ಏನು 1, 2, 18 ಪುರಾಣಗಳು, 18 ಉಪಪುರಾಣಗಳು ನಮ್ಮಲ್ಲಿ ಯಾಕೆ ಮಾಡಿರ್ತಾರೆ ಅಂತಂದ್ರೆ ಅದು ಉಪನಿಷತ್ತುಗಳೆಲ್ಲ ಕನೆಕ್ಷನ್ ಕೊಡೋಕ್ಕಿರುತ್ತೆ. ನಾನು ತಿಳ್ಕೊಂಡಾಗ ಕುಣಿಯಂಕ ಆಯ್ತು. ವಿಶ್ವಾಮಿತ್ರಂತ ಏನ್ ನಾವು ಹೇಳ್ತಾ ಇರ್ತೀವಿ, ರಂಬೆಗೆ ಸೋತ ಅಂತ, ನಾವು ಸುಮ್ಮನೆ ಅವಸ್ಥತ್ರ ಕೇಳ್ಬಿಟ್ಟು ನಾನು ಮುಗ್ನಾಗ ಹೊಡಿದ್ದೀನಿ ಅಂತ ಮೀಸೆ ತಿರುಗಿಸ್ತೀವಲ್ವಾ. ಆಫ್ಟರ್ ಆಲ್ ಅದು ಯಾವನ ನಮ್ಮ ಆಶ್ರಮದ ಒಬ್ಬ ವಾಚ್ಮೆನ್ ಗುರುತಿಸ್ತಾನೆ. ಎಷ್ಟು ವ್ಯತ್ಯಾಸ ಇದೆ ನೋಡ್ರಿ. ಏನು ಅಷ್ಟು ಸುಲಭನ ಮುಕ್ತನಾಗೋದು ಅಂತ ಅನ್ನೋದು.
ಸುಮ್ಮನೆ ಬರದಣ್ಣ ಮುಕುತಿ. ಆ ಬ್ರಹ್ಮನ್ನೂ ಬಿಟ್ಟಿಲ್ವ ಲೆಕ್ಕ ಹಾಕೊಳ್ಳೆ ಅವನ್ನ. ಹಾಗಾದ್ರೆ ಅವನ ತಲೆ ತೆಗೆದಾಕ್ಬಿಟ್ರು ಅಂದ್ರೆ ಇಂದ್ರ, ಇಂದ್ರಂದು ಏನು? ಆ ಸೃಷ್ಟಿ ಮಾಡೋ ಬ್ರಹ್ಮಂದ ಕತೆ ಇದ್ರೆ ಇಂದ್ರ ಅವನಿಗಿಂತ ಚಿಕ್ಕವನು. ಅವನ ಆ ಥರ ಅಹಲ್ಯನ ಆ ದೃಷ್ಟಿಯಿಂದ ನೋಡಿದ್ದೇನು ತಪ್ಪು? ಅಂದ್ರೆ ಎಲ್ಲಿ ಅಧ್ಯಾಸ ಆಗಿರುತ್ತೋ, ಎಲ್ಲಿ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳು ಇರುತ್ತೋ ಅಲ್ಲಿ ಅವನು ಮುಕ್ತನ ಆಗಿರಲ್ಲ. ಇದು ಇಟ್ಕೋಬೇಕಪ್ಪ ಮೆಷರಿಂಗ್ಸ್ಗೆ. ನೋಡ್ರಿ, ಇದನ್ನ ಇಟ್ಕೊಂಡು ಪರೀಕ್ಷೆ ಮಾಡ್ರಿ ನೀವು. ಇಂದ್ರ ಸೋತ್ನ ಇಲ್ವೋ? ವಿಶ್ವಾಮಿತ್ರ ಸೋಲದೇನು? ನಮ್ಮಂತ ಪಾಮರರ ಕಥೆ ಏನಾಗಬೇಕು? ಎಷ್ಟು ಹೇಗಿದೆ ನೋಡ್ರಿ. ಇಂದ್ರನಿಗೆ ಅಂಥ ದೇವತೆ, ಅವನ ಮನಸ್ಸು ಅವನ ಸಾಧನೆ ಮಾಡಿ ಇದಕ್ಕೆ ಹೋಗಿರ್ಬೋದು, ಅವನ ಸಿದ್ಧಿಗಳು ಇರ್ಬೋದು, ಅವನು ಸ್ವರ್ಗಕ್ಕೆ ಅವನು ಒಡೆಯನಾಗಿರ್ಬೋದು. ಆದ್ರೆ ಅವನಿಗೆ ಭಯ ಇದೆಯಲ್ಲ. ಮತ್ತು ನಿನ್ನ ಪಟ್ಟ ಕಟ್ಕೊಂಡು ನನಗೇನಾಗಬೇಕು? ಆ ನಚಿಕೇತ ಅವನು ಯಮಧರ್ಮರಾಜ ಹತ್ರ ಹೋದಾಗ, ನೀನು ಯಮಪಟ್ಟಣ ಪೂರ್ತಿ ನೀನು ಕೊಟ್ಬಿಡ್ತೀನೋ, ನಾನು ಪಟ್ಟ ನಿನಗೆ ಕೊಟ್ಬಿಡ್ತೀನಿ ಕಣೋ ಅಂತಂದ್ರೆ ಶಾಶ್ವತ ನಾನು ಕೇಳ್ತಾನೆ, ಇಲ್ಲ ಅಂತಾನೆ. ನಾನು ಕನಸಿನಲ್ಲೂ ಬೇಡ, ನೀನೇ ಇಟ್ಕೊ ಅಂತಾನೆ. ಬಾ, ಎಂಥ ವೈರಾಗ್ಯ ಚಕ್ರವರ್ತಿ! ಇಷ್ಟು ವೈರಾಗ್ಯ ನಮ್ಗೆ ಇದೆಯಾ? ಹಾಗೆ ಯೋಚನೆ ಮಾಡಬೇಕು. ನನಗೆ ತತ್ವ ತಿಳಿಬೇಕು ಅಂದ್ರೆ ವೈರಾಗ್ಯ ಚಕ್ರವರ್ತಿ ಆಗಬೇಕು. ಇಹ ಪರಲೋಕದಲ್ಲಿ ಹೇಗಿದೆ ಇಷ್ಟೆಲ್ಲ ಹೇಳ್ತಾರಲ್ಲ, ಹಾಗೆ ಇರ್ಲಿ. ಯಾಕಿದೆಲ್ಲ ಹೇಳೋದು ಅಂತಂದ್ರೆ ಮುಕ್ತನ ಆದವನಿಗೆ ಮಾತ್ರ ಇರೋದಿಲ್ಲ. ಅವ್ನು ಕಾಣಿಸ್ತಾ ಇರುತ್ತೆ, ಕಣ್ಣಿರುತ್ತೆ, ಹಿಂದೆಗಡೆ ಮನಸ್ಸಿರುತ್ತೆ, ಸೇಮ್ ಶರೀರ, ಸೇಮ್ ಪ್ರಪಂಚ ಎಲ್ಲ ಹಾಗೆ ಇರುತ್ತೆ. ಬಟ್ ಅವನಿಗೆ ಒಳಗಡೆ ಕಾಮಕ್ರೋಧ ಲೋಪ ಮೋಹ ಮದ ಮಾತ್ಸರ್ಯಗಳಿಲ್ಲ. ಇದು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ವ್ಯಷ್ಟಿ ಸಮಷ್ಟಿ, ನೀವು ವ್ಯಷ್ಟಿ ಆದ್ರೂ ತಗೊಳ್ರಿ, ಸಮಷ್ಟಿ ಆದ್ರೂ ತಗೊಳ್ರಿ, ಇವೆಲ್ಲ ಅನಾತ್ಮಕ್ಕೆ ಸಂಬಂಧಪಟ್ಟಿರುತ್ತೆ. ಅದಕ್ಕೋಸ್ಕರ ಅಲ್ಲಿ ನೀವು 10ನೇದು ಇವಾಗ 5ನೇ ಚಾಪ್ಟರ್ ನೀವು ಓದಬೇಕು ಒಂದ್ಸಾರಿ. ಆವಾಗ ನಿಮಗೆ ವ್ಯಷ್ಟಿ ಅಲ್ಲಿ ಕ್ಲೀನಾಗಿ ಹೆಸರುಗಳಿಗೆ ಕೊಟ್ಟಿದ್ದಾರೆ ಅಲ್ಲಿ. ಆದ್ದರಿಂದ ಸ್ವಾಮಿಗಳ ಪುಸ್ತಕಗಳನ್ನ ನೀವು ನಿಜವಾಗ್ಲೂ ಪ್ರಾರ್ಥನೆ ಮಾಡ್ಕೊತೀನಿ, ಕೈ ಮುಟ್ಟಿ ನೀವು ಭಾಷೆಗಳು ಓದ್ರಿ. ನಾನು ಬೇಡ ಅಂತನಲ್ಲ, ನಾನು ಓದ್ತೀನಿ. ಸ್ವಾಮಿಗಳು ಬರ್ತಿರೋ ಆ ಕನ್ನಡ ಪುಸ್ತಕಗಳು ಒಂದು ಬಿಡ್ರಿ. ನಾನಿನ್ನೂ ಹುಡುಕ್ತಾ ಇದ್ದೀನಿ, ಇನ್ಯಾವುದಾದ್ರೂ ಇದ್ರೆ ಆ ಪುಸ್ತಕಗಳನ್ನ ಓದೋಣ ಅಂತ. ಈಗ ನಿಮಗೆ ಕರ್ಮಕಾಂಡ ಅಂದ್ರೆ ಏನು, ಉಪಾಸನೆ ಅಂದ್ರೆ ಏನು, ಜ್ಞಾನಕಾಂಡ ಅಂದ್ರೆ ಏನು, ಒಂದಕ್ಕೊಂದು ಏನು ಕನೆಕ್ಷನ್ ಇದೆ, ನಿಮಗೆ ಓವರ್ ಆಲ್ ಪಿಕ್ಚರ್ ಸ್ಪಷ್ಟವಾಗಿ ಗೊತ್ತಾಗಬೇಕಾದ್ರೆ ಮೋಕ್ಷಕ್ಕೆ ಎಷ್ಟು ಬೇಕೋ ಅಷ್ಟು. ನಾನೇನು ಇದಾಗಬೇಕಲ್ಲ, ಕರ್ಮಕಾಂಡದಲ್ಲಿ ಪೂರ್ತಿ ಎಷ್ಟೊಂದಿದೆ ಅವನು ತಿಳ್ಕೊಂಡು ನಾನೇನು ಮಾಡಲಿ? ನಿಮ್ಗೆ ವೈರಾಗ್ಯ ಇದ್ದರೆ ಅದನ್ನು ಕಟ್ಕೊಂಡು ಏನಾಗಬೇಕು, ಅದು ಬೇಕೇನೋ. ಆದರೆ ನಿಮ್ಗೊಂದು ಪಿಕ್ಚರ್ ಬಂದ್ಬಿಡುತ್ತೆ, ಕ್ಲಿಯರ್ ಕಟ್ ಪಿಕ್ಚರ್ ಬಂದ್ಬಿಡುತ್ತೆ. ಸ್ವಾಮಿಗಳು ಹೇಳ್ತಾ ಇದ್ರು ನೋಡ್ರಿ ಭಗವದ್ಗೀತೆಯಲ್ಲಿ, ನನಗೆ ತತ್ವ ಗೊತ್ತು, ಸಾಧನೆ ಗೊತ್ತು ಅಂತ. ಆ ಥರ ಬಂದಂಗೆ ನಮ್ಗೆ ಅನಿಸ್ಬಿಡುತ್ತೆ ನಮಗೆ. ಆಮೇಲೆ ನಾವು ಮಾಡೋಣ, ನಮ್ಗೆ ಇನ್ನೂ ಕ್ಲಿಯರ್ ಕಟ್ ಆಗುತ್ತೆ. ಉಪನಿಷತ್ಗಳಲ್ಲಿ ಯಾಕೆ ಹಿಂಗೆ ಹೇಳಿದ್ರು, ಪುರಾಣಗಳಲ್ಲಿ ಯಾಕೆ ಹೇಳಿದ್ರು, ಇದಕ್ಕೆ ಏನು ಕನೆಕ್ಷನ್ ಇದೆ ಅಂತ ಅಂದ್ಬಿಟ್ಟು ಎಲ್ಲಿ ಏನು ಕೇಳಿದ್ರು ನಿಮ್ಗೆ ಆ ಕನೆಕ್ಷನ್ ಸಿಗೋಕ್ಕೆ ಶುರುವಾಗುತ್ತೆ. ಆದ್ದರಿಂದ ಎಷ್ಟು ಒಂದ್ಸಲ ಓದಿದ್ರೆ ಸಾಕು, ನಾನು ಹೇಳ್ತೀನಿ. ಹೋಗ್ಬೇಕು ಆಳುವಾಗ ಸ್ವಾಮಿಗಳೇ ತಮ್ಮ ಪುಸ್ತಕಗಳಲ್ಲಿ ಬರೆದಿದ್ದಾರೆ. ಮತ್ ಓದ್ತಾ ಇರ್ರಿ. ನೀವು 10ನೇ ಸಾರಿ ಓದೋದಕ್ಕೂ ನೀವು ಇನ್ನೂ ಆಳವಾಗಿ ಹೋಗಿರ್ತೀರಾ. ಇದು ನನ್ನ ಅನುಭವ ಕೂಡ, ನಿಮಗೂ ಅಷ್ಟೇ, ನೀವು ಅಷ್ಟೇ. ಇವಾಗ ನಾವೇ ಪ್ರವಚನಗಳು ಹೇಳ್ತಾ ಇದ್ದಾಗ ನಿಮ್ಗಳೆಲ್ಲೇ ಎಷ್ಟೋ ಹೇಳ್ತಾ ಇದ್ದೀರಾ ನೀವೇ. ನಾವು ಮೊದಲನೇ ಸಾರಿ ಕೇಳೋಕ್ಕೂ ಈಗ ಕೇಳೋದಕ್ಕೂ ಬರೆಯೋದಕ್ಕೂ ಅಜಗಜಾಂತರ ಇರುತ್ತೆ. ಆದ್ದರಿಂದ ಇವುಗಳು ಮಾಡ್ತಾ ಬನ್ನಿ. ಇನ್ನೊಂದು 2-3 ಲೈನ್ ಇದೆ, ಇದು ಮುಗಿಸ್ಬೇಡ ಇವತ್ತಿಗೆ. ನಾಳೆ 10 ತಗೋಬಹುದು ನಾವು. ಅಲ್ಲಿ ವ್ಯಷ್ಟಿದೇವರ ಹೆಸರುಗಳೆಂದು ಹೇಳಿಲ್ಲ. ವ್ಯಷ್ಟಿ ಆಗಲಿ ಸಮಷ್ಟಿ ಆಗಲಿ ಅನಾತ್ಮಂತಾಗಲಿ ಹೇಳಿಲ್ಲ. ಹಾಗಾದ್ರೆ ಅಲ್ಲಿ 4ನೇ ಅವಸ್ಥೆ ಯಾಕೆ ಹೇಳಿದ್ರು? ಈಗ ಎಚ್ಚರದಲ್ಲಿ ಅವನ ವೈಶ್ವಾನರ ಅಥವಾ ವಿಶ್ವ ಅಂತ ಏನ್ ಬೇಕಾದ್ರೂ ಹೇಳ್ರಿ. ಈಗ 4ನೇ ಅವಸ್ಥೆ ಚತುಷ್ಪಾದ ಅಂತ ಯಾಕೆ ಹೇಳಿದ್ರು? ಇದು ಪ್ರಶ್ನೆ. ಯಾರಾದ್ರೂ? ಶ್ರೀಧರ್ ಅವರೇ, ಕೃಷ್ಣವೇಣಿ. 3ರಲ್ಲೂ ಅವನೇ ಇದ್ದಾನೆ ಅಂತ ತೋರ್ಸೋದಿಕ್ಕೆ ಚತುಷ್ಪಾತ್. ಇವನಲ್ಲೆಲ್ಲ ಡಿಫೆಕ್ಟ್ಸ್ ಇದಾವೆ, ಅವನಲ್ಲಿ ಇಲ್ಲ ಅಂತ ತೋರ್ಸೋದಿಕ್ಕೆ ಚತುಷ್ಪಾತ್ ಅಂತ. ಅದೇ ಏನ್ ಡಿಫೆಕ್ಟ್ ಇದೆ ಇವ್ರುಗಳಲ್ಲಿ? ಇವ್ರನ್ನ ಆತ್ಮ ಅಂತಾನೆ ಕರೆದ್ರಲ್ಲ ನೀವು, ಇವಾಗ ತಾನೇ ಹೇಳಿದ್ರಲ್ಲ, ಅವ್ರನ್ನೆಲ್ಲ ಆತ್ಮ ಅಂತಾನೆ ಕರೆದ್ರಿ. ಅವನೇ ಎಚ್ಚರದಲ್ಲಿರೋ ಆತ್ಮನ ವೈಶ್ವಾನರ ಅಥವಾ ವಿಶ್ವ ಹೆಸರುಗಳು ಬಿಟ್ಬಿಡ್ರಿ ಅಂತ ಕರೆದ್ರೆ ಇವಾಗ ಇನ್ನೇನು ಪ್ರಾಬ್ಲಮ್ ನಿಮ್ದು?
ಅಲ್ಲ ಸರ್, ಉಪಾಧಿ ಇಟ್ಕೊಂಡಿದ್ದಾನೆ. ಹಾವು ಅಂತ ಭಯ ಬಿದ್ದಿದ್ದಾನಲ್ಲ ಸರ್, ಹಗ್ಗ ನೋಡ್ಬೇಕಲ್ಲ ಸರ್, ಅದಕ್ಕೋಸ್ಕರ ಡಿಫೆಕ್ಟ್ ಅಂದ್ರೆ ಹೊರ್ತು ಅಲ್ಲಿ ಹಗ್ಗನೇ ಇರೋದು, ಆತ್ಮನೇ ಇರೋದು ಅಂತ ತೋರಿಸ್ತಾ ಇದ್ದಾರೆ ಸರ್. ಹಾಗೆ ಎಚ್ಚರದಲ್ಲೂ ಅವನೇ, ಇಲ್ಲಿ ಎಚ್ಚರದಲ್ಲೂ ಕನ್ಸಲ್ಲೂ ಎಲ್ಲಾದ್ರಲ್ಲೂ ಅವನೇ ಇರೋದು ಅಂತ ತೋರಿಸ್ತಾ ಇದ್ದಾರೆ ಸರ್, 4ನೇ ಪಾದದಲ್ಲಿ ಅಷ್ಟೇ. ಅಲ್ಲಿ ಎಚ್ಚರದಲ್ಲಿರೋ ಈ ಸಪ್ತಾಂಗ, ಅಂಗ ಅಂತ ಅಂದಿದ ತಕ್ಷಣ ಆತ್ಮನಿಗೆ ಅಂಗಗಳಿಲ್ಲ, ಅವನಿಗೆ ಅಂಗಗಳು ಇಲ್ಲದೆ ಇರೋವನವನು ಅಲ್ವಾ, ನಿರವಯ. ಅದೇ ರೀತಿ ಕನಸಿನಲ್ಲೂ ಕೂಡ ಅವನಿಗೆ ಸಪ್ತಾಂಗ ಅಂತ ಹೇಳಿರೋದ್ರಿಂದ ಅಲ್ಲಿಲ್ಲ. ಎಲ್ಲಿ 4ನೇ ಪಾದದಲ್ಲಿ ಇಲ್ಲ. ಅದು ವ್ಯತ್ಯಾಸ ತೋರಿಸ್ತಾರೆ. ಆಮೇಲೆ ಗೌಡಪಾದರದನ್ನು ಚೆನ್ನಾಗಿ ಹೇಳಿದ್ದಾರೆ. ಅದಕ್ಕೆ ಇದಕ್ಕೆ ಇರೋ ವ್ಯತ್ಯಾಸ ಏನು, ಗಾಢ ನಿದ್ರೆಗೂ ಮತ್ತೆ ಆ 4ನೇ ಅವಸ್ಥೆಗೂ ಸ್ವಾಮಿಗಳ ಕಾರಿಕೆಯಲ್ಲಿ ಅಂದರೆ ಈ ಹೃದಯದಲ್ಲಿ ಇನ್ನೂ ಚೆನ್ನಾಗಿ ನಮಗೆ ಸುಲಿದ ಬಾಳೆಹಣ್ಣಾಗಿ ತೋರಿಸ್ಕೊಟ್ಟಿದ್ದಾರೆ. ಅದಾದ ಮೇಲೆ ಗಾಢ ನಿದ್ರೆಯಲ್ಲಿ ಏನು ಪ್ರಾಬ್ಲಮ್ ಇದೆ ನಿಮ್ಗೆ? ಅಲ್ಲಿ ಸಪ್ತಾಂಗನೇ ಇಲ್ವಲ್ಲ, ಪ್ರಶ್ನೆ ಕೇಳ್ತಾ ಇದ್ದೀನಿ. ಗಾಢ ನಿದ್ರೆಯಲ್ಲಿ ಏನಿದೆ? ಆದ್ರೆ ಸರ್, ತಿಳ್ಕೊಳಕ್ ಆಗಲ್ವಲ್ಲ ಸರ್, ಅವಿದ್ಯೆ, ಕಾರಣಾವಿದ್ಯೆ. ಎಚ್ಚರವಾದ ತಕ್ಷಣ ತಪ್ಪಾಗಿ ತಿಳ್ಕೊಳ್ಳೋದ್ರಿಂದ ಅಲ್ಲಿ ಕಾರಣಾವಿದ್ಯೆ ಇದೆ ಅಂತ ಹೇಳ್ತಾರೆ ಸರ್. ಅಲ್ಲಿ ಬೀಜ ಇದೆ, ಬೀಜ ರೂಪದಲ್ಲಿ ಇದೆ ಅಂತ. ಈಗ ನಾವು ಗಾಢನಿದ್ರೆ ಅನುಭವ ದೃಷ್ಟಿಯಿಂದಲೇ ನೋಡಿದ್ರೆ, ಪಾರಮಾರ್ಥಿಕ ದೃಷ್ಟಿಯಿಂದ ನೋಡಿದ್ರೆ ಆ ಬೀಜ ರೂಪದಲ್ಲಿ ಇದೆಯಾ? ಇಲ್ಲ ಸರ್, ಆತ್ಮನಾಗೆ ಇರ್ತೀವಿ ಸರ್ ಅಲ್ಲಿ. ದೃಷ್ಟಾಂತ, ಒಂದು ದೃಷ್ಟಾಂತ ಕೊಡ್ರಿ. ಬೇರೆಯವ್ರಿಗೆ ಅರ್ಥ ಆಗಬೇಕು. ಹಗ್ಗನೇ ಇರೋದು, ತಪ್ಪು ತಿಳ್ಕೊಂಡು ಇದ್ದಾಗ ಹಾವು ಅಂತ ಭಯ ಆಯ್ತು, ಬಂದು ಕಚ್ಚುತ್ತೆ, ನಾನ್ ಸತ್ತೋಗ್ತೀನಿ ಅಂತೆಲ್ಲ ಗೊತ್ತಾಯ್ತು. ಅದೇ ದೃಷ್ಟಾಂತ. ಗಾಢನಿದ್ರೆಯಲ್ಲಿ ಹಗ್ಗ ಹಾವು ಗೊತ್ತಾಗಲ್ವೇ? ಅದು ದೃಷ್ಟಾಂತ ಹೆಂಗ್ ಗೊತ್ತೆ? ಪರಮಾರ್ಥವಾದ ಸ್ವರೂಪದಲ್ಲಿರ್ತೀವಿ. ಈಗ 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 ಅಲ್ಲಿ ಬೀಜ ರೂಪದಲ್ಲಿ ಇದೆ, ಎದ್ದ ಮೇಲೆ ಅದೇ ಇವೆಲ್ಲ ಕಾಣ್ಕೊಳ್ಳುತ್ತೆ ಅಂತ ಅನ್ನೋದಕ್ಕೆ, ಈಗ ಒಂದು ಕಾಡಿನಲ್ಲೋ ಹೊರಗಡೆ ಎಲ್ಲೋ ಹಾವಿದೆ ಹುತ್ತದಲ್ಲಿ, ಅದು ಕಾಡಿನಲ್ಲಿರೋ ಆ ಹಾವು ಹುತ್ತದ ಒಳಗಡೆ ಹೋದಾಗೆ, ಹುತ್ತದಿಂದ ಹೊರಗಡೆ ಬಂದಾಗೆ ನನಗೆ ಕಾಣ್ತಾ ಇದೆಯಲ್ವಾ? ಹಾಗೆ ಈ ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ನಾನು ನಿದ್ದೆಗೆ ಹೋಗಿದ ತಕ್ಷಣ ಹೊರಗಡೆಯಿಂದ ಝೊಯ್ ಅಂತ ಬಂದು ಆತ್ಮನ ಒಳಗಡೆ ಸೇರ್ಕೊಳ್ಳುತ್ತಾ, ಹುತ್ತದಲ್ಲಿ ಹಾವು ಹೋದಂಗೆ ಎದ್ದಿದ ತಕ್ಷಣ ಬುಸ್ ಅಂತ ಅದು ಹೊರಗಡೆ ಬಂದಂಗ ಆಗುತ್ತಾ? ಪರಮಾತ್ಮ ನೋಡ್ಲಿ, ಆಗೋದಿಲ್ಲ, ಮುಗಿದು ಹೋಯ್ತು. ಮತ್ತೆ ಹೇಳಿದ್ದಾರಲ್ಲ ಯಾಕೆ ಅಂತಂದ್ರೆ, ನಾನು ಪ್ರಶ್ನೆ ಕೇಳಿದ್ದೇನೆ ಅದನ್ನು ಏನಂತ, ಅಲ್ರಿ ಗಾಢ ನಿದ್ರೆಯಲ್ಲಿ ಪ್ರಪಂಚ ಇರಲ್ಲ, ಎದ್ಮೇಲೆ ಮತ್ತೆ ತೋರುತ್ತಲ್ಲ, ಎಲ್ಲಿಂದ ಬಂತು ಅಂತ ಅವನು ಕೇಳ್ತಾನೆ. ಕೇಳಿದಾಗ ಅಯ್ಯೋ ಹುಚ್ಚ, ನಿಮ್ಮ ಮಲಗಿದಾಗ ನಿನ್ನ ಒಳಗಡೆ ಅದು ಬೀಜ ರೂಪದಲ್ಲಿತ್ತು, ಎದ್ಮೇಲೆ ಬಂತು, ಎಲ್ಲ ಐವಾಶ್. ಇಷ್ಟು ನಾವು ತಿಳ್ಕೊಂಡ್ರೆ ಸಾಕು. ಈಗ ನೆಕ್ಸ್ಟ್ ಹೋಗ್ಬೇಕಾಗಿರೋದು, ಹೀಗೆ ನಿರ್ಣಯಿಸಿದ್ರಿಂದ ದೊರಕುವ ಫಲ ಏನಪ್ಪ ಅಂತಂದ್ರೆ, ಸ್ಥೂಲ ಸೂಕ್ಷ್ಮ ಕಾರಣತ್ವ ರೂಪವಾದ, ಇಲ್ಲಿ ಓದ್ತೀನಿ ಸ್ವಲ್ಪ, ಇಲ್ಲೊಂದು ಪ್ರಶ್ನೆ ಇದೆ, ಚೆನ್ನಾಗಿ ಕೇಳ್ಕೊಡ್ರೆ. ಸ್ಥೂಲ ಸೂಕ್ಷ್ಮ ಕಾರಣತ್ವ ರೂಪವಾದ ಉಪಾಧಿಗಳಿಂದ ಅದ್ವಿತೀಯನಾದ ಪರಮಾತ್ಮನಿಗೆ, ಇಲ್ಲಿ ಸ್ಥೂಲ ಸೂಕ್ಷ್ಮ ಕಾರಣತ್ವ ರೂಪವಾದ ಉಪಾಧಿಗಳು ಇಲ್ಲಿ ಹೇಳ್ತಾ ಇದ್ದಾರೆ. ಆ ಅದ್ವಿತೀಯನಾದ ಪರಮಾತ್ಮನಿಗೆ ವಿರಾಟ್ ಅಥವಾ ವೈಶ್ವಾನರ ವಿಶ್ವ ಎಂದು ಹಿರಣ್ಯಗರ್ಭ ಆ ಹೆಸರುಗಳಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸ್ಥೂಲ ಸೂಕ್ಷ್ಮ ಕಾರಣತ್ವ ರೂಪ ಅಂತ ಹೇಳಿದ್ರಲ್ಲ, ಅದರ ಅರ್ಥ ಏನು? ಸ್ಥೂಲವಾಗಿ ಇದಾನೆ ಶರೀರದ ದೃಷ್ಟಿಯಿಂದ ಈ ವಿಶ್ವ ಅಂತಂದ್ರು. ಸೂಕ್ಷ್ಮ ಅಂದ್ರೆ ಕನಸಲ್ಲಿ ಸೂಕ್ಷ್ಮವಾಗಿದ್ದಾನೆ ಅವನು, ಅದರಿಂದ ಸೂಕ್ಷ್ಮ ಶರೀರ ಇದ್ದಾನೆ ತೈಜಸ ಅಂದ್ರು. ಕಾರಣ ಅಂದ್ರೆ ಆ ಗಾಢ ನಿದ್ರೆನಲ್ಲಿ ಕಾರಣ ಇದೆ, ಅಲ್ಲಿ ತಿಳ್ಕೊಂಡಿಲ್ಲ, ಅದರಿಂದ ಕಾರಣ ರೂಪದಿಂದ ಇದ್ದಾನೆ. ಅದೆಲ್ಲ ಅದ್ವಿತೀಯ ಪರಮೇಶ್ವರನ್ಗೆ ಹೇಳ್ತಾ ಇದ್ದಾರೆ ಅಷ್ಟೇ ಅಂತ ಹೇಳ್ತಾರೆ. ಇಲ್ಲಿ ಸ್ಥೂಲ ಅಂತಂದ್ರೆ ಸ್ಥೂಲ ಭೋಗವುಳ್ಳವನು, ಸ್ಥೂಲ ಎಚ್ಚರಕ್ಕೆ ಹೇಳೋದು. ವೈಶ್ವಾನರ್ಗೆ ಏನು ಹೇಳಿದ್ರು? ಸ್ಥೂಲ ಬುಕ್ ಅಂತ. ಕನಸಿನಲ್ಲಿ ಸೂಕ್ಷ್ಮ ಭೋಗವುಳ್ಳವನು, ಶರೀರ ಅಲ್ಲ, ಅಲ್ಲಿ ಸೂಕ್ಷ್ಮ ಭೋಗ ಅಂದ್ರೆ
ಅಲ್ಲಿ ಬರೀ ಮನಸ್ಸಿನಲ್ಲಿ ಈ ಸಂಕಲ್ಪ ಅಂದ್ರೆ ಎಚ್ಚರದ ಸಂಸ್ಕಾರದ ಮನಸ್ಸಿನಿಂದ ಅಲ್ಲಿ ಅಲ್ಲಿ ಈ ವಿಷಯಗಳಿಲ್ಲ. ಮತ್ತೆ ಅಂದ್ರೆ ಆದಿ ದೈವಿಕ ಇಲ್ಲ, ಆದಿ ಭೌತಿಕ ಇಲ್ಲ, ಆಧ್ಯಾತ್ಮಿಕವಾಗಿ ಅವನ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಇಲ್ಲ. ಬರೀ ಮನಸ್ಸೇ ಕಲ್ಪನೆ ಮಾಡ್ಕೊಳ್ಳೋದ್ರಿಂದ ಅದು ಸೂಕ್ಷ್ಮ ಭೋಗ. ಭೋಗ ಅಂದ್ರೆ ಅನುಭವಿಸೋದು. ಅದಕ್ಕೋಸ್ಕರನೇ ಸ್ಥೂಲ ಸೂಕ್ಷ್ಮ ಭೋಗ ಅಂತ ಹೇಳ್ತಾರಲ್ಲ ಹಾಗೆ. ಸೊ ಇನ್ನ ಘಡನಿದ್ರೆಯಲ್ಲಿ ಕಾರಣತ್ವ ಬೀಜ ರೂಪದಲ್ಲಿ ಇತ್ತಲ್ವಾ ಅಂತ ಹೇಳಿದ್ರು ಎಲ್ಲ ಅಧ್ಯಾರೋಪ ದೃಷ್ಟಿಯಿಂದ. ಈ ಉಪಾಧಿಗಳಿಂದ ಅದ್ವಿತೀಯನಾದ ಪರಮಾತ್ಮನಿಗೆ ಹೀಗೆ ಹೆಸರುಗಳು ಇದೆ. ವಿರಾಟ್ ಅಥವಾ ವೈಶ್ವಾನರ, ವಿಶ್ವ ಅಂತ ಈ ಎಚ್ಚರಕ್ಕೆ ಅಷ್ಟು ಹೆಸರುಗಳು ಹೇಳ್ತಾರೆ. ಕನಸಿನಲ್ಲಿ ವಿಶ್ವ ಅನ್ನೋದಕ್ಕೆ ಹಿರಣ್ಯ ಗರ್ಭ ಅಂತ ಹೇಳ್ತಾರೆ. ಘಡನಿದ್ರೆಯಲ್ಲಿ ಪ್ರಾಜ್ಞಾ ಅಂತ ಶಾಸ್ತ್ರದಲ್ಲಿದ್ರೆ ಇವರು ಅವ್ಯಕ್ತಾತ್ಮ ಅಂತ ಕಾರಿಕೆಯಲ್ಲಿ ಹೇಳಿದ್ದಾರೆ ಅಂತ ಹೇಳಿ ಈಶ್ವರನೆಂದು 3 ಬೇರೆ ಬೇರೆ ಹೆಸರುಗಳು ಬಂದಿವೆ. ಇವರೆಲ್ಲ ಈಶ್ವರರೇ, ಅಂದ್ರೆ ಪರಮೇಶ್ವರ, ಆ ಈಶ್ವರ. ಹಾಗೆ 3 ಬೇರೆ ಬೇರೆ ಹೆಸರುಗಳು ಬಂದಿವೆ ಎಂದು ತಿಳಿದಂತೆ ಆಗುವುದು. ಈ ಶ್ಲೋಕಗಳ ಅಭಿಪ್ರಾಯವನ್ನ ಮುಂದಕ್ಕೆ ಹೇಳ್ತಾರೆ. ಇಲ್ಲಿಗೆ ಇಷ್ಟು ಚಾಪ್ಟರ್ ಮುಗೀತು. ನಾಳೆ ಕೂಡ ಸ್ಟಡಿ ಗ್ರೂಪ್ ಇರುತ್ತೆ. ನಾಳೆ ನೆಕ್ಸ್ಟ್ ಪೇಜ್ಗೆ ಹೋಗ್ತಾ ಇದ್ದೀವಿ. ಎಚ್ಚರದಲ್ಲೇ 3 ಅವಸ್ಥೆಗಳನ್ನ ನಾವು ನೋಡ್ಕೋಬೇಕು. ಇದು ಮೋಕ್ಷಕ್ಕೆ ಸಹಾಯ ಆಗುತ್ತೆ, ನಮ್ಗೆ ಸಾಧನೆಗೆ ಸಹಾಯ ಆಗುತ್ತೆ ಆ ದೃಷ್ಟಿಯಿಂದ. ಓಕೆ, ಜಯ ಶ್ರೀರಾಮ್.